ಒಣಗುವ ಮರದಂತಲ್ಲ, ಒಣಗುವ ಮರದಂತಲ್ಲ, ಶರಣರ ಅನುಭವದ ವೃಕ್ಷ. ಬತ್ತುವ ನದಿಯಂತಲ್ಲ, ಬತ್ತುವ ನದಿಯಂತಲ್ಲ, ಶರಣರ ಅರಿವಿನ ಕಾವೇರಿ, ಶರಣರ ಅರಿವಿನ ಕಾವೇರಿ. ನಂದುವ ದೀಪದಂತಲ್ಲ, ಶರಣರ ವಿಚಾರ ಜ್ಯೋತಿ, ನಂದುವ ದೀಪದಂತಲ್ಲ, ಶರಣರ ವಿಚಾರ ಜ್ಯೋತಿ. ಬರಡು ಆಕಳಿನಂತಲ್ಲ, ಬರಡು ಆಕಳಿನಂತಲ್ಲ, ಶರಣರ ಅಮೃತಧಾರೆ, ಶರಣರ ಅಮೃತಧಾರೆ, ಶರಣರ ಅಮೃತಧಾರೆ, ಶರಣರ ಅಮೃತಧಾರೆ. ಒಣಗುವ ಮರದಂತಲ್ಲ, ಒಣಗುವ ಮರದಂತಲ್ಲ, ಶರಣರ ಅನುಭವದ ವೃಕ್ಷ. ಬತ್ತುವ ನದಿಯಂತಲ್ಲ, ಬತ್ತುವ ನದಿಯಂತಲ್ಲ, ಶರಣರ ಅರಿವಿನ ಕಾವೇರಿ, ಶರಣರ ಅರಿವಿನ ಕಾವೇರಿ. ಬಸವಾದಿ ಚರಣ ಶರಣೆಯರ ಬದುಕು ಬರಹ ಬೋಧೆ, ಬಸವಾದಿ ಚರಣ ಶರಣೆಯರ ಬದುಕು ಬರಹ ಬೋಧೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಚಿರನೂತನ ಶಾಶ್ವತ ಚೇತನ, ಅಂದಿಗೂ ಇಂದಿಗೂ ಎಂದೆಂದಿಗೂ ಚಿರನೂತನ ಶಾಶ್ವತ ಚೇತನ. ಬಸವ ಪ್ರಿಯ ಸಿದ್ಧಾರೂಢ, ಬಸವ ಪ್ರಿಯ ಸಿದ್ಧಾರೂಢ, ಬಸವ ಪ್ರಿಯ ಸಿದ್ಧಾರೂಢ, ಬಸವ ಪ್ರಿಯ ಸಿದ್ಧಾರೂಢ. ಒಣಗುವ ಮರದಂತಲ್ಲ, ಒಣಗುವ ಮರದಂತಲ್ಲ, ಒಣಗುವ ಮರದಂತಲ್ಲ, ಶರಣರ ಅನುಭವದ ವೃಕ್ಷ. ಚಲೋ ಹಾಡ್ತಿರಲ್ರಿ, ಫಸ್ಟ್ ಕ್ಲಾಸ್. ಧನ್ಯವಾದ. ಮತ್ತೇನ್ ಕಂಬಿ ಗುರುಗಳು ಏನ್ ಹೇಳ್ಬೇಕಾ? ಶಿವಾನಂದ ಗುರುಗಳು ಏನಾರ ಹೇಳ್ರಿ. ಪ್ರಸಾದ, ಜ್ಞಾನ ಪ್ರಸಾದ್. ಇದು ಭಗವದ್ಗೀತೆ ಇದಾದ್ಮೇಲೆ ಭಗವದ್ಗೀತೆ ಆಸ್ತಿ ಪದ ಆಡ್ಲೇನ್ರಪ್ಪ? ಹಾಡ್ರಿ. ಲಾಸ್ಟಿಗೆ ಆಡ್ಲೇನ್ರಪ್ಪ ಎಲ್ಲ ಮುಗಿದ್ಮೇಲೆ? ನೀವ್ ಅಪ್ಪ ನಮಗ ಮಗ, ನನಗ್ ನೀವ್ ಅಪ್ಪ. ಈಗ ನಮ್ಮ ಅಪ್ಪ ನೀವು ಸನ್ಯಾಸ ಸ್ವೀಕಾರ ಮಾಡಿಕೆ ನನಗೆ ಅಪ್ಪ ಅಪ್ಪ ಅಂತ ಕೂತ್ರಿ. ನೋಡೋರ್ಗೆ ಏನಾಗ್ಬೇಕು ಪರಿಸ್ಥಿತಿ? ಅಪ್ಪ ಹಂಗಂಗಪ್ಪ, ಹುಲಿ ಹುಲಿನ ಇಲಿ ಇಲಿನೇ. ಯಾ ಇಲಿ ಇಲ್ಲ, ಹುಲಿ ಇಲ್ಲ, ಎಲ್ಲ ಒಂದೇ. ಹಂಗಾಗಲ್ರಪ್ಪ. ಅದಕ್ಕೆ ಮುಗಿಕಲ್ ಕ್ಲಾಸಿಗೆ ಇದು ಆರ್ತಿ ಪದದೊಂದಿಗೆ ಮುಗಿಸೋಣ ಏನಂತ ಹಂಗಂತೀರ? ಆಯ್ತು. ಕಂಬಿ ಗುರುಗಳ ಇವ್ರ ಸಂಗಟ ಹೋದ್ರೆ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾರ ನೋಡ್ರಿ ಶಿವಾನಂದ ಗುರುಗಳು. ಇವ್ರು ಗೋಕಾಕದವ್ರು ಕಂಬಿ ಗುರುಗಳು ಅಂತ ಹೇಳದಾರ. ಕಂಬಿ ಪ್ರಕಾಶ್ ಅಂತ ಇವರು ಎಲ್ಲ 5 ಮಂದಿ ಜಗದ್ಗುರುಗಳು ಬಂದ್ರೆ ಇವ್ರ ಬಲ್ಲೆ ಬರ್ತಾರ ನೋಡ್ರಿ. 5 ಮಂದಿ ಜಗದ್ಗುರುಗಳಿಗೆ ಫ್ರೆಂಡ್ ಇದ್ದಂಗ ಅದಾರ ಅವ್ರು. ದೊಡ್ಡ ಭಾಗ್ಯ ರೀ, ದೊಡ್ಡ ಭಾಗ್ಯ. ಆಯ್ತು. ಇದು ಮುಕ್ತಾಯದಾಗ ಹಾಡಕತ್ತೀರ. ಇದು ಏನಾರ ಅನುಭವ ಹೇಳ್ತಿದ್ರಿ ಅಂದ್ರೆ ನಿಮ್ಗ ಇದು ಇರ್ತದ, ಅವಕಾಶ ಇರ್ತದ. ಡೈಲಿ 1-2 ಮಾತು ಹೇಳೋದು
ಪ್ರಾಕ್ಟೀಸ್ ಮಾಡ್ಕೊಳಕತ್ತೀರಿ. ಇದ್ರೊಳಗ ಟೈಮ್ ಟೇಬಲ್ ಅದೆಲ್ಲ ಕಳಿಸ್ಕೊಡ್ತೀನಿ. ಡೈಲಿ ನಿಮ್ಮ ಸಮಯ ಹೆಂಗದ ನೋಡಿ ಬಂದು ಜಾಯಿನ್ ಆಗಿ ನಿಮ್ದು ಒಂದು ದಿವಸ ಯಾವ್ದಾದ್ರು ಒಂದು ಗ್ರಂಥ ಹಿಡ್ಕೊಂಡು ಡೈಲಿ ಪ್ರವಚನ ಮಾಡ್ಬೋದು. ನಿಮ್ಮದನ್ನು ಪ್ರಾಕ್ಟೀಸ್. ಅಪ್ಪ ಅವ್ರಿಗೆ ಕೇಳ್ತೀನಿ. ಹ್ಞೂ ರೀ, ಮಾಡೋಣ ಕರ್ಸ್ರಿ ಪಾಪ ಅವ್ರನ್ನ ಕರ್ಸ್ರಿ ಗುರುಗಳು ಕರ್ಸ್ರಿ ಅಂತ ಅಂದ್ರಿ. ಹೇಳ್ಯಾರ್ರಿ. ಹಾಂ, ಎಲ್ಲಿ ಬಿಜಾಪುರಕ್ಕೆ ರೀ? ಹ್ಞೂ ರೀ, ನಿಮ್ಗೆ ಕಳಿಸ್ತೀನಿ ರೀ ಅಡ್ರೆಸ್. ಆಯ್ತು ಓಕೆ. ನಿಮ್ಗೆ ಕಳಿಸ್ತೀನಿ. ಹ್ಞೂ ನೀವು ಬಂದ್ಬಿಡ್ರಿಪ್ಪ. ಇದೇ ಹುಣ್ಣಿಮೆಗೆ ರೀ? ಹಾಂ, ಇದೇ ಒಂದು ಪ್ಲಾನ್ ಮಾಡ್ರಿ. ಆಯ್ತು. 31 31. ಹ್ಞೂ 31 ಬಂದ್ಬಿಡ್ರಿ ಕಾರ್ಯಕ್ರಮ. 31 ಅಂದ್ರೆ ಸಂಡೇ. ಹ್ಞೂ ಬೆಸ್ಟ್. ಸರಿ, ನೀವು ಇರ್ಬೇಕು. ಮತ್ತ ನಮಗ್ ಬಿಟ್ಟಿಗೆ ನೀವು ಹಿಮಾಲಯಕ್ಕೆ ಹೋದ್ರೆ ನಾನೇನ್ ಮಾಡ್ಲಪ್ಪ. ಇಲ್ಲೊಬ್ಬ ಯಾವ್ದೋ ಮಾಣಿಕೇಶ್ವರಿ ಆಶ್ರಮ ಅಲ್ಲೆಲ್ಲ ಸಿರುವಾರದಾಗ ಮಾಡ್ಯಾರ, ಬರ್ರಿ ಪ್ರವಚನಕ್ಕೆ ಅಂತೇಳಕ್ಕೆ ಕರೆದಕ್ಕೆ. ಅಲ್ಲಿ ಕಣ್ಣೆದ್ರೆ ಕಾಣ್ತಾನ, ಕರ್ಕೊಂಡು ಹೋದವ. ಅವ ನಮ್ಗೆ ಮಾತಾಡ್ಸೋಲ್ಲ, ಯಾಕಡೆ ಮ್ಯಾನೇಜ್ಮೆಂಟ್ ಮಾಡ್ಕೊತ ಓಡಾಡ್ಲಿಕ್ಕೆ ಹಚ್ಬಿಟ್ಟನ. ಅಲ್ಲಿ ಬಂದಾರ ಅವ್ರ ವ್ಯವಸ್ಥೆ ಮಾಡೋರು, ನೀವು ಮಾಡ್ರಿ ಅಂತ ಹೇಳಕ್ಕೆ ಯಾಕಡೆ ಓಡಾಡ್ಬಿಟ್ಟ. ನಿನ್ನ ಕೇಳ್ಕೊಂಡು ನಿನ್ನ ಬೆನ್ನತ್ತಿ ಬಂದೀನಿ, ನೀ ಎಲ್ಲಿ ಆದ್ರೆ ಹೆಂಗಪ್ಪ ಅಂತಂದ್ರೆ ಏನೋ ಆಯ್ತದ, ಏನೇನೋ ಆಗಿ ಆಮೇಲೆ ನಾವು ಮಾತಾಡಿದೆವು. ಹಿಂಗೆ ಇರ್ತದ. ಒಬ್ಬೊಬ್ರದ್ದು ಒಂದೊಂದು ಸ್ವಭಾವ. ನಿಮ್ದಾರೆ ದರ್ಶನ ಆಯ್ತು, ಭೇಟಿ ಆಯ್ತೀವಲ್ಲ, ಸಾಕು, ಬಹಳ ಸಂತೋಷ. ಏನ್ರಿ ಏನಂತೀರಿ? ಏನಕ್ಕೆ ಏನ್ ದನಿ ಸರಿ ಕೇಳಿಸ್? ಏನಂದ್ರಿ? ಸಿಲ್ವಾರ್ದಾಗ ಮಾಣಿಕೇಶ್ವರಿ ಅಲ್ರಿ, ಅದು ಇದು ಹೇಳ್ತೀನಿ ಯಾವ್ದಪ್ಪ ಅಂತಂದ್ರೆ ಸಜ್ಜಲಗುಡ್ಡ ಶರಣಮ್ಮ. ಶರಣಮ್ಮಂದು ಎಲ್ಲ ಅವ್ರ ಹಿಸ್ಟ್ರಿ ಎಲ್ಲ ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತದ, ಹೇಳ್ಬರ್ರಿ ಅಂತ ಹೇಳಿ ಕರ್ಕೊಂಡೋಗಿ ಯಾವನ್ ಕರ್ದನ ಅವನೇ ಮಾತಾಡ್ಸ್ಲಾರ್ದೆ ಅಡ್ಡಾಡ್ಲಕತ್ತೀವಿ ನಾವು. ಇಂಥ ಮನುಷ್ಯರು. ಹೌದೇನ್ರಿ? ಸಜ್ಜಲಗುಡ್ಡ ಶರಣಮ್ಮನ ಪ್ರವಚನ ಮಾಡ್ಲಕ್ ಕರ್ಸಿದ್ರು ನಾವು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಪ್ರತಿ ಮಂಗಳವಾರ 4 ರಿಂದ 6 ನಾವು ಏನ್ ಇಟ್ಕೊಂಡಿವಿ ಅಂತಂದ್ರ ಮಹಾಲಿಂಗರಂಗರ ಅನುಭವ ಅಮೃತ ಮತ್ತು ವೀರಶೈವಾನಂದ ಚಂದ್ರಿಕೆ ಅನ್ನುವಂತ 2 ಗ್ರಂಥಗಳನ್ನ ತಗೊಂಡು 1 ತಾಸು ಅದು 1 ತಾಸು ಇದು ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆವು. ಆದ್ರೆ ಎಲ್ಲರೂ 4 ಮೇಲೆ ಬರ್ತಾರ, 4:15 ಸುಮಾರಿಗೆ ಬರ್ತಾರ. ಊಟ ಮಾಡಿ ಮಲ್ಕೊಂಡವ್ರಿಗೆ ಬ್ಯಾಸಿಗೆ ತ್ರಾಸು 4ಕ್ಕೆ ಹೇಳೋದು ಅಂತೇಳಿ ನಾವೇನ್ ಮಾಡಿವಿ, 1 ಗ್ರಂಥ 1 ವಾರ, ಮುಂದಿನ ವಾರ ಮತ್ತ ಆ ಗ್ರಂಥ. 1 ವಾರ ವೀರಶೈವಾನಂದ ಚಂದ್ರಿಕೆ, ಇನ್ನ 1 ವಾರ ಮಹಾಲಿಂಗರಂಗರ ಅನುಭವಾಮೃತ ಅಂತ ಈ ರೀತಿ ಇಟ್ಕೊಂಡಿವಿ. ಮತ್ತೆ ಗುರುವಾರ ಏನಿರ್ತದಪ್ಪ ಅಂತಂದ್ರೆ ಭಾಗವತ ಪುರಾಣ, ಶ್ರೀಮದ್ ಭಾಗವತ ಪುರಾಣ ಇರ್ತದ. ನಮ್ಮ ಒಂದು ಸನಾತನ ಸಾಹಿತ್ಯ, ಭಾರತದ ಸನಾತನ ಸಾಹಿತ್ಯ ಅಂದ್ರೆ ವೇದಗಳು. ವೇದಗಳನ್ನ ಅರ್ಥ ಮಾಡ್ಕೊಳ್ಳಕ ಮುಂದಿನ ಎಲ್ಲಾ ಸಾಹಿತ್ಯ ತಯಾರಾಯ್ತು. ಆಗಮಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ವೇದಾಗಮೋಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಅಂತ ಇದು ಸನಾತನ ಸಾಹಿತ್ಯ. ನಾವು ವೇದಗಳ ಪೈಕಿ ಬ್ರಾಹ್ಮಣ, ಆರಣ್ಯಕ, ಸಂಹಿತೆ, ಉಪನಿಷತ್ತು ಅಂತ ಬರ್ತಾವ. 4 ಭಾಗ ಬರ್ತಾವ. ಅದ್ರೊಳಗ ಉಪನಿಷತ್ತುಗಳು ಜ್ಞಾನಕಾಂಡ, ಅವುಗಳನ್ನ ಸೆಲೆಕ್ಟ್ ಮಾಡಿ ನಾವು ವೇದಗಳು ಓದಿದ್ರೆ ವೇದಾಂತ ಅಂದ್ರೆ ವೇದಗಳ ಅಂತ್ಯ ಭಾಗದಲ್ಲಿ ಇರುವ, ಕೊನೆಯ ಭಾಗದಲ್ಲಿರುವ ಉಪನಿಷತ್ತುಗಳನ್ನು ತಗೊಂಡು ವೇದದ ಸಾರವನ್ನು ತಿಳ್ಕೊಳಕತ್ತೀವಿ. ಆಗಮಗಳು ಸಹಿತ ಚಂದ್ರ
ಚಂದ್ರ ಜ್ಞಾನಾಗಮ ಅಂತ ಹೇಳಿ ಅದು ಎಂದು ಹೇಳ್ತೇವಲ್ರಿ, ಸೋಮವಾರ ಮಂಗಳವಾರ ಸೋಮವಾರ ಹೇಳ್ತೇವನ್ರಿ. ಯಾವ್ದ್ರಿ? ಚಂದ್ರ ಜ್ಞಾನಾಗಮ ಆಗಮ ಯಾವಾಗ ಹೇಳಕತ್ತೀವಲ್ಲ ಅದು ಟೈಮ್ ನಿನ್ನೆ ಹೇಳಿದ್ರು. ನೀನು ಸೋಮವಾರ ಟೈಮ್ ಸಾಯಂಕಾಲ ರೀ ಯಾವಾಗ? ಸಾಯಂಕಾಲ ಅದೇ 4 ರಿಂದ 6 ನಮ್ಮ ಇಷ್ಟಲಿಂಗದ ಸಂಬಂಧಪಟ್ಟದ್ದು ಮಹತ್ವ ಹೇಳಿದ್ಮೇಲೆ ಸಮಯ ಉಳಿತಂದ್ರ ಅದೇ 4 ಸಾಯಂಕಾಲ 4 ಒಂದು ಆಗಮ ಟಚ್ ಮಾಡ್ಲಕತ್ತೀವಿ, ಪುರಾಣ ಟಚ್ ಮಾಡ್ಲಕತ್ತೀವಿ, ಭಾಗವತ ಪುರಾಣ ಎಲ್ಲ ವ್ಯಾಸ ಮಹರ್ಷಿಗಳ ಸಾಹಿತ್ಯವನ್ನ ಮತ್ತೆ ಶಾಸ್ತ್ರವನ್ನ ಹಿಡಿಬೇಕಾಗ್ಯದ. ಒಂದು ಷಟ್ ಶಾಸ್ತ್ರಗಳ ಪೈಕಿ ರಾಮಾಯಣ ಮಹಾಭಾರತ ಇವುಗಳನ್ನ ನಾವು ಅಧ್ಯಯನ ಈಗಾಗಲೇ ಮಾಡಿ ಮುಗಿಸ್ಬೇಕಾಗಿತ್ತು. 30-35 ವರ್ಷದೊಳಗ ರಾಮಾಯಣ ಮುಗಿಸ್ಬೇಕು, 60 ವಯಸ್ಸಿನೊಳಗ ಮಹಾಭಾರತ ಮುಗಿಸ್ಬೇಕು. ಅವೆರಡು ಮುಗಿಸ್ಲಿಲ್ಲ ಅಂತಂದ್ರ 60ರ ಮೇಲ ಶ್ರೀಮದ್ ಭಾಗವತ ಹಿಡ್ಕೊಂಡು ಕುಂದಿರ್ಬೇಕು. ಎಲ್ಲಿತನ ಅಂತಂದ್ರ ಕೊನೆ ಉಸಿರು ಎಳೆಯುವ ತನಕನೂ ಅದು ಮುಗಿಯಂಗಿಲ್ಲ, ಅಷ್ಟು ದೊಡ್ಡ ಪುರಾಣ, ಬಹಳ ದೊಡ್ಡ. ಹಿಂಗಾಗಿ ಭಾಗವತ ಪುರಾಣ ನಾವು ರೆಗ್ಯುಲರ್ ಆಗಿ ಹೇಳ್ಕೋತ ಹೋಗ್ತಿರ್ತೀವಿ. ಆದಷ್ಟು ಸಾಯಂಕಾಲ 4-4:15 ಸುಮಾರಿಗೆ ಈ ಒಂದು ಗ್ರೂಪಿಗೆ ಜಾಯಿನ್ ಆದ್ರಿ ಅಂತಂದ್ರೆ ಒಂದಿಲ್ಲ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆದೇ ಇರ್ತದ. ನಮ್ಮ ಶುದ್ಧ ಬ್ರಹ್ಮ ಪೀಠದ ಉದ್ದೇಶ ಏನದಂದ್ರ ಇವು ಟಿವಿ ಚಾನಲ್ ರೇಡಿಯೋ ಚಾನಲ್ ಹೆಂಗ 24 hours ಚಾಲೂನೇ ಇರ್ತದೆ, ಯಾವಾಗರೇ ಅದು ಚಾಲು ಮಾಡಿದ್ರೆ ಒಂದ್ ಏನಾರ ಪ್ರೋಗ್ರಾಮ್ ನಡೆದಿರ್ತದಲ್ಲ, ಹಂಗ ನಾವು ಕೂಡ ಒಂದ್ ಏನಾರ ಪ್ರೋಗ್ರಾಮ್ ನಡೆಸ್ಕೋತ 24 hours ನಡೆಸಬೇಕು ಅಂತೇಳಿ ನಮ್ಮ ಉದ್ದೇಶ ಅದ. ಮೊದಲು 2 ತಾಸು ನಡೆಸ್ತಿದ್ದೆವು, ಈಗ ಒಂದು 7-8 ತಾಸು ನಡೆಸ್ಲಕತ್ತೀವಿ. ಅದು 24 ತಾಸು ನಡೆಸಂತದ್ದು ಎಲ್ಲರೂ ಕೂಡಿ ಯಾವಾಗ ಅದು ತಯಾರಾತರ ಯಾವಾಗ ಮಾಡ್ಬೇಕು, 24 hours ಯಾವಾಗ ನಮ್ಮ ಶುದ್ಧ ಬ್ರಹ್ಮ ಪೀಠದ ಚಾನಲ್ ಓಪನ್ ಮಾಡಿದ್ರು ಒಂದು ಗ್ರಂಥದ ಅಧ್ಯಯನ ಅಲ್ಲಿ ನಡೆದಿರ್ಬೇಕು. ಆ ರೀತಿ ನಾವು ತಯಾರು ಮಾಡ್ಬೇಕಾಗ್ಯದ. ಆ ಉದ್ದೇಶ ಒಬ್ಬರೇ ಮಾಡ್ಲಿಕ್ಕೆ ಆಗಂಗಿಲ್ಲ, ಎಲ್ಲರೂ ಸೇರಿ ಮಾಡ್ಬೇಕಾಗ್ತದ. ಅದಕ್ಕ ಎಲ್ಲರೂ ಕೂಡಿ ಮನಸ್ಸು ಮಾಡಿದ್ರೆ ಆಗ್ತದ, ಸುಮ್ನೆ ನಾವು ಹೇಳಿವತ್ತೇಳಿ ಒತ್ತಾಯ ಮಾಡಿದ್ರೆ ಆಗಂಗಿಲ್ಲ. ಎಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ಮಾಡಿದ್ರೆ ಆಗಂತ ಕೆಲಸ. ಇಲ್ಲಿ ಏನದಪ್ಪ ಅಂದ್ರೆ ವೀರಶೈವಾನಂದ ಚಂದ್ರಿಕೆ ಅಂತಂದ್ರ ಇದು ಮರಿತೋಂಟದಾರ್ಯ ಶಿವಾಚಾರ್ಯರು ಬರೆದದ್ದು ಗ್ರಂಥ. ಅವ್ರು ಬೇಕಾದಷ್ಟು ಗ್ರಂಥಗಳು ಬರೆದಿಟ್ರು ಸಹಿತ ಅವು ಹಸ್ತಪ್ರತಿ ರೂಪದಲ್ಲೇ ಅದಾವ. ಅವುಗಳನ್ನ ಡಾಕ್ಟರ್ BP ಷಡಕ್ಷರಿ ಅಂತೇಳಿ MA PhD ಮಾಡಿ ಮೈಸೂರೊಳಗ ಸಂಸ್ಕೃತ ಪ್ರೊಫೆಸರ್ ಇವ್ರು ಮೈಸೂರೊಳಗ. ಅವರು ಏನ್ರಿ ಎಲ್ಲದಾರ್ರಿ? ಅಬ್ಬೋ ಷಡಕ್ಷರಿ ಗುರುಗಳು ಬಂದ್ರ ಪಾದಕ್ಕೆ ನಮಸ್ಕಾರ ತಂದೆ. ಅಪ್ಪ ತಂದೆ ಪರಮಾತ್ಮ ಬಂದಿರಿ, ಬಹಳ ಸಂತೋಷ. ನಿಮ್ ಗ್ರಂಥನೇ ಇಟ್ಕೊಂಡು ಕೂತೀವಿ ಓದ್ಕೋತ. ಏನಾದ್ರು ಹೇಳ್ತೀರಪ್ಪ? ಹೇಳ್ತಾ ಇದ್ದೀರಾ? ನೀವು ಒಂದಿಟ್ಟು ಹೇಳ್ರಿ ಮತ್ತೆ ಏನಾರ ನಿಮ್ಮ ಅನುಭವ. ನನ್ನ ಭಾಗ್ಯ ಇವತ್ತು ನೀವು ಬಂದದ್ದು. ಗುರು ಡ್ಯೂಟಿ ಮುಗಿತ್ರಿ? ಹೋಗಿ ಬಂದಿರಿ ಕಾಲೇಜಿಗೆ? ಎಲ್ಲ ಕವರ್ ಆಗ್ಯದ. ಅದಕ್ಕ ಪ್ರೈಮರಿ ನಾವೇನ್ ಮಾಡಿವಿ, ಅಷ್ಟಾವರಣಗಳನ್ನ ಹಿಡ್ಕೊಂಡಿವಿ, ಗುರು ಲಿಂಗ ಜಂಗಮ. ಈಗ ಗುರು ಮುಗಿಸಿವಿ, ಲಿಂಗ ಮುಗಿಸಿವಿ, ಈಗ ವಾರ ಜಂಗಮ ವಿಶ್ಲೇಷಣೆ ಓದ್ಕೋಬೇಕಂತ ಕೂತೀವಿ ಅಷ್ಟೇ. ಅದಕ್ಕೆ ನಮ್ಮ ಗ್ರಂಥ ಕರ್ತೃಗಳು ಸಹಿತ ನಮ್ಮ ಜೊತೆಗೆ ಇದ್ದದ್ದು ಇವತ್ತ ನಮ್ಮ ಭಾಗ್ಯ. ಕಂಬಿ ಗುರುಗಳೇ ಮಾತಾಡ್ತೀರಿ, ಷಡಕ್ಷರಿ ಗುರುಗಳಿಗೆ. ಗೋಕಾಕದವ್ರು ನೋಡ್ರಿ, ಇವ್ರು ಪ್ರಕಾಶ್ ಕಂಬಿ ಅಂತ ಗೊತ್ತಾರಲ್ರಿ. ಮತ್ತ ಇನ್ನೊಬ್ರು ಶಿವಾನಂದ ಗುರುಗಳಂತೇಳಿ ಹಿಮಾಲಯದ ಗುರುಗಳದಾರ. ಇವ್ರು ಗುರುಗಳೇ ಮಾತಾಡ್ತೀರಿ, ಷಡಕ್ಷರಿ ಗುರುಗಳಿಗೆ ಸಂಸ್ಕೃತ ಪ್ರೊಫೆಸರ್ ಅದಾರ. ಸನ್ಯಾಸ ಸ್ವೀಕಾರ ಮಾಡ್ಯಾರ ಇವರು. ಹಿಮಾಲಯದಾಗ ಸಾಧನೆ ಮಾಡ್ತಾರ.
ರಾಯಚೂರವರು. ಮತ್ತೆ ಪ್ರಮೀಳಾ ಜಕ್ಕಣ್ಣವರ್ ಅಂತೇಳಿ ಮೇಡಮ್, ಇವರು ವಕೀಲ ಅದಾರ ಗೋಕಾಕ್ನಾಗೆ. ಮಾತಾಡ್ರಿ ಮೇಡಮ್ ಅವರು. ಮತ್ತೆ ನಾಗರತ್ನಮ್ಮ ಅಂತೇಳಿ ಮಹಿಳಾ ಶುದ್ಧ ಬ್ರಹ್ಮ ಪೀಠದ ಅಧ್ಯಕ್ಷರು ಗೋಕಾಕ್. ಜಾಯ್ನ್ ಆಗ್ತಾರ ಅವ್ರು, ಜಾಯ್ನ್ ಆಗ್ಯಾರ. ಶರಣಾರ್ಥಿ. ಕೊಟ್ರಯ್ಯ ಹಿರೇಮಠ ಗುರುಗಳು ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರಪನಹಳ್ಳಿ. ಬಹಳ ಸಂತೋಷ. ನಮಸ್ಕಾರ ರೀ. ಶರಣಾರ್ಥಿರಪ್ಪ. ಎಲ್ಲ 5 ಮಂದಿ ಜಗದ್ಗುರುಗಳು ನಮ್ಮ ಕಂಬಿ ಪ್ರಕಾಶ್ ಅವ್ರ ಜೊತೆಗೆ ಬಹಳ ಆತ್ಮೀಯರದಾರ ನೋಡ್ರಿ. ಪಂಚಪೀಠಾಧೀಶ್ವರರು, ಆಪ್ತರು. ಅವ್ರಿಗೂ ನಂದು ಬುಕ್ ಕೊಟ್ಟಿದೆ. ಯಾರಿಗೆ ರಂಭಾಪುರಿ ಜಗದ್ಗುರುಗಳು ಬಂದಿದ್ರು, ಬಂದಿದ್ದಾಗ ಇಲ್ಲಿ ಕೊಟ್ಟಿದ್ದೆ. ಅವರು ತುಂಬಾ ಹೇಳಿದ್ರು, ತುಂಬಾ ಒಳ್ಳೆ ಬುಕ್ ಇದು ಮಾಡಿದ್ದೀರಾ, ತುಂಬಾ ಸಂತೋಷ. ಹೌದ್ರಿ ಅಂತ ಹೇಳಿ ಅವರು ಸನ್ಮಾನ ಮಾಡಿದ್ರು. ಹೌದಲ್ರಿ. ಎಲ್ಲಾರು ಈ ಬುಕ್ ತರಿಸ್ಕೋರಿ, ಎಲ್ಲಾರು ತರಿಸ್ಕೊಳ್ರಿ. ಇದು ಬುಕ್ ಚಲೋ ಅದ, ಎಲ್ಲಾ ಕಡೆ ಹೇಳ್ದಕತ್ತೀನಿ. ಪ್ರಕಾಶ್ ಅವ್ರು ತರಿಸ್ಕೊಂಡಿದ್ದಾರೆ, ಅವರು ಬುಕ್ ಕಲಿಸಿದ್ದಾರೆ. ಊರ್ಗ್ ಹೋಗಿದ್ದೆ, ಈಗ ಮೊನ್ನೆ ಬಂದೆ. ಪ್ರಕಾಶ್ ಅವ್ರ ಬಗ್ಗೆ ಇನ್ನೊಂದು ಕೇಳಿದ್ದಾರೆ, ಅವ್ರಿಗೆ ಕಳಿಸ್ಕೊಡ್ಬೇಕು ನಾಳೆ. ನಾಗರತ್ನವರ ಸಲುವಾಗಿ ಕಳಿಸ್ಕೊಡ್ತೀನಿ ನಾನು. ಶ್ರೀ ವೀರಶೈವಾನಂದ ಚಂದ್ರಿಕೆ ವಿಮರ್ಶಾತ್ಮಕ ಅಧ್ಯಯನ, ಡಾಕ್ಟರ್ ಬಿ.ಪಿ. ಷಡಕ್ಷರಿ ಗುರುಗಳ ಒಂದು ವಿಮರ್ಶೆ, ವಿಶ್ಲೇಷಣೆ ಎಲ್ಲ ಇದೆ. ಇದು ಒಂದು ರೀತಿ ವೀರಶೈವ ಧರ್ಮದ ವಿಶ್ವಕೋಶ ಅಂದ್ರೂ ತಪ್ಪಿಲ್ಲ. ಎಲ್ಲಾ ಮಾಹಿತಿಗಳನ್ನ ಇದರೊಳಗೆ ಸಂಗ್ರಹಿಸಿದ್ದಾರೆ. ಮೂಲ ಗ್ರಂಥ, ಆಧಾರ ಗ್ರಂಥ ಮರಿತೋಂಟದಾರ್ಯರ ಗ್ರಂಥ ಅದು. ಆ ಒಂದು ಮರಿತೋಂಟದಾರ್ಯರು 1739 ಇಸ್ವಿಯಿಂದ 1755 ಇಸ್ವಿ ತನಕ ಅವರು ಸಾಧನೆ ಮಾಡಿ ಗ್ರಂಥಗಳನ್ನ ಹಸ್ತಪ್ರತಿ ರೂಪದಲ್ಲಿ ಬಿಟ್ಟೋಗ್ಯಾರ. ಅವುಗಳನ್ನ ತೆಗೆದು ಸಂಶೋಧನೆ ಮಾಡಿ ನಮ್ಮೆಲ್ಲರ ಕೈಗೆ ಬರುವ ಹಾಗೆ ಮಾಡಿದಂಥವರು ನಮ್ಮ ಡಾಕ್ಟರ್ ಬಿ.ಪಿ. ಷಡಕ್ಷರಿ ಗುರುಗಳು. ಅವರ ಪಾದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆದ. ಈಗಿನ ಕಾಲದಲ್ಲಿ ಇಂಥ ಗ್ರಂಥಗಳು ರಚನೆ ಆಗೋದು ಬಹಳ ಅಪರೂಪ. ಇದರೊಳಗೆ ನಾವು ಆರಂಭದಲ್ಲಿ ಏನ್ ಮಾಡಿವಪ್ಪ ಅಂತಂದ್ರೆ, ಅಷ್ಟಾವರಣಗಳನ್ನ ಸರಿಯಾಗಿ ತಿಳ್ಕೊಳ್ಳೋಣ ಅಂತೇಳಿ ಅಷ್ಟಾವರಣಗಳಲ್ಲಿ ಗುರು ಲಿಂಗ ಅನ್ನೋದು ಮುಗಿಸಿವಿ. ಈ ವಾರ ಜಂಗಮ ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂತ ಈ 106ನೇ ಪೇಜ್ ಓದ್ಲಕತ್ತೀವಿ. ಜಂಗಮ ಅಂತಂದ್ರೆ ಅಷ್ಟಾವರಣಗಳಲ್ಲಿ ಇದು 3ನೇಯದು. ಗುರು ಲಿಂಗ ಜಂಗಮ. ಈ 3ರಲ್ಲಿ ಏನಂತಾರೆ, ಅಷ್ಟಾವರಣಗಳಲ್ಲಿ ಈ 3 ವಸ್ತುಗಳಿಗೆ ಪೂಜ್ಯ ವಸ್ತುಗಳು ಅಂತಾರೆ. ಪೂಜ್ಯ ವಸ್ತುಗಳು ಇವು ಪೂಜೆ ಮಾಡಿಸ್ಕೊತಾವು. ಮತ್ತೆ ವಿಭೂತಿ, ರುದ್ರಾಕ್ಷಿ, ಮಂತ್ರ ಅವು ಏನದಾವ ಅಂದ್ರೆ ಪೂಜಾ ಸಾಮಗ್ರಿಗಳು. ನಾವು ಪೂಜೆ ಮಾಡ್ಬೇಕಾದ್ರೆ ಒಂದು ಮಂತ್ರ ಬೇಕು, ಓಂ ನಮಃ ಶಿವಾಯ ಮಂತ್ರ, ಮತ್ತೆ ವಿಭೂತಿ ಬೇಕು, ರುದ್ರಾಕ್ಷಿ ಬೇಕು. ಮತ್ತೆ ಪಾದೋದಕ ಪ್ರಸಾದಗಳು ಏನದಾವಪ್ಪ ಅಂದ್ರೆ ಪೂಜಾ ಫಲಗಳು ಅಂತ ಈ ರೀತಿ ಹೇಳಿದ್ದು. ಈ ಅಷ್ಟಾವರಣಗಳು ಇವುಗಳ ಪೈಕಿ ಜಂಗಮ 3ನೇಯದು. ಈ ಜಂಗಮ ಅನ್ನೋ ಶಬ್ದ ಸಂಸ್ಕೃತ ಶಬ್ದ, ಸಂಚರಿಸುವ ವಸ್ತು ಎಂದು ಇದರ ಅರ್ಥ. ಭಕ್ತನನ್ನು ಭವಸಾಗರದಿಂದ ದಾಟಿಸುವ, ಗಮ್ಯ ಸ್ಥಾನಕ್ಕೆ ಕೊಂಡೊಯ್ಯುವ ಮಹಾತ್ಮನೇ ಜಂಗಮ. ಜಂಗಮನು ಅಂಗವಿಕಾರಗಳನ್ನು ದೂರ ಮಾಡಿ ಶಟಸ್ಥಲ ಆಚರಣೆಯುಳ್ಳವನಾಗಿ ಶಿವತತ್ವಗಳನ್ನೊಳಗೊಂಡು ಆಚರಿಸುತ್ತಾನೆ. ಅವನು ಭಾವದಲ್ಲಿ ಲಿಂಗ ಪರಿಪೂರ್ಣನು, ಲಿಂಗ ಚೈತನ್ಯನು, ಅನುಭಾವಿಯು, ಆನಂದ ಸ್ವರೂಪನು ಆಗಿರುತ್ತಾನೆ. ಹೆಚ್ಚಾಗಿ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುತ್ತ ವೀರಶೈವ ತತ್ವ, ನೀತಿ, ಆಚಾರ, ಒಟ್ಟಿನಲ್ಲಿ ವೀರಶೈವ ಧರ್ಮವನ್ನು
ವೀರಶೈವರಿಗೂ ಮತ್ತು ಇತರರಿಗೂ ಬೋಧಿಸುವ ಹಾಗೂ ಅವರ ಆಚಾರ ವಿಚಾರಗಳನ್ನು ಪರಿಶೀಲಿಸುವ ಧಾರ್ಮಿಕ ವ್ಯಕ್ತಿಯನ್ನ ವೀರಶೈವರಲ್ಲಿ ಜಂಗಮ ಎಂದು ಕರೆಯುತ್ತಾರೆ. ಗುರುವಿಗೂ ಜಂಗಮನಿಗೂ ಏನು ವ್ಯತ್ಯಾಸ ಅದ ಅಂತಂದ್ರೆ, ಗುರು ಲ್ಯಾಂಡ್ ಫೋನ್ ಇದ್ದಂಗಿರ್ತಾರ. ಅವ್ರು ಯಾವ್ದಾರೆ ಒಂದು ಮಠ ಆಶ್ರಮದೊಳಗ ಒಂದು ಸ್ಥಳಕ್ಕೆ ಫಿಕ್ಸ್ ಇರ್ತಾರ ಅವ್ರು ಗುರುಗಳು. ಆ ಗುರುಗಳು ಅವರೇ ಎಲ್ಲಾ ಜನ ಗುರುಗಳ ಹತ್ರ ಹೋಗ್ಲಿಕ್ಕೆ ಆಗಂಗಿಲ್ಲ. ಎಲ್ಲಾ ಜನರಿಗೆ ಗುರುಗಳ ಬಳಿ ಹೋಗ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಅವರವರ ಕಾಯಕದ ವಿಧಾನಗಳು ಬೇರೆ ಬೇರೆ ಇರ್ತಾವ. ಫ್ರೀ ಇದ್ದವ್ರು ಗುರುಗಳ ಹತ್ರ ಹೋಗ್ತಾರ. ಮತ್ತೆ ಗುರುಗಳು ಏನ್ ಮಾಡ್ತಾರ, ಎಲ್ಲಾ ಜನ ನಮ್ಮ ಹತ್ರ ಬರಂಗಿಲ್ಲ ಅಂದ್ಮೇಲೆ ಜನರಿದ್ದಲ್ಲಿಗೆ ಆ ಗುರುಗಳು ಬಂದ್ರು ಅಂತಂದ್ರ ಆ ಚಲಿಸಿ ಬಂದ ಗುರುವೇ ಜಂಗಮ. ಒಂದು ಕಡೆ ಮಠದಾಗಿರೋ ಜಂಗಮನೇ ಗುರು. ಹಿಂಗಾಗಿ ಒಂದು ಮೊಬೈಲ್ ಫೋನ್ ಇದ್ದಂಗ, ಒಂದು ಲ್ಯಾಂಡ್ ಫೋನ್ ಇದ್ದಂಗ, ಎರಡು ಪಾತ್ರಗಳದವ. ಇಲ್ಲಿ ಆ ಜಂಗಮ ಅನ್ನೋನು ಸಂಪೂರ್ಣ ಅಷ್ಟವರ್ಣ ಸಂಪನ್ನ, ಪಂಚಾಚಾರ ಪರಿಪಕ್ವವಾಗಿರ್ತಾನ. ಶಟಸ್ಥಲ ಸಿದ್ಧಿ ಮಾಡ್ಕೊಂಡಂತ ಸಾಧಕ ಮತ್ತೆ ಸಿದ್ಧ ಪ್ರಸಿದ್ಧ ಅವಸ್ಥೆ ಎಲ್ಲಾ ಇರ್ತದ ಅವನ ಹತ್ರ. ಮತ್ತೆ ಲಿಂಗ ಚೈತನ್ಯ, ಲಿಂಗಾನುಭವಿ, ಆನಂದ ಸ್ವರೂಪ. ಹೆಚ್ಚಾಗಿ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುತ್ತ ವೀರಶೈವ ತತ್ವ, ನೀತಿ, ಆಚಾರ, ಒಟ್ಟಿನಲ್ಲಿ ವೀರಶೈವ ಧರ್ಮವನ್ನು ವೀರಶೈವರಿಗೂ ಇತರರಿಗೂ ಬೋಧಿಸುವ, ಅವರ ಆಚಾರ ವಿಚಾರಗಳನ್ನು ಪರಿಶೀಲಿಸುವ ಧಾರ್ಮಿಕ ವ್ಯಕ್ತಿ ವೀರಶೈವರಲ್ಲಿ ಜಂಗಮ ಎಂದು ಕರೆಯುತ್ತಾರೆ. ಈ ಜಂಗಮನಿಗೆ ಗುರುವಿಗೆ ಏನ್ ವ್ಯತ್ಯಾಸ ಅದ ಅಂತಂದ್ರೆ, ಗುರು MD ಡಾಕ್ಟರ್ ಇದ್ದಂಗ, ಔಷಧ ಕೊಡೋ ಡಾಕ್ಟರ್ ಇದ್ದಂಗ, ಬರೀ ಔಷಧ ಕೊಟ್ಟು ಕಳಿಸ್ತಾನ. ಆದ್ರೆ ಜಂಗಮ ಹೆಂಗದನಂದ್ರ ಸರ್ಜನ್ ಇದ್ದಂಗ, ಆಪರೇಷನ್ ಮಾಡ್ತಾನ. ಆಪರೇಷನ್ ಮಾಡೋ ಡಾಕ್ಟರ್ ಇದ್ದಂಗ, ಸುಮ್ನೆ ಉಪದೇಶ ಮಾಡಿ ಬಿಡಂಗಿಲ್ಲ. ಬೆನ್ನತ್ತಿ ಅದ್ರ ಪ್ರಕಾರ ನಡಿಲಕತ್ತಾರೋ ಇಲ್ಲೋ ಅಂತೇಳಿ ನೋಡುವಂತ ಜಂಗಮ. ಅದು ನಡಿಲಿಲ್ಲ ಅಂತಂದ್ರೆ ಅವ್ರ ಸಲುವಾಗಿ ಜಿದ್ದಿಗೆ ಬೀಳ್ತಾನ. ಕಲ್ಯಾಣದೊಳಗ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಯಾರ ಮೊದಲಿನ ಕಾಲದೊಳಗ. ಕಲ್ಯಾಣದೊಳಗ ಒಂದು ಐಡಿಯಲ್ ಆದರ್ಶವಾದಂತ ಒಂದು ವಾತಾವರಣ, ವೀರಶೈವ ಧರ್ಮದ ವಾತಾವರಣ ಬಸವ ಕಲ್ಯಾಣದೊಳಗ ಮಾಡಿ, ಯಾರ ಮನೆಯೊಳಗ ಒಬ್ಬರು ಯಾರೇ ಗುಣ ಸರಿಗಿಲ್ಲ, ಒಳ್ಳೆ ಆಚಾರ ವಿಚಾರಗಳು ಸರಿಗಿಲ್ಲ, ಅವ್ರಿಗೆ ಏನ್ ಮಾಡ್ತಿದ್ದ ಜಂಗಮ ಅಂತಂದ್ರ, ಅವರಿಗೆ ತಿದ್ದುಕೊಳ್ಳಕ ಒಂದು ಸೂಚನೆ ಕೊಡ್ತಿದ್ದ. ಸೂಚನೆ ಕೊಟ್ರೆ ಆ ಸೂಚನೆ ಪಾಲನೆ ಮಾಡ್ಲಕತ್ತಾರ ಇಲ್ಲ ಅಂತೇಳಿ ಬೆನ್ನತ್ತಿ ಹೋಗಿ ಅವರಿಗೆ ಚೆಕ್ ಮಾಡ್ತಿದ್ದ. ನಾವೇನ್ ತಿಳ್ಕೊಂಡಿವಿ, ನಮ್ಮ ಮನೆಗಳಿಗೆ ನಾವೇ ಯಜಮಾನರು ಅಂತ ನಾವು ತಿಳ್ಕೊಂಡಿವಿ. ವೀರಶೈವ ಧರ್ಮದ ಮನೆಯೊಳಗಿರುವಂತವ್ರು ಯಾರೂ ಯಜಮಾನರಲ್ಲ. ಪ್ರತಿಯೊಂದು ವೀರಶೈವ ಧರ್ಮೀಯರ ಮನೆಗೆ ಜಂಗಮನೇ ಯಜಮಾನ. ಆ ಜಂಗಮ ಅವ್ರ ಮನೆಗೆ ಹೋಗಿ ಅವರ ಆಚಾರ ವಿಚಾರಗಳನ್ನ ತಿದ್ದುಪಡಿ ಮಾಡ್ಕೊಳಕ ಸೂಚನೆ ಕೊಟ್ಟು, ಸೂಚನೆ ಕೊಟ್ಟ ಮೇಲೆ 1 ದಿನ 2 ದಿನ 3 ದಿನ ಅವರಿಗೆ ಪರೀಕ್ಷಿಸುತ್ತಿದ್ದ. ಪರೀಕ್ಷಿಸಿದಾಗ ಅವರು ಸುಧಾರಿಸಿಕೊಂಡ್ರ ಚಲೋ ಆಯ್ತು. ಸುಧಾರಿಸಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ದ, ನೆಕ್ಸ್ಟ್ ತೆಕ್ಕೆ ಕಾಯಕದ ಜಂಗಮ ಅಂತೇಳಿ ಬರ್ತಿದ್ದ. ಆ ತೆಕ್ಕೆ ಕಾಯಕದ ಜಂಗಮನಿಗೆ ಅವ್ರ ಮನೆಗೆ ತಂದು ಬಿಟ್ಬಿಡ್ತಿದ್ರು. ಅವನು ಏನ್ ಮಾಡ್ತಿದ್ದ, ಈ ಒಂದು ಸುಧಾರಣೆ ಆಗ್ಬೇಕು, ಈ ಕೆಟ್ಟ ಪ್ರವೃತ್ತಿ ಬಿಡಬೇಕು ಅಂತೇಳಿ ಆ ಒಂದು ಮನಿ ಒಳಗಿರುವ ಕಂಬಕ್ಕ ಎದಕ್ಕೋ ಗಟ್ಟಿಯಾಗಿ ಹಿಡ್ಕೊಂಡು ನಿಂತು ಬಿಡ್ತಿದ್ದ. ಫಸ್ಟ್ ದಿವಸ ಊಟ ಬಿಡ್ತಿದ್ದ, ಮರು ದಿವಸ ನೀರು ಬಿಡ್ತಿದ್ದ, 3ನೇ ದಿವಸ ಊಟ ನೀರ 2 ಬಿಟ್ಬಿಡ್ತಿದ್ದ ಜಂಗಮ. ಈ ರೀತಿ ಬಿಟ್ಟು ತೆಕ್ಕೆ ಕಾಯಕದ ಜಂಗಮ ಅಲ್ಲಿ 3 ದಿವಸ ಆದರ ಮೊದಲಿನ ಜಂಗಮ 3 ದಿವಸ ಓರಲ್ ಇನ್ಸ್ಟ್ರಕ್ಷನ್ ಕೊಡ್ತಿದ್ದ. 2ನೇ ಜಂಗಮ ಸುಧಾರಿಸಲಿಲ್ಲ ಅಂದ್ರೆ 2ನೇ ಸಾರಿ ಜಂಗಮ ಹೋಗಿ ತೆಕ್ಕೆ ಕಾಯಕ ಮಾಡಿ ಅವನು 3 ದಿವಸ ಅವರಿಗೆ ಹೇಳ್ತಿದ್ದ. 6 ದಿವಸ ಆದ್ರೂ ಇವರು ಸುಧಾರಿಸಲಿಲ್ಲ ಅಂತಂದ್ರ ಮತ್ತೇನ್ ಮಾಡ್ತಿದ್ರು, ನಿಮಗೆ ಮರ್ಯಾದೆಲಿಂತ ಮನೆಯೊಳಗೆ ಸುಧಾರಿಸ್ಕೊಳಕ ನಿಮಗೆ ವ್ಯವಸ್ಥೆ ಮಾಡಿದರೂ ಸಹಿತ ನೀವು ಸುಧಾರಿಸಲಿಲ್ಲ, ನಿಮಗೆ ಮರ್ಯಾದೆಲಿ ಅಂತ ಹೇಳಿದ್ರೆ ನಡೆಯಂಗಿಲ್ಲ, ನಿಮ್ ಮರ್ಯಾದೆ ಹೊರಗೆ ಹಾಕ್ತೀನಿ ಅಂತೇಳಿ ಅಲ್ಲಿ ಯಾರು ಬರ್ತಿದ್ರು, ಮುಳ್ಳಾವಿಗೆ ಜಂಗಮರ ಅಂತೇಳಿ ಅವ್ರ ಮನೆ ಮುಂದೆ ಬಂದು ನಿಂತು ಬಿಡ್ತಿದ್ರು. ಕಾಲ್ ತೆಳಗ ಆ ಮುಳ್ಳಾವಿಗೆ ಇಟ್ಕೊಂಡು ಅದ್ರ ಮೇಲೆ ಬಿಸಿಲಾಗಿ ನಿಂತು ಬಿಡ್ತಿದ್ರು ಬಂದು.
ಅವರು ಫಸ್ಟ್ ದಿವಸ ನೀರ್ ಬಿಡ್ತಿದ್ರು, ಸೆಕೆಂಡ್ ದಿವಸ ಊಟ ಬಿಡ್ತಿದ್ರು, ಮೂರನೇ ದಿವಸ ಊಟ ನೀರು ಎರಡು ಬಿಟ್ಟು ಹಂಗೆ ನಿಂತು ಬಿಡ್ತಿದ್ರು. ಹೋಗ ಬರ ಮಂದಿ ಇವ್ರೇನೋ ತಪ್ಪು ಮಾಡ್ಯಾರ, ಅದಕ್ಕೆ ಜಂಗಮ ಅವ್ರ ಮನಿ ಮುಂದೆ ನಿಂತಾನ, ಅವ್ರ ಸುಧಾರಣೆಗಾಗಿ ಈ ಜಂಗಮ ಏನ್ ಮಾಡ್ಲಕತ್ತಾನ, ಜಿದ್ದು ಮಾಡ್ಲಕತ್ತಾನ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತಿತ್ತು. ಎಲ್ಲರೂ ಹೋಗೋರು ಬರೋರು ಅವ್ರಿಗೆ ಬೈತಿದ್ರು, ಮುಳ್ಳಾವಿಗೆ ಜಂಗಮ ಬರಷ್ಟು ನೀವು ಕೆಟ್ಟ ಹೋಗಿರ ನೀವು ಅಂತೇಳಿ. ಮುಂದೆ ಮುಳ್ಳಾವಿಗೆ ಜಂಗಮನು 3 ದಿವಸ ಆದ್ಮೇಲೆ 10ನೇ ದಿವಸ ಏನ್ ಮಾಡ್ತಿದ್ರು, ಆ ಒಂದು ಅನುಭವ ಮಂಟಪದಲ್ಲಿಂತ ಅವನಿಗೊಂದು ನೋಟಿಸ್ ಬರ್ತಿತ್ತು. ಏನಂದ್ರೆ ಬಹಿಷ್ಕಾರ, ಯಾರು ಅವ್ರ ಜೊತೆಗೆ ಮಾತಾಡಬಾರ್ದು, ಯಾರು ಅವ್ರಿಗೇನು ಕೊಡಬಾರ್ದು, ಯಾರು ಅವರಿಂದ ಏನು ತಗೋಬಾರ್ದು, ಎಲ್ಲಾ ವ್ಯವಹಾರಗಳನ್ನ ಬ್ಲಾಕ್. ಮತ್ತವ್ರು ಏನ್ ಮಾಡ್ಬೇಕು, ಎಲ್ಲ ಬ್ಲಾಕ್ ಮಾಡಿದ್ಮೇಲೆ ಮನಿ ಕೀಲಿ ಹಾಕೊಂಡು 1,96,000 ಜಂಗಮರಿಗೆ ಏನು ಉಪಚಾರ ನಡೀತಿತ್ತಲ್ಲ ಅಲ್ಲಿ ಹೋಗ್ಬಿಡ್ಬೇಕಾತಿತ್ತವ್ರು. ದಾಸೋಗ ಮನಿ ಒಳಗ್ ಹೋಗಿ ಅವ್ರ ಕಟ್ಗಿ ತಗೊಂಬ ಅಂದ್ರೆ ಕಟ್ಗಿ ತರ್ಬೇಕು, ಒಲಿ ಹಚ್ಚಂದ್ರೆ ಒಲಿ ಹಚ್ಬೇಕು, ದನ ಕಾಯ್ಕೊಂಬ ಅಂದ್ರೆ ದನ ಕಾಯ್ಕೊಂಬರ್ಬೇಕು, ಹಾಲು ಬಿಟ್ಕೊಂಡ್ರೆ ಹಾಲು ಬಿಟ್ಕೋಬೇಕು, ಕರ ಬಿಟ್ಕೋಬೇಕು, ಅಡಿಗೆ ಮಾಡಂದ್ರೆ ಅಡಿಗೆ ಮಾಡಿ ಏನ್ ಹೇಳ್ತಾರೆ ಕೆಲಸ ಮಾಡ್ಬೇಕು, ಊಟಕ್ಕೆ ನೀಡಂದ್ರೆ ಊಟಕ್ಕೆ ನೀಡಬೇಕು, ಸೇವಕರ ಕೆಲಸ ಮಾಡ್ಬೇಕು. ಈ ರೀತಿ ಜಂಗಮ ಸಮಾಜದ ಪರಿವರ್ತನೆಗಾಗಿ ಜಿದ್ದು ಮಾಡಿ ಮುಂದವ್ರು 770 ಶರಣರ ಪೈಕಿ ಯಾರಿಗೋ ಒಬ್ಬರ ಕಣ್ಣಿಗೆ ಇವರು ಎಷ್ಟು ದಿವಸ ಆಯ್ತು ಇಲ್ಲೇ ಸೇವೆ ಮಾಡ್ಕೊತಿದ್ದಾರ, ಇವರಿಗೆ ಬಹಿಷ್ಕಾರ ಹಿಂದಕ್ಕೆ ತೆಕ್ಕೊಂಡು ಅವ್ರ ಮನಿಗೆ ಕಳಿಸ್ರಿ, ಹೊಳ್ಳಿ ಅವರೆಲ್ಲ ಸುಧಾರಣೆ ಆಗ್ಲಕ್ ತಯಾರಾಗ್ಯಾರೋ ಇಲ್ಲೋ ಅಂತೇಳಿ ಕೇಳ್ಕೊಂಡು ಅವ್ರಿಗೆಲ್ಲ ಎನ್ಕ್ವೈರಿ ಮಾಡಿ ಕಳಿಸ್ರಿ ಅಂದಾಗ 770 ಶರಣರ ಪೈಕಿ ಯಾರೋ ಒಬ್ರು ನೀವು ಇವ್ರಿಗೆ ಕಳಿಸ್ರಿ ಅಂತ ತಗೊಂಡಾಗ ಏನಾಗ್ತಿತ್ತು, ಅವ್ರಿಗೆ ಅವಾಗ ಮನೆಗೆ ಕಳಿಸ್ತಿದ್ರು. ಈ ರೀತಿ ಪರಿವರ್ತನೆ ಮಾಡೋದಕ್ಕೆ ಜಂಗಮರು ಹೋರಾಟ ಮಾಡ್ತಿದ್ರು ಸಮಾಜ ಪರಿವರ್ತನೆಗಾಗಿ. ಅದಕ್ಕೆ ಜಂಗಮದ ಮೂಲಾರ್ಥ ಇದೇ ಆಗಿದೆ. ಆದರೆ ಈಗ ಅನೇಕ ಜಂಗಮರು ತಮ್ಮ ಈ ವೃತ್ತಿಯನ್ನು ಬಿಟ್ಟು ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ನೆಲೆಸಿ ವೀರಶೈವ ಸಮಾಜದ ಧಾರ್ಮಿಕ ಕಾರ್ಯಗಳನ್ನ ಸಾಮಾನ್ಯವಾಗಿ ನೆರವೇರಿಸುತ್ತಾ ಇದ್ದಾರೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅವರು ತಮ್ಮ ಮತದ ಪುರೋಹಿತರಾಗಿದ್ದಾರೆ. ಜಂಗಮ ಹೋಗಿ ಅವರೇನಾಗ್ಯಾರ, ಪೂಜಾರಿಗಳಾಗ್ಬಿಟ್ಟಾರ. ಇಂತಹ ಈ ಇತ್ತೀಚಿನ ಜನರು ಜಂಗಮದ ಮಹತ್ವವನ್ನ ತಿಳಿಯಬೇಕಾಗಿದೆ. ಈ ಜನರಿಗೆ ಜಂಗಮದ ಮಹತ್ವ ತಿಳ್ಕೋಬೇಕಾಗಿದೆ. ಜಂಗಮನು ತನ್ನ ದಾರಿ ಒಳಗಿಲ್ಲ, ಮತ್ತು ಜಂಗಮನೆ ದಾರಿ ಬಿಟ್ಟ ಮೇಲೆ ಭಕ್ತನು ಅವ ಹೆಂಗ್ ದಾರಿ ಒಳಗಿರ್ತಾನ. ಭಕ್ತನಿಗೆ ಆ ಜಂಗಮನಲ್ಲಿ ಸರೆಂಡರ್ ಆದ್ರ ಏನಾಗ್ತದ, ಆ ಜಂಗಮ ಏನಾದ್ರೂ ದಾರಿ ತೋರಿಸಬಹುದು. ಮೊದಲು ಜಂಗಮ ಅದನ್ನು ತನ್ನ ದಾರಿ ತಾನು ಸುಧಾರಣೆಯಾಗಿ ಒಳ್ಳೆ ತತ್ವಜ್ಞಾನಿ ಆಗ್ಬೇಕು, ಒಳ್ಳೆ ಆಚಾರವಂತ ಆಗ್ಬೇಕು, ಒಳ್ಳೆ ವಿಚಾರವಂತ ಆಗ್ಬೇಕು, ಸಾಮಾಜಿಕ ಕಳಕಳಿ ಉಳ್ಳಂತವ್ರು ಸಾಮಾಜಿಕ ಕಳಕಳಿ ಉಳ್ಳಂತವನಾಗಿರ್ಬೇಕು. ಈ ರೀತಿ ಆದಾಗ ಸಮಾಜದಲ್ಲಿ ಆತನಿಗೊಂದು ಬೆಲೆ ಬರ್ತದೆ. ಬೆಲೆ ಬಂದಾಗ ಕೆಲವು ಜನರು ಆತನ ಭಕ್ತರಾಗ್ತಾರ. ಅದಕ್ಕೆ ಜಂಗಮದ ವಿಚಾರವನ್ನ ಪ್ರೊಫೆಸರ್ ಎಚ್ ತಿಪ್ಪೇರುದ್ರಸ್ವಾಮಿಯವರು ಈ ರೀತಿ ಹೇಳುತ್ತಾರೆ. ಜಂಗಮದ ಕಲ್ಪನೆ ವೀರಶೈವರಲ್ಲಿ ವಿಶಿಷ್ಟವಾದದ್ದು. ವೇದ, ಆಗಮ, ಉಪನಿಷತ್ತು ಎಲ್ಲವನ್ನು ನೋಡಿದಾಗ ವೀರಶೈವ ಸಾಹಿತ್ಯ ಏನದಲ್ಲ, ಆ ಸಾಹಿತ್ಯದೊಳಗ ಈ ಜಂಗಮನ ಒಂದು ಕಲ್ಪನೆ ಅದ. ಒಂದು ಅರ್ಥದಲ್ಲಿ ಗುರುವಿಗಿಂತ ಮುಂದಿನ ನಿಲುವಿನಲ್ಲಿರುವವನು ಜಂಗಮ. ಗುರು ಅಂದ್ರೇನು, ತಾನಿದ್ದಲ್ಲಿಗೆ ಬಂದ್ರೆ ಮಾತ್ರ ಉಪದೇಶ ಮಾಡವ ಗುರು. ಮತ್ತು ಜನರಿದ್ದಲ್ಲೇ ಹೋಗಿ ಉಪದೇಶ ಮಾಡುವುದಲ್ಲದೆ ಆ ಗುರುವಿನ ಆಜ್ಞೆಯನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಅವರೆಲ್ಲರೂ ಆ ಉಪದೇಶಗಳನ್ನ ಪಾಲಿಸ್ಲಕತ್ತಾರೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾರೆ ನೋಡ್ರಿ. ಈಗ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರ ನೋಡ್ರಿ ಎಲ್ಲಾ ಡಿಪಾರ್ಟ್ಮೆಂಟ್ನೊಳಗೆ. ಹಂಗ ಇವ ಜಂಗಮ ಏನದನ ಇನ್ಸ್ಪೆಕ್ಟರ್ ಇದ್ದಂಗ. ಅಲ್ಲಿ ಹೋಗಿ ಅದರ ಪ್ರಕಾರ ನಡಿಲಕತ್ತಾರೋ ಇಲ್ಲೋ ಅಂತೇಳಿ ಇನ್ಸ್ಪೆಕ್ಷನ್ ಮಾಡಂತ ಗುರುವಿನಿಗಿಂತ ಮುಂದಿನ ನಿಲುವು ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಬರ್ದಾರ ನೋಡ್ರಿ. ಭಕ್ತರ ಅನುಗ್ರಹಕ್ಕಾಗಿ ಗುರು ಮನೆ ಮಠಗಳನ್ನು ಕಟ್ಟಿಕೊಂಡು ಒಂದು ಕಡೆ ನೆಲೆಸಿ ತಾನು ಸಾಧನೆಯಲ್ಲಿ ಮಗ್ನನಾಗಿರುತ್ತಾನೆ. ಗುರು ಆದವನು ಒಂದು ಪ್ಲೇಸ್ನಾಗ ಫಿಕ್ಸ್ ಇರ್ತಾನೆ. ಆದರೆ ಜಂಗಮ ಈ ಹಂತವನ್ನು ಮೀರಿ ಅನಂತನಾದವನು ಎನ್ನುತ್ತಾರೆ. ಈ ಹಂತವನ್ನ ಮೀರಿ ಏನಾತನ,
ಅಲ್ಲಿ ಒಂದು ಸ್ಥಾನದ ಇರ್ಬೇಕನ್ನವಲ್ಲ, ಎಲ್ಲ ಕಡೆ ಅಡ್ಡಾಡವ. ಇಡೀ ವಿಶ್ವನೇ ಆತನ ಮನೆ. ಇಂಥ ಈ ಜಂಗಮದ ಮಹತ್ವವನ್ನು ಮರಿತೋಂಟದಾರರು ತಮ್ಮದೇ ಶೈಲಿಯಲ್ಲಿ ಈ ರೀತಿ ವಿಶ್ಲೇಷಿಸಿದ್ದಾರೆ. ಏನಂತರ, ಅನಾದಿ ಭಕ್ತನ ಪಶ್ಚಿಮ ಹೃದಯದಲ್ಲಿರುವ ಚಿದ್ರೂಪವಾದ ಮಂಡಲತ್ರಯ ಮಧ್ಯದಲ್ಲಿ ರಾರಾಜಿಸುತ್ತಿರುವ ಚಿತ್ ಪದ್ಮದಲ್ಲಿರುವ ಚಿತ್ ಪ್ರಣವದ ಮಧ್ಯದೊಳು ಹೊಳೆಯುತ್ತಿರುವ ಶೂನ್ಯಲಿಂಗ. ಈ ಶೂನ್ಯಲಿಂಗ ಅಂದ್ರೆ ಅದು ಕೂಟಸ್ಥ ಚೇತನ. ಶೂನ್ಯಲಿಂಗ, ನಿಷ್ಕಲಲಿಂಗ, ಪ್ರಣವಲಿಂಗ ಮುಂತಾದ ಲಿಂಗಗಳಿಗೆ ಪ್ರವರ್ತಕವಾದ ನಿರ್ಗುಣ ನಿರಾಕಾರವಾದ ಮೂರ್ತಿಯ ಉಪಾಸನೆಗೋಸ್ಕರವಾಗಿ ಕಲ್ಪಿತ ಆಕಾರವುಳ್ಳ ಸ್ಥಾವರ ಜಂಗಮ ರೂಪವಾದ ಅಖಿಲ ಪ್ರಪಂಚವನ್ನು ನಿರ್ಮಿಸುವ ಶಕ್ತಿಯೊಡನೆ ಸಮರಸನಾಗಿರುವ ನಿರಂಜನ ಜಂಗಮ ತತ್ವವೇ ಸರ್ವೋತ್ತಮವೆಂದು ಸಾರಿದ್ದಾರೆ. ಈ ಜಂಗಮ ರೂಪವಾದ ಅಖಿಲ ಪ್ರಪಂಚವನ್ನ, ಜಂಗಮ ಅಂದ್ರೆ ಒಂದು ವ್ಯಕ್ತಿನೂ ಹೌದು, ಜಂಗಮ ಅಂತಂದ್ರೆ ಇಡೀ ಬ್ರಹ್ಮಾಂಡಕ್ಕೂ ಜಂಗಮ ಅಂತಾರ. ಒಂದೇ ಸೆಕೆಂಡ್, ಇಲ್ಲಿ ಯಾವ ಹುಡುಗರು ಬಂದವ? ಅದಕ್ಕೆ ಇಡೀ ಬ್ರಹ್ಮಾಂಡ ಏನು ಚಲನಶೀಲ ಬ್ರಹ್ಮಾಂಡ ಅದಲ್ಲ, ಅದಕ್ಕೂ ಜಂಗಮನೆ ಅಂತಾರ. ಸ್ಥಾವರ ಜಂಗಮ ರೂಪವಾದ ಅಖಿಲ ಪ್ರಪಂಚ ಕಲ್ಪಿತ ಆಕಾರವುಳ್ಳ, ಎಷ್ಟು ಚಂದದ ನೋಡ್ರಿ ವಾಕ್ಯ. ಉಪಾಸನೆಗೋಸ್ಕರವಾಗಿ ಕಲ್ಪಿತ ಆಕಾರವುಳ್ಳ ಸ್ಥಾವರ ಜಂಗಮ ರೂಪವಾದ ಅಖಿಲ ಪ್ರಪಂಚವನ್ನ ನಿರ್ಮಿಸುವ ಶಕ್ತಿಯೊಡನೆ ಸಮರಸನಾಗಿರುವ ನಿರಂಜನ ಜಂಗಮ ತತ್ವವೇ ಸರ್ವೋತ್ತಮವೆಂದು ಸಾರಿದ್ದಾರೆ. ಪ್ರಣವಲಿಂಗ, ನಿಷ್ಕಲಲಿಂಗ, ಶೂನ್ಯಲಿಂಗ. ಪ್ರಣವಲಿಂಗ ಹೆಂಗ್ ಮಾಡ್ತೀರಿ? ಶೂನ್ಯಲಿಂಗ, ನಿಷ್ಕಲಲಿಂಗ ಇವೆಲ್ಲ ಹೆಂಗ್ ಅರ್ಥ ಮಾಡ್ಕೊತೀರಿ? ಓಂಕಾರ ಅದಲ್ರಿ, ಓಂ ಅಂತೇಳಿ. ಓಂ ಪ್ರಣವ ಅಕ್ಷರ ಏನದಲ್ಲ ಅದು ಬ್ರಹ್ಮ ಸ್ವರೂಪನೇ ಆದ. ಈಗ ಅಹಂ ಬ್ರಹ್ಮಾಸ್ಮಿ ಅಂತೀರಿ ಅಂತಲ್ಲ, ಅಲ್ಲಿ ಏನದ, ಏನು ಆಕಾರ ಇಲ್ಲ, ನಿರಾಕಾರ ಬ್ರಹ್ಮ. ವಿಚಾರ ಸಾಗರದ 4ನೇ ತರಂಗದೊಳಗ ನಿರಾಕಾರ ಬ್ರಹ್ಮನನ್ನ ನಾನು ಆ ಒಂದು ನಿರಾಕಾರ ಬ್ರಹ್ಮದಿನಿ ಅಂತೇಳಿ ಅನುಸಂಧಾನ ಮಾಡೋದು ಕಲಿಸ್ತಾರ. ಈ ನಿರಾಕಾರ ಬ್ರಹ್ಮ ಅನುಭವಕ್ಕೆ ಬರ್ಲಿಲ್ಲ ಅಂತಂದ್ರ ಯಾವ್ದಾರೆ ಒಂದು ಆಕಾರ ಬೇಕಲ್ಲ, ಆ ಆಕಾರಕ್ಕೆ ಏನ್ ಮಾಡ್ತಾರ, ಓಂ ಅನ್ನೋ ಒಂದು ಅಕ್ಷರ ಕೊಡ್ತಾರ. ಓಂನೊಳಗ ಅ ಉ ಮ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಂತೇಳಿ 3 ಅಂಶಗಳು ಬರ್ತವ. ಆ ಸೃಷ್ಟಿ ಸ್ಥಿತಿ ಲಯ ಉಳ್ಳಂತ ಒಂದು ಓಂ ಅನ್ನೋ ಅಕ್ಷರ ಏನದಲ್ಲ ಅದಕ್ಕೇನಂತಾರ, ಪ್ರಣವಾಕ್ಷರ ಅಂತಾರ, ಓಂಕಾರ ಅಂತಾರ. ಈ ಓಂಕಾರ ಪ್ರಣವಾಕ್ಷರ ಅಂದ್ರೆ ಇದು ಏನಿದು? ಓಂ ಈಸ್ ನೇಮ್ ಆಫ್ ದಿ ಗಾಡ್ ಅಂತೇಳಿ ಒಂದು ಕಡೆ ಎಲ್ಲೋ ಅಂತಾರ. ಬರೀ ನೇಮ್ ಅಷ್ಟೇ ಅಲ್ಲ, ಓಂ ಈಸ್ ಇಟ್ ಸೆಲ್ಫ್ ಈಸ್ ಗಾಡ್. ಅದು ಬ್ರಹ್ಮ ಸ್ವರೂಪನೇ ಅದ. ಬರೀ ಬ್ರಹ್ಮನ ಹೆಸರು ಇದ್ದದ್ದು ಅಲ್ಲದು. ಓಂ ಈಸ್ ನೇಮ್ ಆಫ್ ಗಾಡ್ ಅಲ್ಲ, ಓಂ ಇಟ್ ಸೆಲ್ಫ್ ಈಸ್ ಗಾಡ್. ಓಂಕಾರ ಏನದ ಅದು ಬ್ರಹ್ಮನೇ ಆದ. ಓಂಕಾರ ಸ್ವರೂಪ ಪ್ರಣವಾಕ್ಷರ ಬ್ರಹ್ಮವೇ ಇದೆ. ಮತ್ತ ಅದು ಬ್ರಹ್ಮ ಇದ್ರ ತಗೊಂಡು ನಮಗೇನ್ ಮಾಡೋದದ? ಓಂಕಾರ ಬ್ರಹ್ಮ ಇದ್ರ ನಮಗೇನಾಗಬೇಕಾಗ್ಯದ? ಆ ಪ್ರಣವಾಕ್ಷರ ಸ್ವರೂಪ ಓಂಕಾರ ಬ್ಯಾರೆ ಯಾರು ಅಲ್ಲ,
ಅದು ನಾನೇ ಇದ್ದೇನೆ. 4ನೇ ತರಂಗದೊಳಗ ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ನಿರಾಕಾರ ಪರಮಾತ್ಮ ಇಲ್ಲೇನ್ ಹೇಳ್ಯಾರ, ಶೂನ್ಯ ಲಿಂಗ ನಿಷ್ಕಲ ಲಿಂಗ ಅಂತೇನ್ ಹೇಳ್ಯಾರಲ್ಲ, ಈ ನಿರಾಕಾರ ಇದ್ದದ್ದು ನಾನದೀನಿ ಅನ್ನೋದು ಅನುಸಂಧಾನ ಮಾಡಿಸ್ತಾರ. ಅದು ನಿರಾಕಾರ ಬ್ರಹ್ಮ ಅನುಸಂಧಾನಕ್ಕೆ ಬರಲಿಲ್ಲ ಅಂತಂದ್ರ ಉತ್ತಮ ಅಧಿಕಾರಿ ಅಲ್ಲದವರಿಗೆ ಮಧ್ಯಮ ಅಧಿಕಾರಿಗೆ ಏನ್ ಮಾಡ್ತಾರ, ಓಂಕಾರ ಎನ್ನುವ ಒಂದು ಪ್ರಣವಾಕ್ಷರವನ್ನು ಕೊಡ್ತಾರ. ಈ ಓಂಕಾರನೇ ಬ್ರಹ್ಮ. ಅದೇ ಅಂಗ್ರಿ ಬ್ರಹ್ಮ ಅಂತಂದ್ರೆ ಉಪಾಸಕರಿಗೆ ಒಂದ್ ಯಾವ್ದಾರ ವಸ್ತು ಕೊಟ್ಟು ಇದಕ್ಕೆ ಬ್ರಹ್ಮ ಅಂತೇಳಿ ಏನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕಾದ್ರೆ 4 ಅಂಶಗಳು ಹೇಳಿವಲ್ಲ. ಜ್ಞಾನಕ್ಕೆ ಬೇಕಾಗಿಲ್ಲ. ಜ್ಞಾನಕ್ಕ ನಿರಾಕಾರ ಬ್ರಹ್ಮ ನಾನೇ ಅಂತಂದ್ರ ಜ್ಞಾನಕ್ಕ ಏನ್ ಬೇಕು, ಒಂದು ಜ್ಞಾನಕ್ಕೆ ಏನ್ ಬೇಕ್ರಿ, ಜ್ಞಾನ ಎದರಿಂದ ಆಗ್ತದ, ಪ್ರಮಾಣಗಳಿಂದ. ಮತ್ತೇನ್ ಬೇಕು, ಪ್ರಮೇಯ ವಸ್ತು ಬೇಕು. ಒಂದು ಪ್ರಮೇಯ ವಸ್ತು ಇತ್ತಂತಂದ್ರ ಪ್ರಮಾಣದಿಂದ ಅದರ ಜ್ಞಾನ ಆಗ್ತದೆ. ನಮಗ್ ಬ್ಯಾಡ್ ಅಂದ್ರೂ ಜ್ಞಾನ ಆಗ್ತದೆ. ನಿಮ್ ಕಣ್ಣೆದ್ರು ಒಂದು ಘಟ ಆದ ಅಂತಂದ್ರ ಆ ಘಟ ನಿಮಗೆ ನೋಡ್ಲಕ್ ಬೇಕಾಗಿಲ್ಲ, ವಲ್ಲ ಅಂದ್ರೂ ಅದರ ಜ್ಞಾನ ನಿಮಗಾಗ್ತದೆ. ಅಲ್ಲೇನು ನಿಮಗೆ ಕಷ್ಟಪಡೋದು ಬೇಕಾಗಿಲ್ಲ. ಜ್ಞಾನದೊಳಗ ಆ ಪರಮಾತ್ಮ ಅಪರೋಕ್ಷವಾಗಿ ಅದನ, ಪ್ರತ್ಯಕ್ಷವಾಗಿ ಅದನ. ಅವನಿಗೆ ನೋಡುವ ದೃಷ್ಟಿ ನಮ್ದೇನದ, ಮಾಯೆಯಿಂದ ಕೂಡ್ಯದ, ಅಜ್ಞಾನದಿಂದ ಕೂಡ್ಯದ. ಹಿಂಗಾಗಿ ನಾವು ನಾಮರೂಪ ಕ್ರಿಯೆಗಳನ್ನೇ ನೋಡ್ತೀವಿ ಹೊರತು ಸತ್ ಚಿತ್ ಆನಂದವನ್ನ ನೋಡಂಗಿಲ್ಲ. ನಾವು ಯಾವಾಗ ಸತ್ ಚಿತ್ ಆನಂದವನ್ನ ನೋಡ್ದೇವಂತಂದ್ರೆ ನಾಮರೂಪ ಕ್ರಿಯೆಗಳು ಅಲ್ಲಿ ಗೌಣ ಆಗ್ತಾವ. ಈಗ ಇಲ್ಲೇನಾಗಬೇಕಾಗ್ಯದ, ಓಂಕಾರ ಎನ್ನುವ ಒಂದು ಅಕ್ಷರವನ್ನ ನಾವು ಬ್ರಹ್ಮ ಅನ್ಬೇಕಾಗ್ಯದ ಅಂತಂದ್ರ ನಿಮ್ಗ ಜ್ಞಾನ ಹೇಳಿದಂತ ಒಂದು ಪ್ಲಾಟ್ಫಾರ್ಮ್ ಒಳಗ ಮೋಕ್ಷ ಆಗ್ಲಿಲ್ಲ ಅಂತಂದ್ರ ಗುರು ಏನ್ ಮಾಡ್ತಾನ, ಧ್ಯಾನಕ್ಕೆ ತಗೊಂಡ್ಬರ್ತಾನ. ಧ್ಯಾನಕ್ಕೆ ತಗೊಂಬಂದು ಉಪಾಸಕ ಭಕ್ತ ಅಂತ ಮಾಡ್ತಾನ. ಅವನಿಗೆ ಮಾಡಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಧ್ಯಾನ ಆಗ್ಬೇಕಾದ್ರೆ ಏನಂತ ಏನೇನ್ ಹೇಳಿವಿ, 4 ಅಂಶಗಳು ಹೇಳ್ರಿ. ವಿಶ್ವಾಸ, ಹಠ, ಮತ್ತೇನು 4 ಪಾಯಿಂಟ್ಸ್ ಏನೇನದಾವ ಹೇಳಿದ್ ಸ್ವಲ್ಪ ನೆನಪು ಮಾಡ್ಕೋರಿ, ತೆಗಿರಿ ನೋಟ್ಸು. ವಿಧಿ, ವಿಶ್ವಾಸ, ಮತ್ತೆ ಛಲ, ಇನ್ನೊಂದದ ನೋಡ್ರಿ ಐಟಮ್ 4 ಅದಾವ. ಇನ್ನ ಒಂದೇನ ನೋಡ್ಲಕತ್ತೀರ, ಹುಡುಕ್ಲಕತ್ತೀರ? ವಿಧಿ, ವಿಶ್ವಾಸ, ಹಠ, ಮತ್ತಿನ್ನೊಂದದ ನೋಡ್ರಿ. ವಿಶ್ವಾಸ, ನಂಬಿಕೆ, ಶ್ರದ್ಧೆ ಅನ್ನೋದು ಒಂದು ವಿಧಿ. ಇನ್ನ ಒಂದದು ನೋಡ್ರಿ ಐಟಮ್. ಒಟ್ಟು ಇವು 4 ಇದ್ರೆ ಮಾತ್ರ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ. ವಿಧಿ, ವಿಶ್ವಾಸ, ಹಠ ಅಥವಾ ಛಲ, ಇನ್ನೊಂದೇನ ಪಾಯಿಂಟ್ ಅದಲ್ಲದು ನೆನಪು ಬರಲ್ಲ, ನಮ್ಮಲ್ಲಿ ತೆಗಿತಿಂತಾಡ್ರಿ. ಇನ್ನೊಂದು ಪುರುಷ ಪ್ರಯತ್ನ ರೀಪ. ಪ್ರಯತ್ನ ಅಂದ್ರೆ ಹಠ, ಪುರುಷ ಪ್ರಯತ್ನ ರೀಪ. ಒಂದು ಸೆಕೆಂಡ್. ಇಚ್ಛೆ, ವಿಲ್ ಪವರ್. ಮೋಕ್ಷ ಹೊಂದಬೇಕು ಅನ್ನಂತದ ಇಚ್ಛೆ ಇರಬೇಕು. ಇಚ್ಛೆ ಇದ್ದ ಮೇಲೆ ನೀವು ಪ್ರಣವ ಅಂತಂದ್ರ ಓಂ ಅನ್ನೋ ಅಕ್ಷರವನ್ನಾದರೂ ನೀವು ಉಪಾಸನೆ ಮಾಡ್ರಿ. ಇಲ್ಲ ಅಂತಂದ್ರೆ ಇಷ್ಟಲಿಂಗ
ಅದೇನದ ಇಡೀ ಪ್ರಪಂಚ ವಿಶ್ವ ಏನದಲ್ಲ ವಿಶ್ವದ ಆಕಾರದಲ್ಲಿರುವಂತ ಇಷ್ಟಲಿಂಗವನ್ನ ನೀವು ಹಿಡ್ಕೋಬೇಕು. ಹಿಡ್ಕೊಂಡು ಏನ್ ಮಾಡ್ಬೇಕು, ಅದಕ್ಕ ಏನ್ ಅನ್ಬೇಕು, ಪರಮಾತ್ಮ ಅನ್ಬೇಕೀಗ. ಓಂ ಈಸ್ ಗಾಡ್. ಪರಮಾತ್ಮ ನಿಮಗ ಜ್ಞಾನದೊಳಗೆ ಏನದ ಜ್ಞೇಯ ವಸ್ತು ಮತ್ತೆ ನೀವು ಏನು ಸಾಧಿಸ್ಬೇಕಂತೀರಿ ಅದು ಬೇರೆ ಇರಂಗಿಲ್ಲ. ನೀವು ಹಿಡಿದದ್ದು ವಸ್ತು ಯಾವುದು ಸಾಧಿಸ್ಬೇಕಂತೀರಿ ನಿಮ್ಮ ಗುರಿ ಮತ್ತು ನೀವು ಹಿಡಿದ ಪದಾರ್ಥ ಅದು ಬೇರೆ ಇರಂಗಿಲ್ಲ. ನಿಮ್ಮ ಗುರಿನೂ ಬ್ರಹ್ಮ, ನಿಮ್ಮದ ಜ್ಞೇಯನೂ ಬ್ರಹ್ಮ. ಆದ್ರೆ ಈ ಧ್ಯಾನದೊಳಗೆ ಏನದ ಅದು ಗುರಿ ಬ್ರಹ್ಮನೇ, ಆದ್ರೆ ಅಲ್ಲಿ ನೀವು ಹಿಡ್ಕೊಂಡಿರೋ ವಸ್ತು ಏನದ ಬೇರೆ ವಸ್ತು ಇರ್ತದ, ಅದು ಬ್ರಹ್ಮ ಇರಂಗಿಲ್ಲ. ಈಗ ಸಾಲಿಗ್ರಾಮಕ್ಕ ನಾರಾಯಣ ಅಂತ ಹೇಳಕ್ಕೆ ಅನ್ಬೇಕಂತಾರ. ನಾರಾಯಣ ಹೆಂಗದನ, ಚತುರ್ಭುಜ ನಾರಾಯಣ ಅದನ, ಲಕ್ಷ್ಮಿ ಸಮೇತ ಅದನ, ಶಂಖ ಚಕ್ರ ಗದಾಧಾರಿ ಅದನ. ಅಲ್ಲಿ ಸಾಲಿಗ್ರಾಮ ಏನು ಗಂಡಕಿ ನದಿ ಒಳಗಿಂದ ಒಂದು ಕಲ್ಲು, ಅದಕ್ಕೆ ಅವ್ರು ಸಾಲಿಗ್ರಾಮ ಅಂತಾರೆ. ಇದಕ್ಕೆ ವಿಷ್ಣುವನು ಅಂತಾರ. ಅದು ಉಪಾಸನೆ. ಉಪಾಸನೆ ಭಕ್ತಿ ಎಲ್ಲ ಒಂದೇ. ಧ್ಯಾನ ಉಪಾಸನೆ ಭಕ್ತಿ ಅಂತಂದ್ರ ಅಲ್ಲಿ 4 ಬೇಕು. ವಿಧಿ, ಒಂದ್ ಮೆಥಡ್ ಬೇಕಲ್ಲಿ, ಒಂದ್ ಪದ್ಧತಿ ಪ್ರಕಾರ ಧ್ಯಾನ ಮಾಡ್ಬೇಕು. ಹೆಂಗ್ ಮಾಡ್ಬೇಕಂತ ಎಲ್ಲ ಕಲಿಸ್ತಾರ. ಮತ್ತೆ ವಿಶ್ವಾಸ ಬೇಕು. ಆ ಒಂದು ಸಾಲಿಗ್ರಾಮನೇ ವಿಷ್ಣು ಅನ್ನೋಂಥದ್ದು ವಿಶ್ವಾಸ ಬೇಕು. ನಾವು ಕೈಯೊಳಗೆ ಇಡೋದಂತ ಇಷ್ಟಲಿಂಗನೇ ಶಿವ ಅನ್ನೋಂಥ ವಿಶ್ವಾಸ ಬೇಕು. ಆ ಓಂಕಾರವನ್ನೇ ನಾವು ಬ್ರಹ್ಮ ಅನ್ನೋಂಥ ವಿಶ್ವಾಸ ಬೇಕು. ಓಂಕಾರಕ್ಕೆ ನಾವು ಬ್ರಹ್ಮ ಅನ್ನೋ ವಿಶ್ವಾಸ ಇರಲಿಲ್ಲ ಅಂತಂದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗಂಗಿಲ್ಲ. ಮೋಕ್ಷ ಸಾಧನೆ ಮಾಡ್ಬೇಕನ್ನಂಥದ್ದು ಇಚ್ಛೆ ಬೇಕು. ಜೀವ ಶಿವನಾಗಬೇಕು, ಅಂಗ ಲಿಂಗ ಆಗಬೇಕು ಅನ್ನೋ ವೀರಶೈವ ಪದ್ಧತಿ ಪ್ರಕಾರ ಮೋಕ್ಷ ಹೊಂದಬೇಕನ್ನಂಥದ್ದು ಇಚ್ಛೆ ಬೇಕು. ವಿಧಿ ಅಂತಂದ್ರೆ ಯಾವುದನ್ನು ಹಿಡ್ಕೊಂಡು ಕೂತು ಹೆಂಗ್ ಸಾಧನೆ ಮಾಡಬೇಕು ಅಂತೇಳಿ ಗುರು ಒಂದು ಮೆಥಡ್ ಕಲಿಸ್ಕೊಡ್ತಾನೆ. ವಿಧಿ, ವಿಶ್ವಾಸ, ಇಚ್ಛೆ. ಮತ್ತೇನಾಗ್ತಿರ್ತದ, ಮನಸ್ಸು ಅದನ್ನು ಬಿಟ್ಟು ಓಡೋತಿರ್ತದ. ಬಿಟ್ಟು ಓಡೋದಾಗ ಅದನ್ನ ಹಿಡಿದು ತಂದು ಮತ್ತೆ ಅಲ್ಲಿ ಕಟ್ಟಿ ಹಾಕಂತದ. ಹಠ ಛಲದಿಂದ ಆ ಸಾಧನೆ ಮಾಡಬೇಕು. ಈ ರೀತಿ ಇವು 4 ಇಟ್ಕೋಬೇಕು. ಧ್ಯಾನಕ್ಕೆ ವಿಧಿ, ವಿಶ್ವಾಸ, ಇಚ್ಛೆ, ಹಠ ಅಥವಾ ಛಲ. ಜ್ಞಾನದೊಳಗೆ ಏನದ ಪ್ರಮಾಣ, ಪ್ರಮೇಯ. ಮತ್ತ ಜ್ಞಾನದೊಳಗೆ ಪ್ರಮಾಣ ಪ್ರಮೇಯ ಅಂತಂದ್ರ ನಂಬಿಕೆ ಬ್ಯಾಡ್ರಿ ಅಂತ ಕೇಳಿದ್ರೆ ನಂಬಿಕೆ ಎಲ್ಲ ಕಡೆ ಬೇಕು. ನಂಬಿಕೆ ಎಲ್ಲ ಕಡೆ ಬೇಕು. ಅಲ್ಲಿನೂ ಬೇಕು, ಧ್ಯಾನದೊಳಗೂ ಬೇಕು, ಧ್ಯಾನದೊಳಗೂ ಬೇಕು. ಈಗ ಒಂದೇ ಸಲ ಪರಮಾತ್ಮನ ತಂದು ಮುಂದೆ ನಿಂದ್ರಿಸ್ಲಕ್ಕಾಗ್ತದ? ಗುರು ತಿಳಿಸಿ ಹೇಳಿ 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 ಅಂತಃಕರಣ ಹದ ಮಾಡಿದಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅವನಿಗೆ ಯಾವಾಗ ಅನುಭವ ಆಗ್ತದ ಅವಾಗ ಇಡೀ ವಿಶ್ವವೆಲ್ಲ ಬ್ರಹ್ಮ ಸ್ವರೂಪವಾಗಿ ಕಾಣಿಸ್ತದ. ಹೀಗಾಗಿ ಅವನ್ ಏನ್ ಮಾಡ್ಬೇಕಾಗ್ತದ? ಸ್ಟಾರ್ಟಿಂಗ್ ಗುರು ವಾಕ್ಯದ ಮೇಲೆ ಶ್ರದ್ಧೆ ಇಡ್ಬೇಕ ಬೇಡ? ಜ್ಞಾನದೊಳಗೂ ನಂಬಿಕೆ ಬೇಕು, ಧ್ಯಾನದೊಳಗೂ ನಂಬಿಕೆ ಬೇಕು. ಗುರು ವಾಕ್ಯವನ್ನ ನಂಬಿನೇ ನಾವು ಕೆಲಸ ಚಾಲು ಮಾಡ್ಬೇಕಾಗ್ತದ. ಆ ನಂಬಲಿಲ್ಲ ಅಂತಂದ್ರ ಏನು ಕೆಲಸ ಮಾಡಕ್ಕಾಗಂಗಿಲ್ಲ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಭಗವದ್ಗೀತೆ ಹೇಳ್ತದ. ಯಾರು ಶ್ರದ್ಧೆ ಉಳ್ಳವರಾಗ್ತಾರ ಅವರಿಗೆ ಜ್ಞಾನ ಹತ್ತದ ಅನ್ನಂಥದ್ದು. ಈ ರೀತಿ ಇಲ್ಲಿ ಏನ್ ಹೇಳಕತ್ತದ ಅಂದ್ರ ಧ್ಯಾನ ಉಪಾಸನೆ ಅನ್ನೋ ಶಬ್ದ ಬಳಸ್ಯಾರಲ್ಲ, ಅದರ ಸಲುವಾಗಿ ಇದು ಉಪಾಸನೆಗೋಸ್ಕರ ಈ ಕಲ್ಪಿತ ಆಕಾರವುಳ್ಳ ಸ್ಥಾವರ ಜಂಗಮ ರೂಪವಾದ ಅಖಿಲ ಪ್ರಪಂಚವನ್ನು ನಿರ್ಮಿಸುವ ಲಿಂಗ ಇದು. ಆ ಶಕ್ತಿಯೊಡನೆ ಸಮರಸ ಆಗಿರುವಂತ ನಿರಂಜನ ಜಂಗಮ ತತ್ವವೇ ಸರ್ವೋತ್ತಮವೆಂದು ಸಾರಿದ್ದಾರೆ. ಏನಿದು ಈ ತರ ಹೇಳೋದು? ಇದಕ್ಕೆ ಚಂದ ತಿಳ್ಕೋಬೇಕಲ್ಲ. ಶುದ್ಧ ಬ್ರಹ್ಮ ಒಬ್ಬ, ಮೂಲ ಪರಮಾತ್ಮ ಅಂತ ಒಬ್ಬ ಅದನ. ಆ ಪರಮಾತ್ಮ ಒಬ್ಬನೇ ಅದನ, ಎಲ್ಲ ಕಡೆ ಅದನ. ಆ ಪರಮಾತ್ಮನ ಜೊತೆಗೆ ಏನದ? ಪರಮಾತ್ಮನಲ್ಲಿ ಏನದ? ಶಕ್ತಿ, ಮಾಯೆ, ಪ್ರಕೃತಿ, ಮೂಲ ಪ್ರಕೃತಿ ಅಂತದ.
ಆ ಮೂಲ ಪ್ರಕೃತಿ ಒಳಗೆ ಏನದ ಸತ್ವ ರಜ ತಮ ಅಂತೇಳಿ 3 ಗುಣ ಅದಾವ. ಅವು 3 ಏನದಾವ ಕನ್ನಡಿ ಇದ್ದಂಗ ಅದಾವ. ಯಾವಾಗ ಸತ್ವಗುಣ ಎಂಬ ಕನ್ನಡಿ ಒಳಗ ಸತ್ವಗುಣ ಎನ್ನುವ ಕನ್ನಡಿ ಒಳಗ ಆ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಬಂತು ಅಂತಂದ್ರ ಆ ಪ್ರತಿಬಿಂಬ ಏನಾಗ್ತದಂದ್ರ ಇಡೀ ವಿಶ್ವ ತುಂಬ ಒಂದೇ ಅಖಂಡವಾಗಿ ವ್ಯಾಪಿಸಿರುವಂತ ಏನೇನು ತತ್ವಗಳದಾವ ಆ ಎಲ್ಲ ತತ್ವಗಳು ಆ ಒಂದು ಸತ್ವಗುಣದಿಂದ ಉಂಟಾಗ್ತಾವ. ಸತ್ವಗುಣ ಎಂಬ ಕನ್ನಡಿಯಲ್ಲಿ ಶುದ್ಧ ಬ್ರಹ್ಮನ ಪ್ರತಿಬಿಂಬ, ಆ ಪ್ರತಿಬಿಂಬ ಪ್ಲಸ್ ಆ ಸತ್ವಗುಣ, ಪ್ರಕೃತಿಯ ಸತ್ವಗುಣ ಪ್ಲಸ್ ಸತ್ವಗುಣ ಪ್ಲಸ್ ಸತ್ವಗುಣದಲ್ಲಿ ಪ್ರತಿಬಿಂಬ ಪ್ಲಸ್ ಯಾರ ಪ್ರತಿಬಿಂಬ? ಬ್ರಹ್ಮನ ಪ್ರತಿಬಿಂಬ, ಪರಮನ ಪ್ರತಿಬಿಂಬ. ಅವು 3 ಕೂಡಿಸಿ ಈಶ್ವರ ಅಂತೇಳಿ ಒಬ್ಬ ಆಗ್ತಾನ. ಆ ಈಶ್ವರ ತತ್ವ ಅಂದ್ರೆ ಏನದ? ಈ ಈಶ್ವರ ತತ್ವ ದರ್ಶನ ಆಗ್ಬಿಡ್ತು ಅಂತಂದ್ರೆ ಎಲ್ಲಿ ಹೋಗ್ಲಕ್ ಮನಸ್ಸೇ ಬರಂಗಿಲ್ಲ. ಆ ಊರಿಗೆ ಹೋಗ್ಬೇಕು, ಅದು ನೋಡ್ಬೇಕು, ಈ ಊರಿಗೆ ಹೋಗ್ಬೇಕು, ಇದು ನೋಡ್ಬೇಕು, ಆ ಗುಡ್ಡ ನೋಡ್ಬೇಕು, ಈ ಮ್ಯಾಲಿಂದ ನೀರ್ ಬೀಳತ್ತ ನೋಡ್ಬೇಕು, ಕೆಳಗಿಂದ ಏರೋಪ್ಲೇನ್ ಹಾರದ ನೋಡ್ಬೇಕು. ಇವೆಲ್ಲ ನೋಡ್ಬೇಕನ್ನೋದು ಏನು ಮನ್ಸು ಬರಂಗಿಲ್ಲ. ಈಶ್ವರ ದರ್ಶನ ಆಯ್ತಂದ್ರೆ ಎಲ್ಲಿರುವಾದ್ರೂ ಅದೇ ನೀರು, ಅದೇ ಭೂಮಿ, ಅದೇ ಗಾಳಿ. ಏನ್ ಹೊಸದು ನೋಡ್ಲಕ್ಕಾದಪ್ಪ? ಇಡೀ ವಿಶ್ವಕ್ಕ ಒಂದೇ ಭೂಮಿ, ಒಂದೇ ನೀರು, ಒಂದೇ ಗಾಳಿ, ಅಖಂಡ ತತ್ವ. ಇಡೀ ವಿಶ್ವದ ಎಲ್ಲಾ ಜೀವಿಗಳು ಬಾಯಿಲಿಂತೇ ತಿಂತಾರ, ಮೂಗ್ಲಿಂತೇ ಉಸಿರಾಡಿಸ್ತಾರ. ಇಡೀ ವಿಶ್ವಕ್ಕೆ ಕಾಮನ್ ಫ್ಯಾಕ್ಟರ್ ಏನದಲ್ಲ ಅದೆಲ್ಲ ಈ ಈಶ್ವರ ಮಾಯೆಯರಿಂದ ಉಂಟಾಗ್ತದೆ. ಮತ್ತೆ ಅದೇ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಈ ಒಂದು ಪ್ರಕೃತಿ ಮಾತೆಯ ರಜೋಗುಣದಲ್ಲಿ ಪ್ರತಿಬಿಂಬಿಸಿದಾಗ 84 ಲಕ್ಷ ಜೀವರಾಶಿಗಳು ಉಂಟಾಗ್ತಾರ. ಅವು 84 ಲಕ್ಷ ಜೀವರಾಶಿಗಳು ಅವರವ್ರ ಕರ್ಮ ಧರ್ಮ, ಅವ್ರ ಅರಿವು ಮರೆವು, ಅವ್ರ ಬುದ್ಧಿ ಎಲ್ಲ ಬೇರೆ 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 ಇರ್ತದೆ. ಎಲ್ಲ ಚೇಂಜ್ ಆಗ್ತದೆ. ಆಮೇಲೆ ಅದೇ ಶುದ್ಧ ಬ್ರಹ್ಮ ಈ ಒಂದು ಪ್ರಕೃತಿಯ ಒಂದು ತಮೋಗುಣದಲ್ಲಿ ಪ್ರತಿಬಿಂಬಿಸಿದಾಗ, ಅಲ್ಲಿ ಪ್ರತಿಬಿಂಬಿಸ್ಬೇಕಂತಂದ್ರ ಆ ತಮೋಗುಣ ಪ್ರಧಾನ ಪ್ರಕೃತಿ ಹೆಂಗದ ಅಂತಂದ್ರೆ ಕೆಸರಿದ್ದಂಗದ. ಕೆಸರಿನೊಳಗೆ ಯಾವ ಪ್ರತಿಬಿಂಬ ಬರ್ತದ? ಬರಂಗಿಲ್ಲ. ಅದೇನು ಶುದ್ಧ ಬ್ರಹ್ಮನ ಒಂದು ಸ್ಪರ್ಶದಿಂದ ಅವೆಲ್ಲ ಜಡ ಜಗತ್ತು ನಡೀತಾವ. ಭೂಮಿ, ಸೂರ್ಯ, ಚಂದ್ರ, ಗಾಳಿ, ನೀರ ಏನದವ ತಿರುಗಿದ್ದು ಅವು ತಿರುಗದೆ ಒಂದು ಕೆಲಸ ಸ್ಪರ್ಶದಿಂದ. ಈ ರೀತಿ ಇದ್ದೇನದ ಇಂಥದೊಂದು ಚಲನಶೀಲವಾದಂತ ಜಗತ್ತಿಗೆ ಕಾರಣವಾದಂತ ಈ ಒಂದು ಶಕ್ತಿಯೊಡನೆ ಸಮರಸನಾಗಿರುವ ನಿರಂಜನ ಜಂಗಮ ತತ್ವ. ಆ ಶುದ್ಧ ಬ್ರಹ್ಮನಿಗೆ ಇವರೇನಂದರ ಜಂಗಮ ತತ್ವ, ನಿರಂಜನ ಜಂಗಮ ತತ್ವ. ಏನಾಗ್ಯದ ಜಂಗಮ? ಈಗ ಏನಾಗ್ಯಾನ? ಶಕ್ತಿಯೊಡನೆ ಬೆರ್ತನಲ್ಲ, ಶಕ್ತಿಯೊಡನೆ ಬೆರ್ತದ್ದಕ್ಕೆ ಜಂಗಮ ತತ್ವ ಅಂದ್ರು. ಅವ ಮೂಲ ಶುದ್ಧ ಬ್ರಹ್ಮ ಹೆಂಗದನ? ನಿಶ್ಚಲ ಅದನವ. ಈ ಪ್ರಕೃತಿಯೊಡನೆ ಬೆರ್ತದ್ದಕ್ಕೆ ಅವನಿಗೆ ಚಲನೆ ಸಿಕ್ಕದ. ಮೂಲ ಶುದ್ಧ ಬ್ರಹ್ಮ ನಿರಾಕಾರದನ. ಅವ ಪ್ರಕೃತಿ ಒಳಗೆ ಬೆರ್ತದ್ದಕ್ಕ ಅವನಿಗೇನಾಗ್ಯದ? ಆಕಾರ ಸಿಕ್ಕದ. ಅದಕ್ಕೆ ಆ ಪ್ರಕೃತಿ ಮಾತೆ ಏನ್ ಹೇಳ್ತಾಳ? ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್ ಅಂದ್ರೆ ನಾನಿಲ್ಲದೆ ಆ ಶುದ್ಧ ಬ್ರಹ್ಮ ಪ್ರಕಟ ಆಗುವುದಿಲ್ಲ. ಒಂದೇ ಸೆಕೆಂಡ್. ಆಕಿ ಪ್ರಕೃತಿ ಮಾತೆ ಏನ್ ಹೇಳ್ತಾಳ? ನಾನಿಲ್ಲದೆ ಶುದ್ಧ ಬ್ರಹ್ಮ ಪ್ರಕಟ ಆಗುವಂಗಿಲ್ಲ. ಅವ ನಿರಾಕಾರ ಅದನ, ನಿಶಬ್ದ ಅದನ, ನೀರಸ ಅದನ, ನಿರ್ಗಂಧ ಅದನ, ನಿಷ್ಕ್ರಿಯ ಅದನ. ಅಕ್ರಿಯ ಬ್ರಹ್ಮ ಹ್ಯಾಂಗ್ ಪ್ರಕಟ ಆಗ್ತಾನ? ಹಿಂಗಾಗಿ ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ಅವನು ಪ್ರಕಟ ಆಗಂಗಿಲ್ಲ. ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್.
ಆ ಶುದ್ಧ ಬ್ರಹ್ಮ ಇರ್ಲಿಲ್ಲ ಅಂತಂದ್ರ ನನಗೆ ಅಸ್ತಿತ್ವನೇ ಇಲ್ಲ. ಶುದ್ಧ ಬ್ರಹ್ಮ ಮತ್ತು ಈ ಪ್ರಕೃತಿ ಹೆಂಗದ ಅಂದ್ರ ಬಂಗಾರ ಮತ್ತು ಆಭರಣ ಇದ್ದಂಗ ಅದ. ಬಂಗಾರ ಇದ್ಲ ಅಂತಂದ್ರೆ ಆಭರಣ ಎಲ್ಲಿರ್ಲಕ್ ಸಾಧ್ಯ ಅದ? ವಿದೌಟ್ ಬಂಗಾರ ದೇರ್ ಈಸ್ ನೋ ಆಭರಣ. ಹಂಗ ಅಲ್ಲಿ ಶುದ್ಧ ಬ್ರಹ್ಮ ಪರಮಾತ್ಮ ಇರ್ಲಿಲ್ಲ ಅಂತಂದ್ರೆ, ನಿಷ್ಕಲ ಬ್ರಹ್ಮ ಇರ್ಲಿಲ್ಲ ಅಂತಂದ್ರೆ ನನಗ ಅಸ್ತಿತ್ವನೇ ಇಲ್ಲ. ಆಭರಣಕ್ಕೆ ಅಸ್ತಿತ್ವ ಎದರಿಂದ ಬಂದದ್ರಿ? ಬಂಗಾರಲಿಂತ. ಆಭರಣ ಅಂತೇಳಿ ಸಪರೇಟ್ ಏನು ಇಲ್ಲ ಇಲ್ಲ. ಬಂಗಾರದಾಗ ಕೆತ್ತಿ ಒಂದು ಡಿಸೈನ್ ಮಾಡ್ಯಾರ ಅಷ್ಟೇ. ಬಂಗಾರಕ್ಕ ಡಿಸೈನ್ ಎದರಿಂದ ಬಂದದ? ಆಭರಣದಿಂದ ಬಂದದ. ಬಂಗಾರ ನೋಡ್ಲಕ್ಕೆ ಯಾರು ಇಷ್ಟಪಡ್ತಾರ? ಮನಿ ಒಳಗ ಬಂಗಾರ ಬೇಕಾದ ಬಂಗಾರ, ಒಂದು ಮಣ ಬಂಗಾರ ಅದ ಅಂದ್ರೂ ಆ ಹೆಣ್ಮಗಳಿಗೆ ಸಮಾಧಾನ ಇರಲ್ಲ. ಅದು ಡಿಸೈನ್ ಮಾಡಿ ಕೊಳ್ಳಾಗ ಹಾಕೊಂಡ್ರೆ ಅಷ್ಟೇ ಆಕೆ ಸಮಾಧಾನ. ಹಂಗ ಇಲ್ಲೇನದ ಅಂತಂದ್ರ ಬಂಗಾರ ಬರೇ ಚೊಕ್ಕ ಬಂಗಾರ ತಗೊಂಡ್ ನಾನೇನ್ ಮಾಡ್ಲಿ ಅಂತಾಳ. ಹಂಗ ಇದು ಚೊಕ್ಕ ಬಂಗಾರ ಇದ್ದಂಗ ಅವ ಶುದ್ಧ ಬ್ರಹ್ಮ. ಅವನಿಗೆ ಯಾರು ನೋಡಕ್ ಆಗಂಗಿಲ್ಲ. ಅವ ಯಾವಾಗ ಡಿಸೈನ್ ಆಗಿ ಆಭರಣ ರೂಪದಲ್ಲಿ ಆತನಿ ಜಗತ್ತಿನೊಳಗ 84 ಲಕ್ಷ ಜೀವರಾಶಿಗಳು, ಪಂಚಮಹಾಭೂತಗಳು, ಅವುಗಳಿಂದ ಉಂಟಾದ ವಸ್ತು ಪ್ರಪಂಚ, ಅದು ರಂಜನೀಯವಾದ ಜಗತ್ತೇನು ತಯಾರಾಗ್ತದ, ಅವಾಗ ಅವನಿಗೆ ಕಾಣ್ಲಕ್ ಸಾಧ್ಯ ಆಗ್ತದ. ಈ ರೀತಿ ಹೇಳಿ ಈಗ ಜಂಗಮ ತತ್ವ ಯಾವದಕ್ಕಂದಾರ? ಶುದ್ಧ ಬ್ರಹ್ಮ ಆ ಪ್ರಕೃತಿ ಒಳಗೆ ಬೆರಿಲಾರ್ದ ಶುದ್ಧವಾಗಿದನಲ್ಲ ಅವನಿಗಂದರೋ ಏನ ಪ್ರಕೃತಿ ಒಳಗೆ ಬೆರೆತಂತದಕ್ಕಂದಾರೋ? ಜಂಗಮ ಅಂತ ಎದಕ್ಕಂದಾರ? ಬೆರ್ತದ್ದು. ಈ ಪ್ರಕೃತಿ ಜೊತೆಗೆ ಬೆರಿಲಾರ್ದು ಒಂದು ಶುದ್ಧ ಬ್ರಹ್ಮ, ನಿಷ್ಕ್ರಿಯ ಬ್ರಹ್ಮ ಅದನಲ್ಲ ಅವನಿಗೆ ಜಂಗಮ ಅನ್ನಂಗಿಲ್ಲ. ಅವ ಸ್ಥಾವರದನವ, ಒಂದೇ ಕಡೆ ಸುಮ್ಮ ನಿಶ್ಚಲವಾಗಿ ಬಿದ್ದನ. ಅವನಿಗೆ ಚಲನೆ ಬರಬೇಕಾದ್ರೆ ಈ ಪ್ರಕೃತಿ ಜೊತೆಗೆ ಕಲಿಬೇಕಾಗ್ತದೆ, ಲೀಲೆ ಮಾಡಬೇಕಾಗ್ತದೆ. ಅದಕ್ಕೆ ಇಂಥ ಒಂದು ಶಕ್ತಿಯೊಡನೆ ಸಮರಸನಾಗಿರುವ ನಿರಂಜನ ಜಂಗಮ ತತ್ವವೇ ಸರ್ವೋತ್ತಮವೆಂದು ಸಾರಿದ್ದಾರೆ. ನಿಷ್ಕ್ರಿಯ ಬ್ರಹ್ಮನ್ ತಗೊಂಡು ಏನ್ ಮಾಡ್ಬೇಕ್ರಿ ನಾವು? ಎದಕ್ ಬರ್ತದ? ಅವ ಚಲನಶೀಲ ಜಂಗಮ ಇದ್ರೆ ಅಷ್ಟೇ ಕೆಲ್ಸಕ್ಕೆ ಬರ್ತದ. ನಿರಾಕಾರ ಬ್ರಹ್ಮನ್ ತಗೊಂಡು ಏನ್ ಮಾಡವ್ ನಾವು? ಅವನಿಗೆ ಒಂದು ಆಕಾರ ಇದ್ರೆ ಅಷ್ಟೇ ನಮಗ್ ಕೆಲ್ಸಕ್ಕೆ ಬರ್ತದ. ಹೌದಲ್ರಿ? ಅವ ನಿಷ್ಕ್ರಿಯನ, ನಿರಾಕಾರದನ, ಅವ ಗಂಡು ಅಲ್ಲ, ಅವ ಹೆಣ್ಣು ಅಲ್ಲ, ಅವ ಆತ್ಮ ಅದನ. ತೊಗೊಂಡೇನ್ ಮಾಡವ್ ನಾವು? ಅವ ಹೆಂಗಿದ್ದ ತೊಗೊಂಡೇನ್ ಮಾಡ? ಆದ್ರೆ ಅವನಿಗೆ ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ಅವನಿಗೆ ಬಿಟ್ಟು ಗಂಡು ಇಲ್ಲ, ಹೆಣ್ಣು ಇಲ್ಲ, ಆತ್ಮನೂ ಇಲ್ಲ. ಅವನ್ ಹಿಡ್ಕೊಂಡೇ ಎಲ್ಲ ಅದ. ಆದ್ರ ಅವನ್ ಹೆಂಗದನಂದ್ರ ಲೀಲೆ ಮಾಡಿದರೆ ಉಮಾಪತಿ, ಲೀಲೆ ಇಲ್ಲದಿಡೆ ಸ್ವಯಂಭೂ. ಲೀಲೆ ಮಾಡಿದರೆ ಉಮಾಪತಿ, ಲೀಲೆ ಇಲ್ಲ ಅಂತಂದ್ರೆ ಸ್ವಯಂಭೂ. ಲೀಲೆ ಮಾಡ್ಲಾರ್ದಾಗ ಒಬ್ಬನೇ ತನ್ನ ಪಾಡಿಗೆ ತಾನಿರ್ತಾನ. ಲೀಲೆ ಮಾಡ್ತಾ ಇದ್ದನು ಅಂತಂದ್ರೆ ಉಮಾಪತಿ, ಶಿವಶಕ್ತಿ, ಪ್ರಕೃತಿ, ಬ್ರಹ್ಮ, ಈ ರೀತಿ ಇರ್ತದೆ. ಈ ರೀತಿ ಪ್ರಕೃತಿಯ ಜೊತೆಗೆ ಬೆರೆತಂತಾದಕ್ಕ ಆಭರಣದಲ್ಲಿರುವ ಬಂಗಾರಕ್ಕ ಜಂಗಮ ಅಂದಾರ. ಚೊಕ್ಕ ಬಂಗಾರಕ್ಕೆ ಅಂದಿಲ್ಲ ಜಂಗಮ ಅಂತ. ಈಗ 24 ಕ್ಯಾರೆಟ್ ಬಂಗಾರ ಮತ್ತು ಆಭರಣದ ಬಂಗಾರ ಬೇರೆ ಅದಾವಿಲ್ರಿ? 22 ಕ್ಯಾರೆಟ್, 24 ಕ್ಯಾರೆಟ್. 24 ಕ್ಯಾರೆಟ್ ಬಂಗಾರ ಏನದಲ್ಲ ಅದು ಶುದ್ಧ ಬ್ರಹ್ಮ. ಅದು ಆಭರಣ ಆಗ್ಬೇಕಾದ್ರೆ ಅದನ್ನ ಟಂಕಿನೊಳಗೆ ಸೇರಿಸಿ ಒಂದು ಆಭರಣ ಮಾಡ್ತಾರಲ್ಲ, ಅದು 22 ಕ್ಯಾರೆಟ್ ಇಂದು. ಅದ್ರೊಳಗೂ ಬಂಗಾರ ಅದ ಇಲ್ಲ? ಆ ಆಭರಣದೊಳಗಿರುವ ಬಂಗಾರಕ್ಕ ಏನಂತಾರ? ಜಂಗಮ ಅಂತಾರ. ಆಭರಣ ಆಗ್ಲಾರ್ದ 24 ಕ್ಯಾರೆಟ್ ಬಂಗಾರ ಏನದಲ್ಲ ಅದಕ್ಕೇನಂತಾರ? ಲಿಂಗ ಅಂತಾರ.
ಲಿಂಗ ಶುದ್ಧ ಬ್ರಹ್ಮ. 24 ಕ್ಯಾರೆಟ್ ಇರಂತ ಗೋಲ್ಡ್ ಏನದ, ಶುದ್ಧ ಚೊಕ್ಕ ಬಂಗಾರ ಏನದಲ್ಲ, ಅದಕ್ಕೆ ಲಿಂಗ ಅಂತಾರ. ಅದು ಆಭರಣದೊಳಗ ಆಭರಣ ಆಗುವುದಕ್ಕ ಇತರ ವಸ್ತುಗಳ ಜೊತೆಗೆ ಬೆರ್ತದದು. ಬೆರ್ತಂತ ಚೇತನ, ಆ ಚೇತನಕ್ಕೆ ಏನಂತಾರ ಜಂಗಮ ಅಂತಾರ. ಅದರ ತಿಳ್ಕೋಬೇಕಿದೆ ಏನಂತ. ನಿರಂಜನ ಜಂಗಮದ ಗರ್ಭದಲ್ಲಿ ಋಗ್ವೇದಾದಿ 4 ವೇದಗಳು, ಅಷ್ಟಾದಶ ಪುರಾಣಗಳು ಬೆಳಗುತ್ತಿರುವವು. ನೋಡ್ರಿ, ಆ ಜಂಗಮನಲ್ಲಿ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲನೂ ಅವನೊಳಗೆ ಅದಾವ. ಆ ಜಂಗಮ ನಿಮ್ಮೊಳಗೆ ಅದನ ಇಲ್ಲ? ನಿಮ್ಮ ಪ್ರಕೃತಿ ಜೊತೆಗೆ ಬೆರೆತಂತ ಚೇತನ ಆದಲ್ರಿ ನಿಮ್ಮಲ್ಲಿ. ಆ ಜಂಗಮನೊಳಗ ಏನದವಪ್ಪ ಅಂದ್ರ ಈ ಎಲ್ಲ ಸನಾತನ ಸಾಹಿತ್ಯ ಎಲ್ಲ ಅದರೊಳಗೆ ಅದ. ಆ ಸನಾತನ ಸಾಹಿತ್ಯ ಒಳಗೆ ಇಟ್ಕೊಂಡು ಆ ಹೊರಗೆ ಬಂದವಲ್ಲ ಶಾಸ್ತ್ರಗಳು, ಅವೆಲ್ಲ ಏನದವ ಆ ಜಂಗಮನ ಒಂದೊಂದು ಹನಿ ಉಗುಳಿದ್ದಂಗೆ ಅಷ್ಟೇ ಅವು. ಅವ ಸಾಗರದನ, ವಿಚಾರ ಸಾಗರದನ ಒಳಗೆ. ಅದಕ್ಕೆ ಹೇಳ್ತಾರ, ನಿರಂಜನ ಜಂಗಮದ ಗರ್ಭದಲ್ಲಿ ಋಗ್ವೇದಾದಿ 4 ವೇದಗಳು, ಅಷ್ಟಾದಶ ಪುರಾಣಗಳು ಬೆಳಗುತ್ತಿರುವವು. ಮತ್ತೇನದ, ಸಮಸ್ತ ಯೋಗಿಗಳು, ಸಮಸ್ತ ಮುನಿಗಳು ಆತನ ಚರಣವನ್ನೇ ಆಶ್ರಯಿಸಿದ್ದಾರೆ. ಆ ಜಂಗಮನನ್ನೇ ಆಶ್ರಯಿಸಿದವರೆಲ್ಲರೂ. ಅಂಗಾಲುಗಳಲ್ಲಿ ಆತಳವು, ಪಾದಗಳ ಮೇಲು ಭಾಗದಲ್ಲಿ ವೀತಳವು. ಅತಳ ವಿತಳ ಅಂತದಲ್ಲ, ಅವೆಲ್ಲ ಏನು ಲೋಕಗಳದವಲ್ಲ. ಮೊಳಕಾಲಲ್ಲಿ ಸೂತಳವು, ಜಾನುಗಳಲ್ಲಿ ಮಹಾತಳವು, ತೊಡೆಯಲ್ಲಿ ತಲಾತಳವು, ಗುಹ್ಯದಲ್ಲಿ ರಸಾತಲ, ನಡುವಿನಲ್ಲಿ ಪಾತಾಳ, ನಾಭಿಯಲ್ಲಿ ಭೂಲೋಕ, ಹೊಟ್ಟೆಯಲ್ಲಿ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಗಲೋಕ, ಕಂಠದಲ್ಲಿ ಜನಲೋಕ, ದವಡೆಯಲ್ಲಿ ತಪೋಲೋಕ, ಹಣೆಯಲ್ಲಿ ಸತ್ಯಲೋಕ, ಮಸ್ತಕದೊಳಗ ಮಹಾಲೋಕ. ಹೀಗಾಗಿ ಬ್ರಹ್ಮಾಂಡದೊಳಗ 14 ಲೋಕ ಹೆಂಗದವೋ ಹಂಗ ಪಿಂಡಾಂಡದೊಳಗನು ಆ 14 ಲೋಕಗಳದವ. ಹಿಂಗ 14 ಲೋಕಗಳು ಆ ಜಂಗಮನಲ್ಲಿ ವಿರಾಜಿಸುತ್ತಿವೆ. ಆ ಒಂದು ಚೇತನ ನಿಮ್ಮೊಳಗೆ ಏನದ, ನಿಮ್ಮ ಪ್ರಕೃತಿ ಒಳಗೆ ಬೆರೆತಂತ ಚೇತನ ಏನದಲ್ಲ, ಆ ಜಂಗಮನಲ್ಲಿ ಈ 14 ಲೋಕಗಳು ಈ ರೀತಿಯಾಗಿ ವಿರಾಜಿಸುತ್ತಿವೆ. ಬ್ರಹ್ಮಾಂಡವೇ ಆತನ ಮುಕುಟ, ಗಗನವೇ ಆತನ ವದನ, ದಿಕ್ಕುಗಳೇ ಆತನ ಬಾವುಗಳು, ಸೂರ್ಯಚಂದ್ರರೇ ಆತನ ನೇತ್ರಗಳು. ಜಂಗಮ ಅಂತಂದ್ರೆ ಏನ್ ಮಾಡ್ಯಾರೀಗ? ಯಾರನ್ನ ನೆನ್ಸೊಳಕತ್ತೀರಿ? ಜಂಗಮ ಅಂತಂದ್ರ ಈಶ್ವರ. ಶುದ್ಧ ಬ್ರಹ್ಮ, ಈಶ್ವರ. ಮತ್ತ ಅದೇ ಹೇಳ್ತಾನೆ ನೋಡ್ರಿ, 14 ಲೋಕಗಳು ಆತನ ದೇಹದಲ್ಲಿ ವಿರಾಜಿಸುತ್ತಿವೆ. ಬ್ರಹ್ಮಾಂಡವೇ ಆತನ ಮುಕುಟ, ಗಗನವೇ ಆತನ ವದನ, ದಿಕ್ಕುಗಳೇ ಬಾವುಗಳು, ಸೂರ್ಯಚಂದ್ರರೇ ಆತನ ನೇತ್ರಗಳು, ವ್ಯೋಮವೇ ಶರೀರವು, ಪಾತಾಳವೇ ಪಾದವು, ಆತನ ಕರಸ್ಥಲದಲ್ಲಿ ಶೂನ್ಯಲಿಂಗವು, ಮೇಘವೇ ಜಟ ಪಟಲಗಳು, ಬೆಳದಿಂಗಳೇ ಆತನ ವಿಭೂತಿ, ಆತನ ಕ್ರಿಯಾರೂಪಗಳೇ ನಿಖಿಲ ದೇವತೆಗಳು. ಎಲ್ಲ 33 ಕೋಟಿ ದೇವತೆಗಳೇನದವ, ಅವನ ಕ್ರಿಯೆಗಳೇ ಅವೆಲ್ಲ ದೇವತೆಗಳು ಮಾಡ್ಲಕತ್ತವ. ನಕ್ಷತ್ರಗಳೇ ಆತನ ಪುಷ್ಪಗಳು, ರುದ್ರಾಕ್ಷಿಗಳೇ ಆತನ ಕುಲ ಪರ್ವತಗಳು. ಎಲ್ಲಾ ಪರ್ವತಗಳು ಅವನಿಗೆ ಧರಿಸಿದ ರುದ್ರಾಕ್ಷಿಗಳಿದ್ದಂಗಂತ ಈಶ್ವರ ಶುದ್ಧ ಬ್ರಹ್ಮ ಹಾಕೊಂಡದ್ದು. ಸಮುದ್ರವೇ ಜಲಪಾತ್ರವು, ಸೃಷ್ಟಿ ರೂಪವಾದ ಜಗತ್ತೇ ಆತನ ಕಂತೆಯು. ಕಂತೆ ಅಂದ್ರೆ ಮ್ಯಾಲ ಬಟ್ಟಿ ಒತ್ತಾರಲ್ಲ, ದೇವರುಗಳಿಗೆ ಬಟ್ಟಿ ಕಂತಿ ಮಾಡಿ ಒತ್ತಾರಲ್ಲ, ಹಂಗ ಅವನಿಗೆ ಇಡೀ ಸೃಷ್ಟಿನೇ ಆತನಿಗೆ ಕಂತೆ. ಪೃಥ್ವಿಯೇ ಆತನ ಆಸನವು, ಅಹೋರಾತ್ರಂಗಳೇ ಆತನ ಗುಹಾ ಮಠಗಳು. ಹಗಲು ರಾತ್ರಿನೇ ಅವನ ಮಠಗಳು, ಗುಹಾ ಮಠಗಳು. 6 ಋತುಗಳೇ ತ್ರಿಕಾಲ ಜ್ಞಾನ ಸೌಭಾಗ್ಯವು, ಆದಿಶೇಷನೇ ಕಟಿಸೂತ್ರವು.
ವಾಗ್ರೂಪವೇ ಜ್ಞಾನ ಮುದ್ರೆಯು, ಮೇರುವೇ ದಂಡವು, ಗುಣವೇ ಸೂತ್ರವು, ಶಿವಕುಲವೇ ಗೋತ್ರವು. ನಿಮ್ದು ಯಾವ ಗೋತ್ರ ಅಂತ ಕೇಳಿದ್ರೆ ಶಿವಕುಲ ಅಂತ ಹೇಳ್ಬೇಕು. ವನಸ್ಪತಿಗಳೇ ಲೋಮಗಳು, ವನಸ್ಪತಿಗಳೇ ಲೋಮ ಅಲ್ಲ ರೋಮಗಳು. ಅವನ ಮೈ ಮೇಲಿರೋ ಕೂದಲುಗಳು ಯಾವುವು ಅಂತಂದ್ರೆ ಈ ಭೂಮಿ ಮೇಲೆ ಬೆಳೆದ ಎಲ್ಲಾ ವನಸ್ಪತಿಗಳು ಈಶ್ವರನ ಮೈ ಮೇಲಿರುವ ರೋಮಗಳು. ಇಂತಿ ಆ ನಿರಂಜನ ಜಂಗಮ ಮೂರ್ತಿಯ ಸಾಕಾರ ಸ್ವರೂಪವಾಗಿರುವವೆಂದು ಶಿವಾಗಮಗಳು ಘೋಷಿಸುತ್ತಿರುವುದರಿಂದ ಜಂಗಮನೇ ಸರ್ವಶ್ರೇಷ್ಠನೆಂದು ವೀರಶೈವಾನಂದ ಚಂದ್ರಿಕೆ ವಾದಕಾಂಡದಲ್ಲಿ ಮರಿತೋಂಟದಾರ್ಯರು ಬಣ್ಣಿಸಿದ್ದಾರೆ. ಇಲ್ಲೇನು, ನಾನು ನನ್ನದು ಎಂಬ ಅಭಿಮಾನಗಳನ್ನೆಲ್ಲ ಬಿಟ್ಟು ನಿಜಲಿಂಗ ಒಂದರಲ್ಲಿ ಸಮರಸನಾಗಿ ತಾನೇ ತಾನಾಗಿ ಯಾವನು ಸಂಚರಿಸುವನೋ ಅವನೇ ಜಂಗಮನೆನಿಸಿಕೊಳ್ಳುತ್ತಾನೆ. ನಾನು ನನ್ನದು ಅನ್ನೋದು ಯಾರದು? ಗೃಹಸ್ಥರು, ಸಂಸಾರಿಗಳು ಮಾಡೋದು ನಾನು ನನ್ನದು ಅನ್ನೋದು. ನಾನು ನನ್ನದು ಅನ್ನೋದು ಅವನಿಗೆ ಏನೂ ಇಲ್ಲೇ ಇಲ್ಲ. ಇಡೀ ವಿಶ್ವವೇ ಅವನ ಮನೆ, ಇಡೀ ವಿಶ್ವದ ಜೀವಿಗಳೇ ಅವನ ಬಂಧು ಬಳಗ. ಹಿಂಗಾಗಿ ಅವ ಇಡೀ ವಿಶ್ವವೆಲ್ಲ ಸಂಚರಿಸ್ತಾನ, ಅವನಿಗೆ ಜಂಗಮ ಅಂತಾರೆ. ಪುತ್ರೇಷಣ, ದಾರೇಷಣ, ವಿತ್ರೇಷಣ ಇವೆಲ್ಲವನ್ನ ಸುತಾರಾಮ್ ವರ್ಜಿಸಿ. ಮಕ್ಕಳ ಮೇಲಿಂದ ಮೋಹ ಇಲ್ಲ. ದಾರೇಷಣ ಅಂದ್ರೆ ಹೆಂಡತಿ ಮೇಲ್ ಮೋಹ ಇಲ್ಲ. ವಿತ್ತೇಷಣ ಅಂದ್ರೆ ರೊಕ್ಕದ ಮೇಲ್ ಮೋಹ ಇಲ್ಲ. ಸುತಾರಾಮ್ ಅಂತಂದ್ರೆ ಅದ್ರ ಮೇಲೆ ಏಟೇಟು ಮೋಹ ಇಲ್ಲ. ಎಲ್ಲವನ್ನ ವರ್ಜಿಸಿ ಜ್ಞಾನ ವಿಜ್ಞಾನ ಯುಕ್ತರಾಗಿ, ಜ್ಞಾನ ವಿಜ್ಞಾನ ಯುಕ್ತರಾಗಿ ಅಂದ್ರೆ ಬ್ರಹ್ಮಜ್ಞಾನಿಯಾಗಿ ದೃಢತರ ವೈರಾಗ್ಯ ಸಂಪನ್ನರಾದ ಧೀರರೇ ಜಂಗಮರೆನಿಸುವರು. ನೋಡ್ರಿ ಹೆಂಗದ, ಎದರ ಮೇಲೂ ಅವನಿಗೆ ಮೋಹ ಇಲ್ಲ. ಸ್ವಸ್ವರೂಪ ಜ್ಞಾನ ಉಳ್ಳವನು, ನಾನು ನನ್ನದೆಂಬ ಅಭಿಮಾನವನ್ನು ತ್ಯಜಿಸಿದವನು. ಸ್ವಸ್ವರೂಪ ಅಂದ್ರ ಅಹಂ ಬ್ರಹ್ಮಾಸ್ಮಿ. ನಾನು ನನ್ನದು ಎಂಬ ಅಭಿಮಾನ ತ್ಯಜಿಸಿದವನು ಚಂದ್ರ, ಬಾಲ, ನೇತ್ರ ಮುಂತಾದ ಸ್ಥೂಲ ಲಕ್ಷಣಗಳನ್ನ ವಾಮಭಾಗದಲ್ಲಿರುವ ಪಾರ್ವತಿಯನ್ನೂ ಸಹ ಮರೆಮಾಡಿಕೊಂಡು ಪರಮೇಶ್ವರನೋ ಎಂಬಂತೆ ಅವ ಪ್ರತಿಬಂಧಕವೂ ಇಲ್ಲದೆ ತಾನೇ ತಾನಾಗಿ ಸಂಚರಿಸುವವನೇ ಜಂಗಮನೆನಿಸುವನು ಎಂದು ಸಿದ್ಧಾಂತ ಶಿಖಾಮಣಿ ಸಾರುತ್ತದೆ. ಸ್ವಸ್ವರೂಪ ಜ್ಞಾನ ಸಂಪನ್ನವು ಧ್ವಸ್ತಾಹಂ ಮತಾಕೃತಿ. ಇದು ಸಂಸ್ಕೃತದಾಗ ಏನಾವ ಇದು ಇರಲಿ. ಈ ರೀತಿ ಮುಂದೆ ಪಾರ್ವತಿಗೆ ಸಿದ್ಧಾಂತ ಶಿಖಾಮಣಿ ಒಳಗ ಹೇಳಕತ್ತಾನೆ, ಎಲೆ ಪಾರ್ವತಿಯೇ, ನಾನೇ ಜಂಗಮ ದೇಹವನ್ನು ಧರಿಸಿಕೊಂಡು ಭಕ್ತರನ್ನು ಉದ್ಧರಿಸಲು ಭೂಮಿಯಲ್ಲಿ ಸಂಚರಿಸುತ್ತಿರುವೆನು. ಭೂಮಿ ಮೇಲೆ ಜಂಗಮರು ಯಾರದರ ಅಂತಂದ್ರ ಈ ಮಾತು ತಿಳಿಲಕತ್ತದ. ಭೂಮಿ ಮೇಲೆ ಜಂಗಮರು ಅದಾರಲ್ಲ, ಭೂಸುರರು ಅಂತಾರಲ್ಲ ಬ್ರಾಹ್ಮಣರು. ಭೂಮಿ ಮೇಲೆ ಜಂಗಮರು ಯಾರ ಸ್ವರೂಪ ಅದಾರ? ಏನ್ ಹೇಳಕತ್ತಾರ? ಎಲೆ ಪಾರ್ವತಿಯೇ, ನಾನೇ ಜಂಗಮ ದೇಹವನ್ನು ಧರಿಸಿಕೊಂಡು ಭಕ್ತರನ್ನು ಉದ್ಧರಿಸಲು ಭೂಮಿಯಲ್ಲಿ ಸಂಚರಿಸುತ್ತಿರುವೆನು. ಪರಮಾತ್ಮನೇ ಜಂಗಮ ರೂಪ. ಅದಕ್ಕೆ ನಿನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ ಧನ್ಯನವನು ಧರೆಯೊಳಾತಗಾರು ಸಾಟಿ ಲಿಂಗವೇ. ನಿನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ ಅಂತೇಳಿ ಹಾಡ ಕೇಳಿರ ಇಲ್ಲ? ಇದು ಇಲ್ಲ. ಇದು ಕೇಳ್ಬೇಕು, ಸಂಗ್ರಹ ಮಾಡ್ರಿ, ಎಲ್ಲರೇ ಸಿಗ್ತು. ಬಹಳ ಚಂದದ. ಪರಮಾತ್ಮನನ್ನೇ ಏನ್ರಿ? ನಿನ್ನ ರೂಪು ಜಂಗಮವನು. ನಿನ್ನ ಅಂದ್ರೆ ಪರಮಾತ್ಮ, ಶುದ್ಧ ಬ್ರಹ್ಮ. ನಿನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ. ಜಂಗಮನನ್ನ ನಿನ್ನ ರೂಪ ಅಂತೆ ಪೂಜೆ ಮಾಡುವವನು ಅಂತ ಭಕ್ತ
ಧನ್ಯನವನು ದರೆಯೊಳಾತಗಾರು ಸಾಟಿ ಲಿಂಗವೇ ಅಂತ. ಗುರು, ಲಿಂಗ, ಜಂಗಮ ಅವು ಮೂರು ಏನದವ, ಒಂದು ಪತ್ರಿ ದಳದಲ್ಲಿರೋ ಮೂರು ಎಲೆಗಳಿದ್ದಂಗ. ಅವು ಒಂದ್ ಹೆಚ್ಚಲ್ಲ, ಒಂದು ಕಡಿಮೆ ಅಲ್ಲ. ಒಂದೇ ಪತ್ರಿ ದಳದ ಮೂರು ಎಲೆಗಳವು. ಗುರು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ, ಜಂಗಮ ಬೇರೆ ಅಲ್ಲ. ಒಂದು ಪತ್ರಿ ದಳ ಏರ್ಸಿದ್ರೆ ಮೂರು ಬರ್ತಾವಿಲ್ಲ ಎಲೆಗಳು. ಹಂಗ ಗುರು, ಲಿಂಗ, ಜಂಗಮ ಅಂದ್ರೆ ಅದು ಒಂದೇ ಪತ್ರಿ ದಳ, ಮೂರು ಬೇರೆ ಬೇರೆ ಅಲ್ಲ. ನೋಡಮ್ಮ, ಅದು ಎಲ್ಲರೂ ಸಿಕ್ತಂತಂದ್ರೆ ಹುಡುಕಿ ಕೊಡ್ತೇನೆ ನಿಮ್ಗೆ. ಅದು ಹಾಡ ಭಾರಿ ಅದು. ಎಲೈ ಪಾರ್ವತಿಯೇ, ನಾನೇ ಜಂಗಮ ದೇಹವನ್ನು ಧರಿಸಿಕೊಂಡು ಭಕ್ತರನ್ನು ಉದ್ಧರಿಸಲು ಭೂಮಿಯಲ್ಲಿ ಸಂಚರಿಸುತ್ತಿರುವೆನು. ಪಂಡಿತರಲ್ಲದವರು ಹಸ್ತ ಪಾದಾದಿಗಳನ್ನು ನೋಡಿ ಎಲ್ಲ ಮಾನವರಂತೆ ಭಾವಿಸುವರು. ಯಾರು ಅಜ್ಞಾನಿಗಳಿರ್ತಾರ, ಪಂಡಿತರು ಇರ್ಲಾರ್ದವರು, ನಮ್ಮಂಗೆ ಅವನು ಮನುಷ್ಯ, ನಮ್ಮಂಗೆ ಅವನಿಗೆ ಎರಡು ಕೈ ಅದಾವ, ನಮ್ಮಂಗೆ ಅವನಿಗೆ ಎರಡು ಕಾಲು ಅದಾವ ಅಂತ ತಿಳ್ಕೊಂಡು ನನ್ನನ್ನ ಮನುಷ್ಯ, ಸಾಮಾನ್ಯ ಮನುಷ್ಯ ಅಂತೇಳಿ ಅಜ್ಞಾನಿಗಳು ಭಾವಿಸುತ್ತಾರೆ. ಅವರು ಜಂಗಮನ ಸ್ವರೂಪವನ್ನು ತಿಳಿಯರು. ಸಮತೆ ಎಂಬ ಕಂತೆಯನ್ನ, ಕ್ಷಮೆ ಎಂಬ ಭಸ್ಮ ಗುಂಟಿಕೆಯನ್ನ, ದಯ ಎಂಬ ಕಮಂಡಲವನ್ನ, ಜ್ಞಾನವೆಂಬ ದಂಡವನ್ನ, ವೈರಾಗ್ಯ ಎಂಬ ಭಿಕ್ಷಾಪಾತ್ರೆಯನ್ನ, ಅಂತರ್ಮುದ್ರೆಯನ್ನು ಧರಿಸಿಕೊಂಡು ಯಾವಾಗಲೂ ಭಕ್ತಿ ಎಂಬ ಭಿಕ್ಷೆಯನ್ನ ಯಾಚಿಸುತ್ತಿರುವರು. ಕಂತೆ, ಕಮಂಡಲ, ದಂಡ, ಕರ್ಪರ, ಭಸ್ಮ ಗುಂಟಿಕೆ ಎಂಬ ಸ್ಥೂಲ ಪಂಚಮುದ್ರೆಗಳನ್ನ ದೇಹದಲ್ಲಿ ಧರಿಸಿ ಸಂಚರಿಸುತ್ತಿರುವವನೇ ಜಂಗಮ. ಜಂಗಮನಿಗೆ ಒಂದು ಡ್ರೆಸ್ ಕೋಡ್ ಅದ. ಅದರ ಪ್ರಕಾರ ಪ್ರತಿಯೊಂದು ಅವನ ಡ್ರೆಸ್ಸಿಗೆ ಒಂದೊಂದಕ್ಕೆ ಒಂದೊಂದು ಅರ್ಥ ಅದಾವ. ಅದನ್ನ ಹೇಳಕತ್ತಾರ ಅವರು. ವಚನಕಾರರೂ ಸಹ ಜಂಗಮದ ಸ್ವರೂಪವನ್ನ ತಮ್ಮ ವಚನಗಳಲ್ಲಿ ಮಹತ್ವಪೂರ್ಣವಾಗಿ ಹೀಗೆ ಕೊಂಡಾಡಿದ್ದಾರೆ. ಸ್ಥಾವರ ಭಕ್ತಂಗೆ ಸೀಮೆಯಲ್ಲದೆ ಘನಲಿಂಗ ಜಂಗಮಕ್ಕೆ ಸೀಮೆ ಎಲ್ಲಿಯುವುದೋ, ಅಂಬುದಿಗೆ ಸೀಮೆಯಲ್ಲದೆ ಹರಿವ ನದಿಗೆ ಸೀಮೆ ಎಲ್ಲಿಯದೋ, ಭಕ್ತಂಗೆ ಸೀಮೆಯಲ್ಲದೆ ಜಂಗಮಕ್ಕೆ ಸೀಮೆಯುಂಟೆ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಬಸವಣ್ಣನವರು. ಅನಿಕೇತನನಾಗಿ ಜಗದ್ಭರಿತನಾಗಿ ಸಂಚರಿಸುವ ಈತ ಜಂಗಮ ಎಂಬ ಮಾತಿನ ಅರ್ಥವನ್ನು ಅನ್ವರ್ಥಗೊಳಿಸಿರುವನು. ಅವನು ಜಂಗಮ ನಿಂದಲ್ಲಿ ನಿಲ್ಲುವವನಲ್ಲ, ಮತ್ತೆ ಕುಂದುವವನಲ್ಲ. ಅವನಿಗೇನಾದ್ರೆ ಹೆಚ್ಚು ಕಡಿಮೆ ಸಮಸ್ಯೆ ಆಯ್ತು ಅಂತಂದ್ರೆ ಅದರಲ್ಲಿಂದ ಡಿಪ್ರೆಷನ್ ಒಳಗೋಗಲ್ಲ, ಎಲ್ಲಿನೂ ಒಂದ್ ಕಡೆ ನಿಂದ್ರವನು ಅಲ್ಲ, ವಂದಿಸಿದಲ್ಲಿ ಆನಂದಮಯನಲ್ಲ. ಅವನಿಗೆ ಯಾರ ಬಂದು ಬಹಳ ಮಂದಿ ನಮಸ್ಕಾರ ಮಾಡಿದ್ರಂತಂದ್ರ ಅವನಿಗೇನ ಅದ್ರ ಬಗ್ಗೆ ಏನ್ ನನಗೆ ಇಷ್ಟು ಮಂದಿ ನಮಸ್ಕಾರ ಮಾಡ್ಯಾರ ಅದಕ್ಕೇನು ಖುಷಿ ಇಲ್ಲ. ಬಂದ ಉಪಚಾರದಲ್ಲಿ ಸಂದುಗೊಳ್ಳುವವನಲ್ಲ. ಏನಾರ ಒಂದಿಷ್ಟು ಇಲ್ಲೇ ಚಲೋ ಅನಿಸ್ತದ ಅಂತ ಹೇಳಿಕೆ ಅಲ್ಲೇ ಉಳಿಬೇಕನ್ನವೇನಲ್ಲ. ಅವ ಮುಂದಂಗೆ ಓದ್ತಿರ್ತಾನ. ಎಲ್ಲರೇ ಚಲೋ ಅನಿಸ್ತಾನ, ಇಲ್ಲೇ ಇದ್ ಬಿಡಪ್ಪ, ಮುಂದಿನ ಊರಿಗೆ ಹೋಗದೆ ಬೇಡ ಅಂತೇನ್ ಹಂಗೇನಿಲ್ಲ. ಬಂದಲ್ಲಿ ನೀಡದಿರೆ ಕ್ರೋಧನಲ್ಲ. ಅವ ಭಿಕ್ಷೆ ಬೇಡ್ಲಕ್ ಹೋದಾಗ ಯಾರೇ ನೀಡ್ಲಿಲ್ಲ ಅಂತಂದ್ರ ಸಿಟ್ಟಿಗೆ ಬರಂಗಿಲ್ಲ. ದೇಹ, ಪ್ರಾಣ ಮತ್ತು ಮನಸ್ಸಿನ ಧರ್ಮವನ್ನು ಮೀರಿದವನೇ ಜಂಗಮನೆನಿಸುತ್ತಾನೆ. ಅವ ಪ್ರಾಣದ ಭಯನೂ ಇಲ್ಲ, ಆ ದೇಹದ ಬಗ್ಗೆನೂ ಅವನಿಗಂತ ದೊಡ್ಡ ಇಂಪಾರ್ಟೆನ್ಸ್ ಅಲ್ಲ, ಮನಸ್ಸುನೂ ಅವನಿಗೆ ಇಂಪಾರ್ಟೆಂಟ್ ಅಲ್ಲ. ದೇಹ, ಮನ, ಪ್ರಾಣಗಳನ್ನ ಮೀರಿದವನೇ ಜಂಗಮ. ಸಮತೆ ಎಂಬ ಕಂತೆ ಧರಿಸಿಪ್ಪ ನೋಡ ಜಂಗಮನು, ಅಮಿತವೆಂಬ ಭಸ್ಮ ಧರಿಸಿಪ್ಪ ನೋಡ ಜಂಗಮನು, ಲಿಂಗವೆಂಬ ಕರ್ಪರವ ಕರಸ್ಥಲದಲ್ಲಿ ಧರಿಸಿಪ್ಪ ನೋಡ ಜಂಗಮನು, ಸರ್ವ ಜೀವ ದಯಾಪಾರಿ ಎಂಬ ವಿಮಲ ರುದ್ರಾಕ್ಷಿ ಧರಿಸಿಪ್ಪ ನೋಡ ಜಂಗಮನು, ನಿರ್ಮೋಹವೆಂಬ ಕೌಪೀನವ ಧರಿಸಿಪ್ಪ ನೋಡ ಜಂಗಮನು, ನಿಸ್ಸಂಗವೆಂಬ ಮೇಖಲಾ ಪೂರ್ಣ ನೋಡ ಜಂಗಮನು, ಸಮ್ಮಾನದ ಕಿರೀಟವಾಗಿ ಸಮ್ಮಾನವೇ ಅವನಿಗೆ ಕಿರೀಟ, ಶುದ್ಧ ಜ್ಞಪ್ತಿಯೇ ಮುಕುಟ, ನಿರಹಂಕಾರವೇ ಬಹಿರ್ವಾಸವಾಗಿ, ದುರ್ವ್ಯಸನ ದುರ್ಭ್ರಮೆ ಋಷಿ ಕೋತ್ಪಾತ ವಿಜಯ ಶಿವಯೋಗವಾಗಿ ಚರಿಸುವವನು
ದುರ್ವ್ಯಸನ ದುರ್ಭಮೆ ಅವೆಲ್ಲ ಏನದವ ಪಾತ ಅಂದ್ರೆ ಎಲ್ಲಾನು ತ್ಯಾಗ ಮಾಡ್ಯಾನವ. ವಿಜಯ ಶಿವಯೋಗಿಯಾಗಿ ಚರಿಸುವನು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬ ಮಹಾಜಂಗಮ ಅಂತೇಳಿ ಸಿದ್ದರಾಮೇಶ್ವರರು ಜಂಗಮದ ವಿರಾಟ ರೂಪವನ್ನ ವೈಭವವಾಗಿ ಚಿತ್ರಿಸಿದ್ದಾರೆ. ಲಿಂಗ ಮತ್ತು ಜಂಗಮದಲ್ಲಿ ಒಂದು ಬಗೆಯ ಅವಿನಾಭಾವ ಸಂಬಂಧವನ್ನ ಶರಣರು ಕಂಡರು. ಆಚಾರವೇ ಲಿಂಗ, ಆ ಆಚಾರದ ಅರಿವೇ ಜಂಗಮ. ಏನೈತಿ ಈಗ ಲಿಂಗ ಅಂದ್ರೆ ಆಚಾರ. ನೀವೇನು ಆಚರಿಸ್ತೀರಿ ಅದು ಲಿಂಗ. ಅದು ಆಚರಿಸಬೇಕಾದಂತ ಜ್ಞಾನ ಏನದಲ್ಲ ಅರಿವು, ಅದು ಜಂಗಮ. ಅಂಗವೇ ಲಿಂಗ, ಚೈತ್ಯವೇ ಜಂಗಮ. ತನುವಿನ ಪ್ರಾಣಲಿಂಗವಾದರೆ ಮನದ ಪ್ರಾಣ ಜಂಗಮ. ತನು ಪ್ರಾಣಲಿಂಗ ಆದ್ರೆ ಮನ ಪ್ರಾಣ ಜಂಗಮ. ಪ್ರಾಣಲಿಂಗ ಪ್ರಾಣ ಜಂಗಮ ಅಂತೇಳಿ ಮಾಡ್ಯಾರ ನೋಡ್ರಿ. ಈ ಶರೀರಕ್ಕ ಪ್ರಾಣಲಿಂಗ ಅಂತಂದ್ರೆ ಮನಸ್ಸು ಪ್ರಾಣ ಜಂಗಮ ಅಂತ. ಇದೊಂದು ಹೊಸ ಶಬ್ದ. ಜಂಗಮದ ಅನುವನರಿಯದಿದ್ದಡೆ ಲಿಂಗ ತಮಗೆಲ್ಲಿಯದೋ. ಲಿಂಗ ವಿಪ್ಪ ಸಜ್ಜೆಯಲ್ಲ ಜಂಗಮದ ಪ್ರಾಣ್ಯವಲ್ಲವೇ. ಲಿಂಗವು ರೇಕಣ್ಣ ಪ್ರಿಯನಾಗಿ ರೇಕಣ್ಣ ಪ್ರಿಯ ನಾಗಿನಾಥ ಜಂಗಮದ ಕಾಯವ ತೊಟ್ಟುಕೊಂಡು ಸುಳಿವಾತ. ಅವ ಏನ್ ಮಾಡ್ಯಾನ ಲಿಂಗಯ್ಯ, ಜಂಗಮದ ಕಾಯ ತೊಟ್ಟುಕೊಂಡು ಸುಳಿಲಕತ್ತನ. ಲಿಂಗನೇ ಸುಳಿಲಕತ್ತನ. ಹೆಂಗ ಜಂಗಮದ ಕಾಯ ತೊಟ್ಟುಕೊಂಡನ ಅಂದ್ರ ಜಂಗಮರೊಳಗ ಲಿಂಗನೇ ಆದ, ಶಿವನೇ ಅದನ ಅಂತ ಎಂದು ಹೇಳುತ್ತಾನೆ ಬಹುರೂಪಿ ಚೌಡಯ್ಯ. ಇದನ್ನ ಇನ್ನು ಜಂಗಮ ಮತ್ತು ಭಕ್ತರ ವಿಚಾರವಾಗಿ ಚನ್ನಬಸವಣ್ಣನವರು ಹೇಳುತ್ತಾರೆ. ಜಂಗಮ ಮತ್ತು ಭಕ್ತರು ಹ್ಯಾಂಗಿರ್ಬೇಕು ಅನ್ನೋದ್ರ ಬಗ್ಗೆ ದಿನ ಹೇಳಕತ್ತೀವಲ್ಲ, ಅದೇ ಮಾತಿಲ್ಲಿ. ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಬೇಡದೆ ಆ ಭಕ್ತ ಮಾಡಿದ ಮಾಟವ ಪರಿಣಾಮಿಸಬಲ್ಲಡೆ ಜಂಗಮ. ಬೇಡಿಸಿಕೊಳ್ಳದೆ ಆ ಜಂಗಮದ ಇಂಗಿತವನ್ನರಿದು ಅವನ ಮನದಿಚ್ಛೆಯನ್ನ ಸಲ್ಲಿಸಬಲ್ಲಡೆ ಆತ ಭಕ್ತ. ಆ ಭಕ್ತ ನನ್ನದು ನಾನು ಎಂದು ನುಡಿದಡೆ ಆ ನಾಯಮಾಂಸ ಸತ್ತ ಹೆಣದ ಮಲವು. ಇದು ಕಾರಣ ಕೂಡಲ ಚಂದ ಸಂಗಯ್ಯನಲ್ಲಿ ಬೇಡಿಸಿಕೊಳ್ಳದೆ ಮಾಡುವ ಭಕ್ತನುಂಟಾದಡೆ ಆಗಲಿ, ಬೇಡದೆ ಮಾಡಿಸಿಕೊಂಬುವ ಜಂಗಮನು ಅಪೂರ್ವವಯ್ಯ. ಏನಂತಂದ್ರ ಜಂಗಮರು ಸಮಾಜ ಸೇವೆ ಮಾಡುವುದಕ್ಕ ಸಮಾಜದ ಅವಶ್ಯಕತೆಗಳನ್ನ ಪೂರೈಸುವುದಕ್ಕ ಜಂಗಮರು ಏನ್ ಮಾಡ್ತಾರ, ಇದ್ದವ್ರ ಬಲ್ಲಿ ಉಳ್ಳ ಶ್ರೀಮಂತರ ಬಲ್ಲಿ ಹೋಗಿ ಭಿಕ್ಷೆ ಬೇಡ್ತಾರ. ಆ ಭಿಕ್ಷೆ ಬೇಡ್ಬೇಕಾದ್ರ ಆ ಭಕ್ತ ಮತ್ತು ಜಂಗಮ ಹೆಂಗಂತಂದ್ರ ಅವನ್ ಬಲ್ಲಿ ಹೋಗಿ ಇವ ಬೇಡೋದಿಲ್ಲ. ಜಂಗಮ ಏನ್ ಮಾಡ್ಬೇಕು, ನಾನು ಇಂತಿಂತ ಸಮಾಜ ಕಾರ್ಯಗಳು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡೀನಿ ನೋಡಪ್ಪ, ಇಷ್ಟೇ ಅವ ಹೇಳೋದು ಇಂಟ್ರೊಡಕ್ಷನ್. ಅವಾಗ ಅವನೇನ್ ಮಾಡ್ತಾನ, ಇಂಥ ಕೆಲಸ ಮಾಡ್ಬೇಕಾದ್ರೆ ಇದಕ್ಕೆಲ್ಲ ಎಷ್ಟಿಷ್ಟು ರೊಕ್ಕ ಬೇಕು ಅಂತ ಕೇಳ್ತಾನ. ಇಷ್ಟಕ್ಕೆ ಇಷ್ಟಿಷ್ಟು ರೊಕ್ಕ ಬೇಕಂತ ಎಸ್ಟಿಮೇಟ್ ಮಾಡೀವಿ ಅಂತ ಹೇಳ್ತಾನ. ಹೇಳಿದ್ಮೇಲೆ ಇಷ್ಟೆಲ್ಲ ದುಡ್ಡು ಹೆಂಗ್ ಸಂಗ್ರಹ ಮಾಡ್ತೀರಿ ಅಂತ ಅವ ಕೇಳ್ತಾನ. ಕೇಳಿದ ಹೊತ್ನಾಗ ಎಲ್ಲ ಭಕ್ತರು ಸೇರಿ ಕೊಟ್ರ ಇಂಥ ಕೆಲಸ ಆಗ್ತದ ನೋಡಪ್ಪ ಅಂತ ಜಂಗಮ ಹೇಳ್ತಾನ. ಹೇಳಿದಾಗ ಆ ಭಕ್ತಗೆ ಅರ್ಥ ಆಗ್ತದ, ನಾನು ಒಂದಿಂತ ಸತ್ಕಾರ್ಯಕ್ಕ ನನ್ನಲ್ಲಿರುವಂತ ಧನ ವಿನಿಯೋಗ ಮಾಡಿದರೆ ನನ್ನ ಧನ ಶುದ್ಧ ಆಗ್ತದ ಅಂತೇಳಿ ಅವನೇನ್ ಮಾಡ್ತಾನ, ಬೇಡಲಾರ್ದೆ ಅವ ದುಡ್ಡು ಕೊಡ್ತಾನ. ಬೇಡಲಾರ್ದೆ ದುಡ್ಡು ಕೊಟ್ರ ನಿಜ ಭಕ್ತ. ಇವ ಬೇಡಿದ್ರ ಆಮೇಲೆ ಕೊಟ್ಟನಂತಂದ್ರ ಅದು ಮಧ್ಯಮ, ಬೇಡಿದ್ರು ಕೊಡ್ಲಾರ್ದವ ಅಧಮ. ಈ ರೀತಿ ಅದಕ್ಕೆ ಬೇಡಿಸ್ಕೊಳ್ಳಾರ್ದೆ ಅವ ಕೊಡ್ಬೇಕು, ಇವ ಬೇಡ್ಲಾರ್ದೆ ಕೊಡ್ಕೋಬೇಕು. ಹಿಂಗ ಸೂಕ್ಷ್ಮವಾಗಿರ್ಬೇಕು ಆ ವ್ಯವಹಾರ ಅಂತ ಹೇಳ್ತಾರ ಅವರು. ಹೀಗಿರಬೇಕು ಭಕ್ತ ಮತ್ತು ಜಂಗಮನ ಸಂಬಂಧ. ಸುಳಿಯುವ ಜಂಗಮ ಕಾಲಿಲ್ಲದೆ ಸುಳಿಯಬೇಕು, ಮಾಡುವ ಭಕ್ತ ಕೈ ಇಲ್ಲದೆ ಮಾಡಬೇಕು. ಕಾಲಿಲ್ಲದೆ ಸುಳಿಯಬೇಕು, ಕೈ ಇಲ್ಲದೆ ಮಾಡಬೇಕು ಅಂತಂದ್ರ ಯಾವ ಕಾರಣಕ್ಕಾಗಿ
ಆ ಧನವನ್ನ ಸಂಗ್ರಹ ಮಾಡಿರ್ತಾನ, ಯಾರ್ಯಾರ ಬಲ್ಲಿ ಕರೆಕ್ಟ್ ಖರ್ಚು ಮಾಡ್ಯಾನ ಅದನ್ನ ಸರಿಯಾಗಿ ಲೆಕ್ಕ ಮಾಡಿ ಮತ್ತೆ ಹೊಳ್ಳಿ ಅವ್ರಿಗೆ ಲೆಕ್ಕ ಒಪ್ಪಿಸ್ಬೇಕು. ಆ ದುಡ್ಡನ್ನ ಮತ್ತೆ ಎದಕರೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಸಬಾರ್ದು. ಮತ್ತ ಆ ಜಂಗಮ ಯಾವ ಉದ್ದೇಶಕ್ಕಾಗಿ ತಿರುಗಾಡ್ಲಕತ್ತನ ಅದೇ ಉದ್ದೇಶಕ್ಕಾಗಿ ಅವನೆಲ್ಲಾ ಕೆಲಸ ಮಾಡ್ಬೇಕೆ ಹೊರತು ಮತ್ತೊಂದು ಕೆಲಸ ಮಾಡ್ಲಕ್ ಹೋಗ್ಬಾರ್ದು. ಮತ್ತೊಂದು ಕೆಲಸ ಮಾಡ್ಲಕ್ ಹೋಗಿ ಈ ದುಡ್ಡು ಅದಕ್ಕೆ ಹಾಕಿ, ಆ ದುಡ್ಡು ತಂದು ಇದಕ್ಕೆ ಹಾಕಿ, ಅದು ಸಕ್ಸಸ್ ಆಗಿಲ್ಲ, ಇದು ಸಕ್ಸಸ್ ಆಗಿಲ್ಲ, ಇಲ್ಲ ಗುದ್ದಾಡಿ ಮ್ಯಾಲು ತೇಲು ಮುಳುಗು ಆಗ ಅಂತವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಏನ್ ಉದ್ದೇಶಕ್ಕೆ ಸಂಗ್ರಹ ಆಗ್ಯದ ಅದೇ ಉದ್ದೇಶಕ್ಕೆ ಅದನ್ನ ಬಳಸಬೇಕು. ಮಾಡುವ ಭಕ್ತ ಕೈ ಇಲ್ಲದೆ ಮಾಡಬೇಕು ಅಂತಂದ್ರ ಲೆಕ್ಕ ಹಾಕಬಾರ್ದು. ಬೇಕಾಗ್ತದ, ಕಡಿಮೆ ಬೀಳ್ತದ, ಏನಾಗ್ತದ, ಏನಿಲ್ಲ, ಕೊಟ್ಟು ಕುದಿಯಲು ಬೇಡ, ಕೊಡದೆ ಇರಬೇಡ. ಸೂತ್ರಗಳು ಹೇಳ್ತಾರ ಎಂತದು, ಸೊಡರೆಣ್ಣೆ ತೀರಿದಡೆ ಕೊಡನೆತ್ತಿ ಸುರುವವರೇ. ಎಣ್ಣಿಗೆ ದೀಪಕ್ಕ ಎಣ್ಣೆ ಕಡಿಮೆ ಆದ್ರ ದೀಪಕ್ಕೆ ಎಣ್ಣೆ ಹಾಕ್ಬೇಕಾದ್ರೆ ಏನು ಕೊಡಗಟ್ಲೆ ಎತ್ತಿ ಹಾಕ್ತಾರೇನು? ಸ್ವಲ್ಪ ಎಣ್ಣೆ ಹಾಕ್ತಾರ. ಹಂಗ ದಾನ ಕೊಡಬೇಕಾದ, ದಾಸೋಹ ಮಾಡಬೇಕಾದ ಪ್ರಸಂಗ ಬಂದಾಗ ಏನ್ ಮಾಡ್ಬೇಕು, ನಿನ್ ಬಲ್ಲಿ ಏನೂ ಕೊಡ್ಲಾರ್ದಂಗಿರಬೇಡ. ಮತ್ತ ಜಗ್ಗಿ ಯಾವಾಗೋ ಒಂದು ಎಮೋಷನ್ದಾಗ ಎಲ್ಲಾನು ಕೊಟ್ಟು ಖಾಲಿಯಾಗಿ ಕುಂದಿರ್ಬೇಡ. ಕೊಡಬೇಡ, ಕೊಡದಿರಬೇಡ. ಕೊಡೋದು ಕೊಡ್ಲಾರ್ದಂಗ ಭಯಂಕರ ಕೊಟ್ಟಿಗೆ ನಿನಗ್ ಕಡಿಮೆ ಬೀಳಂಗನೂ ಮಾಡ್ಕೋಬೇಡ. ಮತ್ತೆ ಪೂರ್ತಿ ಏನು ಕೊಡಲಾರ್ದಂಗನು ಇರಬೇಡ. ಈ ರೀತಿ ಜಂಗಮನಿಗೆ ಹೇಳಕತ್ತಾರ. ಒಂದ್ ಸೆಕೆಂಡ್ ಬಟ್ಟಿ ತೆಗೆದು ಬರ್ತೇನೆ. ಬಟ್ಟಿ ಒಳಗೆ ಹಾಕ್ಲಿಕ್ಕೆ ಪೂರ್ತಿ ಕೊಡ್ಲಾರ್ದಂಗೂ ಇರಬೇಡ. ಮತ್ತ ಬಹಳ ಕೊಟ್ಟಿಗೆ ನೀನು ಕಡಿಮೆ ಬೀಳಂಗೂ ಮಾಡ್ಕೋಬೇಡ. ಈ ರೀತಿ ಹೇಳಿ ಕೈ ಇಲ್ಲದೆ ಮಾಡಬೇಕು, ಕಾಲಿಲ್ಲದೆ ಸುಳಿಯಬೇಕು. ಭಕ್ತ ಜಂಗಮರ ಹಿಂಗಿರ್ಬೇಕಂತೇಳಿ ಬಹಳ ಅರ್ಥವಾದ ಮಾತಿನಲ್ಲಿ ಚನ್ನಬಸವಣ್ಣನವರು ಈ ಭಕ್ತ ಜಂಗಮರ ಕರ್ತವ್ಯವನ್ನು ಅರ್ಥವಾಗಿ ಚಿತ್ರಿಸಿದ್ದಾರೆ. ಮೈಲಾರಂಗ ಶರಣರು ಜಂಗಮದ ಮಹತ್ವವನ್ನು ಕೊಂಡಾಡಿದ್ದಾರೆ. ಜಂಗದ ಮಹತ್ವವನ್ನು ಅರಿತೇ ಬಸವಣ್ಣನವರು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂದರು. ಈಗ ನೀವು ಗೃಹಸ್ಥರದಿರಾ ಏನದಿರಿ? ಗೃಹಸ್ಥರದಿರಾ ಏನ್ ಸನ್ಯಾಸಿ ಇದಿರ? ಗೃಹಸ್ಥರದಿರಿ. ನೀವೇನದಿರಿ? ಬ್ರಹ್ಮ ಸ್ವರೂಪ ಇದ್ರೆ, ಶರೀರ ಸ್ವರೂಪ ಇದಿರಿ? ಬ್ರಹ್ಮ ಸ್ವರೂಪ ಬಾಯಿಲಿ ಹೇಳ್ತೀರಿ. ಬ್ರಹ್ಮ ಎಲ್ಲಿ ಗೃಹಸ್ಥದನ್ರಿ ಅವನು? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ಮೇಲೆ ನೀವು ಗೃಹಸ್ಥರ ಹೆಂಗ ಆತೀರಿ? ಗೃಹಸ್ಥರೊಳಗಿದ್ದು ಅವ ಗೃಹಸ್ಥ ಆಗಿಲ್ಲ. ಏನ್ರಿ? ನಮ್ಮ ತನು ಮನಾದಿಗಳು ಸಂಸಾರಿಗಳೇ ಹೊರತು ಗೃಹಸ್ಥರೇ ಹೊರತು ನಾನು ಗೃಹಸ್ಥನಲ್ಲ, ನಾನು ಬ್ರಹ್ಮ ಅದೀನಿ. ನಾನೇ ಗೃಹಸ್ಥ ಅಂದ್ರೆ ಏನಾಯ್ತು? ವಿಶೇಷಣ ಆಯ್ತು. ನಾ ಗೃಹಸ್ಥ ಅದೀನಿ ಅಂತಂದ್ರೆ ಏನಾಯ್ತು? ಸಂಸಾರ ನಿಮಗ ವಿಶೇಷಣ ಆಯ್ತು. ಹೆಂಗ್ ಮಾಡ್ತೀರಿ? ಅದು ಉಪಾಧಿ ಮಾಡ್ಕೊಂಡ್ರಿ ಅಂತಂದ್ರ ನೀವು ಸರ್ವಸಂಗ ಪರಿತ್ಯಾಗಿ ಅದಿರಿ. ನಿಮ್ಮೊಳಗಿರುವ ಚೇತನ ಶುದ್ಧ ಬ್ರಹ್ಮ ಸರ್ವಸಂಗ ಪರಿತ್ಯಾಗಿ ಅದನು. ಏನು ಎಲ್ಲದರ ಜೊತೆಗೆ ಕಲ್ತನ ಕೂಟಸ್ಥ?
ನಾನು ಬ್ರಹ್ಮ ಸ್ವರೂಪ ಅಂದ್ಮೇಲೆ ಸರ್ವ ಸಂಘ ಪರಿತ್ಯಾಗಿ ಅದೀನಿ. ಏನ್ ಸನ್ಯಾಸಿ ಅಂದ್ರೆ ಅದಕ್ಕೊಂದು ಡ್ರೆಸ್ ಹಾಕೊಂಡು ತಲೆಗೆಲ್ಲ ಪೇಟ ಕಟ್ಕೊಂಡು ಕೈಯಾಗ ಬಡಿಗೆ ಹಿಡ್ಕೊಂಡು ಅದು ಮಾಡ್ಕೋತಾದ್ರ ಅದು ವೇಷ. ನಿಮ್ ಒಳಗಿನ ಆತ್ಮ ಏನದಲ್ಲ ಅದು ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿನೇ ಅದದು, ಎದಕ್ಕೂ ಅಂಟುಕೊಂಡಿಲ್ಲ ಅದು. ತಿಳಿತ್ರ? ಈಗ ಮತ್ತ ನೀವು ಗೃಹಸ್ಥರಂದ್ರ ನಿಮ್ಮ ಯಾವ ಭಾಗ ಗೃಹಸ್ಥ ಅದದು? ತನು ಮನ ಇಂದ್ರಿಯಾದಿಗಳು ಗೃಹಸ್ಥ ಅದಾವ. ನೀವು ಗೃಹಸ್ಥರಲ್ಲ. ಒಪ್ಕೋತೀರ? ಎಲ್ಲ ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಹತ್ತೀವಿ ನಾವು. ಹಂಗೆ ನಮ್ಮೊಳಗಿರುವ ಕೂಟಸ್ಥ ಬ್ರಹ್ಮ ಸಚ್ಚಿದಾನಂದ ನಾನೇ ಅದು ಅದೀನಿ ಅಂತಂದ ಮೇಲೆ ಅವ ಅಸಂಗ ಅದನ, ಸಂಘ ಅದನ. ಅಸಂಗ ಇದ್ಮೇಲೆ ಸಂಸಾರ ಎಲ್ಲಿದ್ ಬರ್ತು? ಏನ್ರಿ? ಏನಂತೀರ್ತಿ ಕೇಳಿಸಲ್ದು. ಅದಕ್ಕೆ ಮತ್ತೆ ಒಂದಾರ ಅಲ್ಲಾಡಿಸ್ತೀವಿ. ನೀವು ಸನ್ಯಾಸಿ ಅದಿರೋ ಏನು ಗೃಹಸ್ಥರದೀವಿ ಅಂತಂದ್ರ ನಿಮ್ಮ ಒಳಗಿರುವ ಚೇತನ ಏನದ ಅದು ಸನ್ಯಾಸಿನೇ ಅದ. ಅದು ನಿಮ್ಮ ಈ ದೇಹಗಳು ಇಂದ್ರಿಯಗಳು ಮನ ಬುದ್ಧಿಯಾದಿಗಳೇನದಾವ ಅವು ಗೃಹಸ್ಥ ಅದಾವ. ನಾನೇ ಗೃಹಸ್ಥ ಅಂತಂದ್ರೆ ಸಂಸಾರವನ್ನ ನೀವೇನ್ ಮಾಡ್ಕೊಂಡಿರಿ? ವಿಶೇಷಣ ಮಾಡ್ಕೊಂಡಿರಿ. ನಾನು ಗೃಹಸ್ಥ ಅಲ್ಲ, ನನ್ನ ದೇಹ ಇಂದ್ರಿಯಾದಿಗಳು ಗೃಹಸ್ಥ ಅದಾವ ಅಂತಂದ್ರೆ ನೀವು ಆ ಸಂಸಾರವನ್ನ ಉಪಾಧಿ ಮಾಡ್ಕೋಬೇಕು. ಉಪಾಧಿ ಮಾಡ್ಕೊಂಡ್ರಿ ಅಂತಂದ್ರ ವ್ಯವಹಾರಿಕವಾಗಿನೂ ನೀವು ಗೃಹಸ್ಥರಿಲ್ಲ. ನಿಮ್ಮ ಇಂದ್ರಿಯಗಳು ಗೃಹಸ್ಥ ಅದಾವ, ನೀವು ವ್ಯವಹಾರಿಕವಾಗಿ ಗೃಹಸ್ಥ ಇಲ್ಲ. ಯಾವ ಲಕ್ಷಣದಿಂದ ನೀವು ಗೃಹಸ್ಥರ ಅಲ್ಲವೇ ಅಲ್ಲ. ಯಾವ ಕಾಲದಲ್ಲೂ ನೀವು ಗೃಹಸ್ಥರಲ್ಲ. ನೀವು ಸನ್ಯಾಸಿನೇ ಅದಿರಿ, ಸರ್ವಸಂಗ ಪರಿತ್ಯಾಗಿನೇ ಅದಿರಿ. ಆ ಬ್ರಹ್ಮ ಯಾವಾಗರೆ ವ್ಯವಹಾರಿಕವಾಗಿ ಗೃಹಸ್ಥ ಪಾರಮಾರ್ಥಿಕವಾಗಿ ಬ್ರಹ್ಮ ಅಂತೇಳಿ ಹಂಗೆ ಹೇಳಕ್ ಬರಂಗಿಲ್ಲ. ಅದಕ್ಕ ಈಗೇನ್ ಮಾಡ್ರಿ, ನೀವು ಆಲೋಚನೆ ಮಾಡಿ ನಾನೇನದೀನಿ, ಈ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಚಿತ್ತ ಇವುಗಳ ಸಮೇತ ಇದು ನೀರಿದ್ದಂಗ. ಶರೀರ ಇಂದ್ರಿಯ ಮನ ಬುದ್ಧಿ ಚಿತ್ತ ಪಂಚಪ್ರಾಣಗಳು ಇವೆಲ್ಲ ನೀರಿದ್ದಂಗ. ಈ ನೀರಿನ ಜೊತೆಗೆ ಒಂದು ಆತ್ಮ ಆದ. ಅದು ಹೆಂಗದ? ಹಾಲಿದ್ದಂಗ. ಹಾಲು ಕಲಸಿದ ನೀರ, ಹಾಲು ಪ್ಲಸ್ ನೀರ ಎರಡು ಕಲ್ತದ್ದಕ್ಕೇನಂತಾರ? ವಾಚ್ಯಾರ್ಥ ಅಂತಾರ. ಮತ್ತ ಹಾಲು ಪ್ಯೂರ್ ಹಾಲು, ಈ ಶರೀರ ಮನ ಬುದ್ಧಿ ಎಲ್ಲ ಬಿಟ್ಟದ್ದೆವದು ಕೇವಲ ಶುದ್ಧ ಬ್ರಹ್ಮ ಚೇತನ ಏನದಲ್ಲ ಕೂಟಸ್ಥ, ಅದು ಲಕ್ಷ್ಯಾರ್ಥ. ನೀವು ಲಕ್ಷ್ಯಾರ್ಥನೋ ವಾಚ್ಯಾರ್ಥನೋ? ನೀವು ಬ್ರಹ್ಮ ಸ್ವರೂಪ ಅದಿರಿ ಅಂತ ಅನುಸಂಧಾನ ಮಾಡಿ ಲಕ್ಷ್ಯಾರ್ಥ ಆದ್ರಿ ಅಂತಂದ್ರೆ ನಿಮಗ ಸರ್ವಸಂಗ ಪರಿತ್ಯಾಗಿ ಆದಂತ ಚೇತನ ಇರ್ತೀರಿ. ನೀವು ಗೃಹಸ್ಥರ ಹೆಂಗಾಗ್ತೀರಿ? ನಿಮ್ಮ ಮಕ್ಕಳು ಯಾರ ಮಕ್ಕಳವು?
ನಿಮ್ಮ ದೇಹದ ಮಕ್ಕಳವು, ಹೌದ್ರಿ. ನಿಮ್ಮ ಮಕ್ಕಳಲ್ಲ. ಅಲ್ಲ. ನೀವಿರೋರು ಒಬ್ಬರೇ ಇದೀರಿ, ಎಲ್ಲಾ ಕಡೆ ತುಂಬಿ ತುಳುಕ್ಲಕತ್ತೀರಿ. ಇನ್ನೊಬ್ರು ಎಲ್ಲಿದ್ ಬರ್ತಾರ ಅಡಿಲಕ್ಕ? ನಿರವಯ ಇದ್ದ ಮಕ್ಕಳೇ ಅಲ್ಲ. ಮತ್ತೆ ಅವು ನಮ್ಮ ದೇಹದ ಮಕ್ಕಳು. ಅದು ಮನಿ ನಿಮ್ಮ ದೇಹದ ಮನಿ, ನಿಮ್ಮ ಮನಿ ಅಲ್ಲ. ನೀವು ಬರೀ 3.5 ಮೊಳ ಶರೀರದಾಗ ಅಷ್ಟೇ ಇದೀನಿ ಅಂತ ನೀವು ತಿಳ್ಕೊಂಡಿರಿ. 3.5 ಮೊಳ ಶರೀರದಾಗ ಅಷ್ಟೇ ಇಲ್ಲ ನೀವು. ಘಟಾಕಾಶ, ಮಠಾಕಾಶ, ಮಹಾಕಾಶ ಅಂದ್ರೆ ಎಲ್ಲಾನು ನೀವು ತುಂಬಿ ತುಳುಕವ್ರಿಗೆ ನೀವು ಹೆಂಗ ಮನಿ ಅಂತ ಆಗ್ತದ? ನಿಮ್ಮ ದೇಹದ ಮನಿ ಅದು, ನಿಮ್ಮ ದೇಹದ ಮಕ್ಕಳವು, ನಿಮ್ಮ ದೇಹದ ಸಂಬಂಧಿಕರವರೆಲ್ಲ ನಿಮ್ಮ ಸಂಬಂಧಿಕರು ಅಲ್ಲವೇ ಅಲ್ಲವ. ಕಾಕ, ಮಾಮ, ಸಸಿ, ಅತ್ತಿ ಇವೆಲ್ಲವು ಏನು ದೇಹದ ಸಂಬಂಧಗಳು, ನಿಮ್ಮ ಸಂಬಂಧಿಕರಲ್ಲ. ಸಂಬಂಧ ಅಂದ್ಮೇಲೆ ಎರಡು ಇದ್ದಾಗೆ ಸಂಬಂಧ ಆಗ್ಬೇಕಲ್ಲ. ಅಲ್ಲಿ ಎರಡು ಇಲ್ಲೇ ಇಲ್ಲ, ಒಂದೇ ಇದ್ದಾಗ ಎದ್ರ ಸಂಬಂಧ ಎಲ್ಲಿ ಲೆಕ್ಕ? ಹಿಂಗಾಗಿ ನಿಮ್ಗೆ ಇವತ್ತ ಸನ್ಯಾಸಿ ಆಶ್ರಮಕ್ಕ ತಗೊಂಡು ಹೋಗ್ಲಕತ್ತೀವಿ ನಾವು ನಿಮಗೆ. ಅವೆಲ್ಲ ನಮ್ಮ ದೇಹದ ಮಕ್ಕಳು. ನಿಮ್ಮ ದೇಹ ಅನ್ನೋದು ಕಿತ್ಕೊಂಡು ಹೋಯ್ತು ಅಂತಂದ್ರ ಅವು ಯಾವ ನಿಮಗೆ ಸಂಬಂಧ ಇಲ್ಲವು. ನಿಮ್ ದೇಹ ಇರತನೇನೆ ಅದ್ರ ಸಂಬಂಧ. ನಾನು ನನ್ನದು ಅಂತೇಳಿ ಸಂಸಾರದಾಗ ಬಡದಾಡಿ ದುಃಖ ಸುಖ ಅನುಭವಿಸ್ಲಕತ್ತೀನಿ ಅಂದ್ರ ಅದೇನದ? ದೇಹನೇ ನಾನು ಅಂತ ತಿಳ್ಕೊಂಡ ಅಜ್ಞಾನಿಗೆ ಅದು ದುಃಖ ಸುಖ. ನಾನು ಆತ್ಮ ಅದೀನಿ ಅಂತಂದಾಗ ನೀವು ಎಲ್ಲಿ ಕುಂತಲ್ಲೇ ಸನ್ಯಾಸಿಗಳಾಗ್ತೀರಿ. ನೀವು ಗೃಹಸ್ಥರ ಅಲ್ಲವೇ ಅಲ್ಲ. ಆ ಗೃಹಸ್ಥ ಧರ್ಮ ಏನದ? ನಿಮ್ಮ ದೇಹ ಇಂದ್ರಿಯಗಳಿಗೆ ಅದೇ ಹೊರತು ನಿಮಗಿಲ್ಲದು, ನಿಮ್ಗೆ ಸಂಬಂಧ ಇಲ್ಲ. ಸನ್ಯಾಸಿ ಆಗಿರಕ್ಕೆ ಪ್ರಾಕ್ಟೀಸ್ ಮಾಡ್ತೀರಿ. ಆತ್ಮನೇ ನಾನು ಅಂತೇಳಿ ತಿಳ್ಕೊಂಡ್ಮೇಲ, ಆತ್ಮ ಅಸಂಗ ಇದ್ದ ಮೇಲೆ ನೀವು ಹೆಂಗ ಆತ್ಮ ಸ್ವರೂಪನೇ ನಾನು ಅಂತಂದ್ಮೇಲೆ ಅಸಂಗಕ್ಕೆ ಸಂಘ ಅನ್ನೋದು ಹೆಂಗ ಆರೋಪ ಮಾಡ್ತೀರಿ ನೀವು? ನಿಮ್ಮ ದೇಹ ಇಂದ್ರಿಯಗಳು ಸಂಘ, ಅದರ ಸಂಘದಿಂದ ಆಗಿದ್ದದು, ನಿಮ್ಮ ಸಂಘದಿಂದ ಅಲ್ಲದು. ನಿಮ್ಮ ಸಂಘ ಮಾಡ್ಲಕ್ ನೀವು ಎರಡಿದ್ರೆ ಸಂಘ, ನೀವಿರೋದೇ ಒಂದೇ ಅದಿರಲ್ಲ. ನೀವು ಒಂದೇ ಚೇತನ ಅದೀರಿ. ನೀವು ಆ ಒಂದೇ ಚೇತನ ಇಡೀ ಬ್ರಹ್ಮಾಂಡದ ತುಂಬಿರಿ. ನೀವೇ ಒಬ್ಬರೇ ಅದಿರಿ. ಇನ್ನೊಬ್ಬನ ಸಂಘ ಮಾಡ್ಲಿಕ್ಕೆ ಎಲ್ಲಿ ಅದಲ್ಲಿ? ಹಿಂಗಾಗಿ ನಿಮ್ಗೆ ಇವತ್ತ ಸನ್ಯಾಸಿ ದೀಕ್ಷೆ ಕೊಡ್ಲಕತ್ತೀವಿ. ಇವತ್ತು ಜ್ಞಾನ ದೀಕ್ಷೆ. ಎಲ್ಲದರ ಜೊತೆಗೆ ಇದ್ದು, ಎಲ್ಲದರ ಒಳಗೆ ಇದ್ದು, ಯಾವುದಕ್ಕೂ ಅಂಟುಕೊಳ್ಳಾರ್ದಂಗಿರೋದು. ಈಗ ಒಂದು ಸ್ಫಟಿಕ ಮಣಿ ಆದ, ಸ್ಫಟಿಕ ಮಣಿಗೆ ಯಾವ ಬಣ್ಣ ಇರ್ತದ್ರಿ? ಬಣ್ಣನೇ ಇಲ್ಲ. ಬಣ್ಣ ಇಲ್ಲದ ಸ್ಫಟಿಕ ಮಣಿ. ಆ ಸ್ಫಟಿಕ ಮಣಿಗೆ ಒಯ್ದು ನೀವು ಕೆಂಪು ವಸ್ತ್ರದ ಮೇಲೆ ಇಟ್ರಿ ಅಂದ್ರ ಕೆಂಪು ಕಾಣ್ತದ ಸ್ಫಟಿಕ ಮಣಿ. ಹಸಿರು ವಸ್ತ್ರದ ಮೇಲೆ ಇಟ್ರಿ ಅಂದ್ರ ಹಸಿರು ಕಾಣ್ತದ. ಹಳದಿ ಇದ್ರ ಮೇಲೆ ಇಟ್ರಿ ಅಂದ್ರ ಹಳದಿ ಕಾಣ್ತದ. ನಮ್ಮೂರಾಗ ಮಳಿ ಬರೋದ ಚಾರಣೆ, ಈ ಸೌಂಡ್ ಮಾಡೋದೇ ಬಾರಣೆ. ಮಳಿ ನೋಡಿದ್ರೆ ಏನ್ ಸಣ್ಣ ಬರ್ಲಕ್ಕತ್ತದ, ಅವಾಜ್ ನೋಡಿದ್ರೆ ಭಾರಿ ದೊಡ್ಡದು, ಏನೋ ಊರ್ ಹರ್ಕೊಂಡು ಹೋಗ್ತದೆ. ನನ್ನ ಸೌಂಡ್ ಏಟ್ ಬರ್ತದೆ ಸ್ವಲ್ಪ ತಂಪು. ನಮ್ಮ ಊರು ಬರೇ ಮೋಡಗಳು ಪಾಸ್ ಆಗೋದಕ್ಕೆ ಅಷ್ಟೇ ಅದ. ಮಂದಿ ಊರಿಗೆ ಬರ್ತಾವ ನಮ್ಮ ಮೋಡಗಳೆಲ್ಲ. ನಮ್ಮ ಊರಿಗೆ ಯಾವ ಮಳಿ ಕೊಡಲ್ಲ. ಅದೇನೋ ನರೇಂದ್ರ ಮೋದಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅದಲ್ಲ, ರಾಯಚೂರ್ ಮೇಲೆ ನಿಂದ್ರತ್ತದು. ಆ ಕಡೆ ಬರ್ತದೆ, ಈ ಕಡೆ ಓದ್ತಿರ್ತದೆ. ಸುಮ್ ನೋಡ್ಕೊತಿರ್ಬೇಕು.
ಹಂಗೆ ಇವು ಮೋಡಗಳೆಲ್ಲ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆದಂಗೆ ನಮ್ಮೂರ್ ಮೇಲಿಂದ ಓದ್ತಾವ, ಅವು ಇಲ್ಲಿ ಮಳೆ ಕೊಡಂಗೆ ಇಲ್ಲ ಅವು. ಮತ್ತೆ ಎಲ್ಲಾರೆ ಮಳೆ ಆದಾಗ ಒಂದ್ ಸ್ವಲ್ಪ ತಣ್ಣಗಾಗ್ತದ ನಮ್ಮೂರಾಗ ಅಟೆ. ಹಿಂಗದ. ಏನ್ ಹೇಳಕತ್ತಿದ್ದೆ ನಿಮ್ಗ? ಸ್ಫಟಿಕಮಣಿ. ಸ್ಫಟಿಕಮಣಿ. ಆ ಸ್ಫಟಿಕಮಣಿ ಏನಾಗ್ತದ, ಎದ್ರ ಸಂಗಟ ಇರ್ತದ ಅದ್ರ ಸಂಗಟ ಇರ್ತದದು. ಅದು ಜಂಗಮ. ಬೇರೆ ಬೇರೆ ಬಣ್ಣದ ಸಂಗಟ ಹೋಗಿ ಬೇರೆ ಬೇರೆ ಬಣ್ಣದ ರೂಪ ತಗೋತದ. ಆದ್ರ ತನ್ನ ಶುಭ್ರತ್ವವನ್ನದೇನು ಕಳ್ಕೊಂಡದೇನು? ಹೌದಿಲ್ರಿ? ತಾನು ಸನ್ಯಾಸಿಯಾಗಿದ್ದು ಎಲ್ಲದರ ಜೊತೆಗೆ ಇರ್ತದ, ಎಲ್ಲದರ ಮಧ್ಯೆ ಇರ್ತದ, ಎಲ್ಲರ ಜೊತೆಗೆ ಹೊಂದ್ಕೊಂಡಿರ್ತದ. ತಾನು ಮಾತ್ರ ಸನ್ಯಾಸಿ ಆಗಿರ್ತದೆ, ಅಸಂಗವಾಗಿರ್ತದೆ. ತನ್ನ ಶುಭ್ರತೆಯನ್ನು ತಾನು ಕಾಪಾಡಿಕೊಂಡು ಇತರ ಎಲ್ಲ ಬಣ್ಣದ ವಸ್ತುಗಳ ಜೊತೆ ಸೇರಿ ಅವುಗಳ ಬಣ್ಣದ ಹಾಗೆಯೇ ಅದು ಹೊಂದ್ಕೊಂಡು ಹೋಗ್ತದ. ತಿಳ್ಕ್ರ? ಹಾ, ಅದಕ್ಕ ಪರಮಾರ್ಥ ಗೀತೆ ಅದ್ರೊಳಗೆ ಬರ್ತದ. ಜೀವನ್ಮುಕ್ತ ಹೆಂಗಿರ್ತಾನ, ಜೀವನ್ಮುಕ್ತ ಜಂಗಮ ಹೆಂಗಿರ್ತಾನ ಅಂತಂದ್ರ, ಬಂದುದನು ಅಹುದು ಅಲ್ಲ ಎಂಬುವವನಲ್ಲ. ಏನು ಬಂದದ ಅದು ನನಗ ಬರಬಾರ್ದು ಬಂದದ ಅಂತೇಳಿ ಏನ್ ಚಿಂತೆ ಮಾಡಂಗಿಲ್ಲ. ಏನಾರ ಒಂದು ಬಾರಿ ಬಂದದ ಅಂತಂದ್ರೂ ಅದ್ರ ಬಗ್ಗೆ ಬಾರಿ ಲಕ್ಕಿ ಇದೀನಿ, ನಮಗೊಂದು ಇಂಥದ್ದು ಸಿಕ್ತು ಅಂತೇಳಿನೂ ಅವ ಏನು ಖುಷಿ ಪಡಲ್ಲ. ಬಂದುದನು ಅಹುದು ಅಲ್ಲ ಎಂಬುವವನಲ್ಲ. ಸನ್ಯಾಸಿ ಹೆಂಗಿರ್ಬೇಕು, ಜೀವನ್ಮುಕ್ತ ಹೆಂಗಿರ್ಬೇಕು? ಮುಂದ ಒಂದು ಬಯಸುವವನಲ್ಲ. ನಾಳೆಗೆ ನನಗೆ ಇಂಥದ್ದು ಆಗ್ಬೇಕಪ್ಪ ಅಂತೇಳಿ ಅವನಿಗೇನು ನಾಳೆಗಿನ ಬಗ್ಗೆ ಗುರಿ ಬಗ್ಗೆ ಚಿಂತೆ ಇಲ್ಲ ಅವನಿಗೆ. ನೀವೆಲ್ಲ ಚಿಂತೆ ಇಟ್ಕೊಂಡಿರಿ, ನಾವೆಲ್ಲ ಚಿಂತೆ ಇಟ್ಕೊಂಡಿವಿ ನಾಳೆಂದು. ಆದ್ರೆ ಜೀವನ್ಮುಕ್ತ ಆ ಜಂಗಮ ನಿರಂಜನ ಜಂಗಮ ಏನಿರ್ತಾನ ನಾಳಿನ ಬಗ್ಗೆ ಅವ ಚಿಂತೆ ಮಾಡಲ್ಲ. ಕಳೆದುದನ್ನೊಂದು ನೆನೆಯುವವನಲ್ಲ. ಆಗಿದ್ದಾಗಿ ಹೋಗ್ಯದ, ಹೋಗಿದ್ದು ಹೋಗ್ಯದಂತ ಅವ ನಿಶ್ಚಿಂತಿರ್ತಾನ. ಅಯ್ಯೋ ಅದು ಕಳಿಬಾರ್ದಾಗಿತ್ತು, ಅದು ಹೋಗಬಾರ್ದಾಗಿತ್ತು ಅಂತೇಳಿ ಕಳೆದ ಬಗ್ಗೆ ಅವ ಚಿಂತೆ ಮಾಡಲ್ಲ. ತಿಳಿ ಅದರಿಂದ ಮನ ಮುಂತನಗಿಲ್ಲ. ಈ ರೀತಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಆಗುವಂತ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮಗಳ ಬಗ್ಗೆ ಅವ ಒಟ್ಟ ಚಿಂತನೆ ಮಾಡಂಗಿಲ್ಲ. ಕರ್ಮ ಫಲಗಳ ಬಗ್ಗೆ ಹಿಂಗಿದ್ದದಕ್ಕ ಇದರ ಲಕ್ಷಣ ಏನು? ಅವನಿಗೆ ಮನಸ್ಸು ಅನ್ನೋದಿಲ್ಲ. ಮನ ಅನ್ನೋದು ಕಳ್ಕೊಂಡ್ಬಿಟ್ಟಾನ. ಮನಸ್ಸು ಅನ್ನೋದಿದ್ರೆ ಇವೆಲ್ಲ ಮಾಡ್ತದ. ಮನಸ್ಸೇ ಇಲ್ಲ ಅಂತಂದ್ರ ಇವೆಲ್ಲ ಹೆಂಗ್ ಮಾಡ್ತವ? ಅದಕ್ಕೆ ಅವ ಮನನೇ ಇಲ್ಲಾರ್ದವದನ, ಮನಸ್ಸು ಇರ್ಲಾರ್ದವದನ. ಮತ್ತೆ ಹೆಂಗದನ? ಮೋಹಿತರು ಮೋಹಿತರಂತೆ. ಎಲ್ಲ ಸಂಸಾರಿಗಳು, ಗೃಹಸ್ಥರು, ಹೆಂಡತಿ ಮಕ್ಕಳು, ಮನಿ ಮಠ ಎಲ್ಲರಿಗೂ ಹೆಂಗ್ ಇಟ್ಕೊಂಡಾರ ಹಂಗೆ ಇವನು ತನಗನು ಗಂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇಟ್ಕೊಂಡ ನೋಡೋರ್ ಕಣ್ಣಿಗೆ. ಆದ್ರ ಬೇರೆಯವರಿಗೆ ಇವನಿಗೆ ಏನ್ ವ್ಯತ್ಯಾಸ ಅದ ಅಂತಂದ್ರೆ, ಬೇರೆಯವರು ಆ ಸಂಸಾರವನ್ನ ಸತ್ಯ ಅಂತ ನನ್ನದು ಅಂತೇಳಿ ತೆಕ್ಕಿಗೆ ಹಾಕೊಂಡಾರ. ಇಲ್ಲಿ ಇವನ್ ಹೆಂಗದನ? ಅವನಿಗೆ ಮಿಥ್ಯ ಅದದು, ಅದು ನಂದು ಅಲ್ಲೇ ಅಲ್ಲ ಅಂತ ನೀವು ನೋಡೋರ್ ಕಣ್ಣಿಗೆ ಮೋಹಿತರಳು ಮೋಹಿತರಂತೆ. ಸಂಸಾರಿಗಳ ಜೊತೆಗೆ ಸಂಸಾರಿಗಳಿಗತ್ಲೆ ಕಾಣ್ತಾನ. ಮೋಹ ರಹಿತರೊಡನೆ ಮೋಹ ರಹಿತನಂತೆ. ಯಾರು ಮೋಹವನ್ನ ಬಿಟ್ಟಂತ ಸನ್ಯಾಸಿಗಳಿರ್ತಾರ ಅವ್ರ ಜೊತೆಗೆ ಇವನು ಸನ್ಯಾಸಿ ಹಂಗಿರ್ತಾನ.
ನಮಗೆ ಎಲ್ಲರೇ ಆದ್ರ ಮುಂದ್ ಕುಂದ್ರಲಕ್ ಬಿಡಂಗೇ ಇಲ್ಲ. ನಾವ್ ಎದಕ್ ಓದ್ತೀವಿ? ಯಾರ್ಯಾರ ಮಹಾತ್ಮರು ಏನಾರ ಒಂದೆರಡು ವಿಚಾರ ಹೇಳ್ತಾರ, ಕೇಳ್ಬೇಕಂತ ಹೋಗಿ ಕುಂದಿರ್ತೀವಲ್ಲ, ನೀವು ಬಂದಿರಿ ಬರ್ರಿ ಅಂತೇಳಿ ಆ ಸನ್ಯಾಸಿಗಳು ಏನ್ ಮಾಡ್ತಾರ? ತಮ್ಮ ಬಾಗಿಲಾಗೆ ತಮ್ಮ ಕುರ್ಚಿ ಬಂದು ಕುಂದಿರ್ಸ್ಕೊಂಡ್ಬಿಡ್ತಾರ. ನಮಗ್ ಮೋಹರಹಿತರೊಡನೆ ಮೋಹರಹಿತನಂತೆ, ಮೋಹಿತರಂತೆ, ಮೋಹರಹಿತರೊಡನೆ ಮೋಹರಹಿತನಂತೆ, ಕರ್ಮಿಗಳೊಳಗೆ ಕರ್ಮಿಗಳಂತೆ. ಏನ ಬ್ರಹ್ಮಜ್ಞಾನಿ ಅದೀನಿ, ಇವೆಲ್ಲ ಹೋಮ ಹವನ, ಇವೆಲ್ಲ ಪೂಜಾ ಪಾಠ ಪಾದಯಾತ್ರ, ಇವೆಲ್ಲ ನಮ್ಗೆ ಸಂಬಂಧ ಇಲ್ಲ, ಇವು ಅಜ್ಞಾನದ ಕೆಲಸಗಳು. ಈ ಬಸು ಕೇಂದ್ರದವ್ರು ಮಾಡ್ತಾರಲ್ಲ, ಅದು ಮೂಢನಂಬಿಕೆ, ಇದು ಮೂಢನಂಬಿಕೆ ಅನ್ಕೋತ. ಅಂತದ್ ಏನಿಲ್ಲ. ಎಲ್ಲಿ ಪೂಜಾ ಪಾಠ ಹೋಮ ಹವನ ನಡೆದದ ಅವ್ರಕಿಂತ ಜೋರ್ ಇವ ಕೂತು ಅವ್ರದ್ರಾಗ ಮಂತ್ರ ಅಂತಾನ. ಭೋಗಿಗಳೊಳಗೆ ಭೋಗಿಗಳಂತೆ. ರೊಕ್ಕ ರೂಪಾಯಿ ಒಂದ್ ಲೆಕ್ಕಾಚಾರ, ಒಂದು ಪದ್ಧತಿ. ರಾಮಕೃಷ್ಣ ಪರಮಹಂಸ ಸರ್ವ ಸಂಘ ಪರಿತ್ಯಾಗಿ ಇದ್ರೂ ಆಶ್ರಮದೊಳಗೆ ಒಂದು ಪೈಸೆ ಹೆಚ್ಚು ಕಡಿಮೆ ಆಗ್ಲಕ್ ಬಿಡ್ತಿದ್ದಿಲ್ಲಂತ ಲೆಕ್ಕಪತ್ರ, ಅಷ್ಟು ಸ್ಟ್ರಿಕ್ಟ್ ಇಟ್ಟಿದ್ನಂತ. ಎಲ್ಲೇ ಅಲ್ಲಿ ಆಧ್ಯಾತ್ಮಿಕ ಸಂಸ್ಥೆ ನಡೆದಾಗ 4 ದುಡ್ಡು ಬಂದು ಬೀಳ್ತಿರ್ತದ. ಅದನ್ನ ಲೆಕ್ಕ ಪಕ್ಕ ಇದ್ರೆ ಅವ್ರು ಮುಂದೆ ಸುರಕ್ಷಿತ ಇರ್ತಾರ. ಲೆಕ್ಕದಾಗ ಏನಾರ ಹೆಚ್ಚು ಕಡಿಮೆ ಆಯ್ತು, ಮುಂದೆ ಭವಿಷ್ಯದೊಳಗ ಬಹಳ ಸಮಸ್ಯೆ ಉಂಟಾಗ್ತದೆ. ಅದನ್ನ ಅಶಿಸ್ತು ಮಾಡ್ಲಕ್ ಬಿಡಂಗೇ ಇಲ್ಲ. ಅದಕ್ಕೆ ಭೋಗಿಗಳೊಡನೆ ಭೋಗಿಗಳಂತೆ, ಯೋಗಿಗಳೊಡನೆ ಯೋಗಿಗಳಂತೆ, ಜೀವನ್ಮುಕ್ತನು ಅವರವರಿಗೆ ಅವರಂತೆ. ಹೆಂಗತ್ತಂತಂದ್ರೆ ಭಾವಿಸುತ್ತಿಹರು ಉಪಹಿತ ಮಣಿಯಂತೆ. ಉಪಹಿತ ಮಣಿ ಅಂತಂದ್ರೆ ಅದೇ ಸ್ಫಟಿಕ ಮಣಿ. ಎಲ್ಲದರ ಜೊತೆಗೆ ಇದ್ದು ಅವರಂಗೆ ಹೊಂದ್ಕೊಂಡು ಹೋಗ್ತಾನ, ಆದ್ರೆ ತನ್ನ ಶುಭ್ರತ್ವವನ್ನ ಬಿಡಂಗಿಲ್ಲ. ಹಂಗ ನಮ್ಮೊಳಗಿರುವ ಆತ್ಮಚೇತನ ಕೂಟಸ್ಥ ಸಚ್ಚಿದಾನಂದ ಶುದ್ಧ ಬ್ರಹ್ಮ ಏನದ, ಅದು ತನ್ನ ಸ್ವರೂಪವನ್ನ ತಾನು ಇಟ್ಟುಕೊಂಡು ಏನ್ ಮಾಡ್ಯದ? ಎಲ್ಲದರ ಜೊತೆಗೆ ಹೊಂದ್ಕೊಂಡ. ಸಪ್ತ ಧಾತುಗಳು, ಪಂಚಕೋಶಗಳು ಏನೇನದವಲ್ಲ ಈ ಶರೀರದೊಳಗ, ಎಲ್ಲದರ ಜೊತೆಗೆ ಹೊಂದ್ಕೊಂಡದ ತಿಳಕೆ. ಅದೇನು ಶಿವ ಹೋಗಿ ಜಗನ್ಮಯ ಆಗಿಲ್ಲ. ಶಿವ ಶಿವಮಯ ಆದ, ಶಿವ ಜಗನ್ಮಯ ಆಗಿಲ್ಲ. ಜಗತ್ತು ಶಿವಮಯ ಆಗಬೇಕು. ಶಿವ ತನ್ನತನವನ್ನ ಬಿಟ್ಟು ಜಗನ್ಮಯ ಆಗಿಲ್ಲವ. ಶಿವ ತನ್ನ ಲೆಕ್ಕದಾಗ ತಾನು ಇದ್ದು ಎಲ್ಲದರ ಜೊತೆಗೆ ಜಗನ್ಮಯ ಆದಂಗ ಕಾಣ್ತಾನವ ಅಷ್ಟೇ, ಜಗನ್ಮಯ ಆಗಿಲ್ಲ. ಜಗನ್ಮಯ ಆಗಿದ್ದು ಯಾವುದು? ಜಗನ್ಮಯ ಆಗಿದ್ದು ಶಿವನೋ ಏನು ಶಿವನ ಪ್ರತಿಬಿಂಬ ರೀ? ಜಗತ್ತಿನೊಳಗಿರೋದು ಶಿವನೋ ಶಿವನ ಪ್ರತಿಬಿಂಬ? ಶಿವನ ಪ್ರತಿಬಿಂಬ ಜಗನ್ಮಯ ಆಗ್ಯದ, ಶಿವ ಜಗನ್ಮಯ ಆಗಿಲ್ಲ. ಶಿವನ ಪ್ರತಿಬಿಂಬ ಜಗನ್ಮಯ ಆಗ್ಯದ. ಜಗತ್ತೇನಾಗಬೇಕಾಗ್ಯದ? ಆ ಪ್ರತಿಬಿಂಬದ ಜಾಡನ್ನು ಹಿಡ್ಕೊಂಡು ಬಿಂಬಕ್ಕೆ ಹೋಗಿ ಮುಟ್ಟಬೇಕಾಗ್ಯದ. ಪ್ರತಿಬಿಂಬದ ಜಾಡು ಹಿಡ್ಕೊಂಡು ದಾರಿ ಹಿಡ್ಕೊಂಡು ಬಿಂಬಕ್ಕೆ ಹೋಗಿ ಮುಟ್ಟಬೇಕಾಗ್ಯದ. ಜಗತ್ತು ಶಿವಮಯ ಆಗ್ಬೇಕಾಗ್ಯದ. ಶಿವ ಜಗನ್ಮಯ ಆಗಿಲ್ಲ. ಶಿವ ಪ್ರತಿಬಿಂಬ, ಶಿವನ ಪ್ರತಿಬಿಂಬ ಜಗನ್ಮಯ ಆಗ್ಯದ. ಈಗ ಮೀನುಗಾರ ಆ ಮೀನ ಹಿಡಿಲಕ್ ನೀರಾಗ ಇಳಿದಿಲ್ಲವ, ಒಂದು ಎರಿಹುಳ ಬಿಟ್ಟನವ. ಆ ಎರಿಹುಳ ಹಿಡ್ಕೊಂಡು ಆ ಮೀನ ಏನ್ ಮಾಡ್ತದ? ಆ ಮೀನುಗಾರನ ಬಳಿ ಹೋಗ್ತದ. ಎರಿಹುಳದ ಜಾಡ್ ಹಿಡ್ಕೊಂಡು ಹೋಗಿ ಏನಾಗ್ತದ? ಮೀನುಗಾರನ ಹೊಟ್ಟೆ ಸೇರಿ ಮೀನುಗಾರನೇ ಆಗ್ತದ. ತನ್ನದನ್ನದೆಲ್ಲ ಕಳ್ಕೊಂಡ್ಬಿಡ್ತದ. ತನ್ನ ಶರೀರ ಪ್ರಾಣ ಏನೇನದವ ನಾನು ನನ್ನದೆಲ್ಲ ಕಳ್ಕೊಂಡು ಆ ಮೀನುಗಾರನೇ ತಾನಾಗ್ತದ. ಹಂಗ ಪರಮಾತ್ಮ ಕೂಡ ಏನ್ ಮಾಡ್ಯಾನ? ತನ್ನ ಪ್ರತಿಬಿಂಬವನ್ನ ಈ ಜಗತ್ತಿನಾಗ ಬಿಟ್ಟಾನ. ಈ ಜಗತ್ತಿನೊಳಗ ಆ ಪ್ರತಿಬಿಂಬವನ್ನ ಅರ್ಥ ಮಾಡ್ಕೊಂಡು ಅದರ ಬೆನ್ನತ್ತಿ ಹೋಗಿ ಪ್ರತಿಬಿಂಬದ ಬೆನ್ನತ್ತಿ ಅದ್ರ ಬಿಂಬ ಸಿಗ್ತದೆ. ಯಾವಾಗ ಬಿಂಬಕ್ಕೆ ಹೋಗ್ತೀರಿ ಆವಾಗ ನಿಮ್ದೆಲ್ಲ ಕಳ್ಕೋಬೇಕು. ಮೀನುಗಾರನಲ್ಲಿ ಹೋಗಿ ಮೀನ ಹೆಂಗ್ ತಂದೆಲ್ಲ ಕಳ್ಕೊಂಡ ಮೀನುಗಾರನ ಸ್ವರೂಪ ತಾಳ್ತದ, ಹಂಗ ಇವನು ಏನಾಗಬೇಕು? ಆ ಪರಮಾತ್ಮನೊಳಗೆ ಒಂದಾಗಬೇಕು. ತನ್ನದನ್ನ ಎಲ್ಲ ಕಳ್ಕೋಬೇಕು. ಅವಾಗ ಆ ಮೂಲ ಸನ್ಯಾಸಿ ಏನದನಲ್ಲ
ಹಾಂಗ ನಾವು ಆಗಿರ್ತೀವಿ. ಅವಾಗ ನಾನು ನನ್ನದು ಅಂತೇಳಿ ಗಟ್ಟಿ ಹಿಡ್ಕೊಂಡಿರೋ ತನಕ ಆಗಂಗಿಲ್ಲ. ಮೀನುಗಳಲ್ಲಿ ಬಲಿ ಒಳಗ ಬೀಳ ಮೀನುಗಳಲ್ಲಿ ನಾನಾ ರೀತಿ ಮೀನುಗಳು. ಕೆಲವೊಂದು ಮೀನುಗಳು ಬೆಕ್ಕದಷ್ಟು ಬಲಿ ಹಾಕಿದ್ರು ನಾವು ಬೀಳಂಗೆ ಇಲ್ಲವು. ಕೆಲವೊಂದು ಮೀನುಗಳು ಆ ಬಲಿ ಸಮೀಪೆ ಬರಂಗಿಲ್ಲ. ಇನ್ನ ಕೆಲವೊಂದು ಮೀನುಗಳು ಏನ್ ಮಾಡ್ಯಾವ, ಆ ಬಲಿ ಒಳಗೆ ಬಿದ್ದು ಏನ್ ಮಾಡ್ಯಾವ, ದೋಷ ದರ್ಶನ. ಇದ್ರಾಗ ಇದ್ದೇವ ಅಂತಂದ್ರೆ ನಮ್ದೆಲ್ಲ ಕಳ್ಕೊತೀವಿ ಅಂತ ತಿಳ್ಕೊಂಡು ಅವು ಹೊರಗೆ ಬರ್ಲಕ್ ಪ್ರಯತ್ನ ಮಾಡ್ಲಕತ್ತಾವ. ಇನ್ನ ಕೆಲವೊಂದು ಮೀನುಗಳು ಏನ್ ಮಾಡ್ಯಾವ, ಆ ಬಲಿ ಒಳಗೆ ಸಿಗಾಕಿದ ಎರೆಹುಳ ಅದಲ್ಲ ಅದೇ ತಿನ್ಕೋತ ಆರಾಮದವು. ಹಾಂಗಿ ಜಗತ್ತಿನಾಗ ಜೀವಿಗಳೇನದರ ಈ ಜಗತ್ತಿನ ಭೋಗ ವಸ್ತುಗಳನ್ನ ಅನುಭವಿಸ್ಕೋತ ಈ ಜಗತ್ತಿನಾಗೆ ಇನ್ನೊಂದಿಟ್ಟು ಅದೇ ಮಾಡ್ಕೋತ ಕೂತಾರಲ್ಲ, ಅವರೆಲ್ಲ ಜಾಳಿಗೆ ಒಳಗಿರುವಂತ ಆ ಎರೆಹುಳುಗಳನ್ನ ತಿನ್ಕೋತ ಕೂತಂತ ಮೀನುಗಳಿದ್ದಂಗ. ನಮಗೇನಾಗ್ಯದ, ಈ ಎರೆಹುಳು ತಿನ್ಕೋತ ಕೂತೇವಂತಂದ್ರ ನಮ್ಮದೆಲ್ಲ ಕಳ್ಕೊತೀವಿ. ಹೀಗಾಗಿ ನಾವು ಈ ಬಲಿಯಿಂದ ನಾವು ಪಾರಾಗಬೇಕು ಅಂತೇಳಿ ಪ್ರಯತ್ನ ಮಾಡ್ಲಕತ್ತವ್ರು ಮುಮುಕ್ಷುಗಳು. ಇನ್ನ ಕೆಲವೊಬ್ರು ಏನ್ ಮಾಡ್ಯಾರ, ಈ ಸಂಸಾರ ಬಂಧನದೊಳಗೆ ಬಿದ್ದಿಲ್ಲ ಅವರು, ಅದರಿಂದ ದೂರೇ ಅದರ ಅವರು. ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಲಿಂತ ಇದ್ರೊಳಗೆ ಹೋಗ್ಲಾರ್ದೆ ಕಡಿಗೆ ಅದರಲ್ಲ, ಅವ್ರೇನದರ ಜಾಳಿಗೆ ಒಳಗೆ ಬೀಳಾರ್ದಂತ ಮೀನುಗಳು. ಈಗೇನಾಯ್ತು, ಜಂಗಮಾನ ಶಬ್ದ ಏನಾಗ್ಯದ, ಒಂದು ಕೆಂಪು ವಸ್ತ್ರದ ಮೇಲೆ ಇಟ್ಟಿರುವಂತ ಒಂದು ಸ್ಫಟಿಕಮಣಿ ಇದ್ದಂಗ. ಆ ಸ್ಫಟಿಕಮಣಿ ಯಾವ ರೀತಿ ಆ ಕೆಂಪು ವಸ್ತ್ರದ ಬಣ್ಣವನ್ನು ಧಾರಣೆ ಮಾಡಿದ್ದರೂ ಕೂಡ ತಾನು ಶುಭ್ರವಾಗಿಯೇ ಇರುವಂತೆ ಆ ಜಂಗಮ ಏನ್ ಮಾಡ್ತಾನ, ನಿಷ್ಕಲ ಜಂಗಮ ಈ ಸಪ್ತಧಾತು ಇರ್ಬೋದು, ಪಂಚಭೂತಗಳಿರ್ಬೋದು, ಮತ್ತಿನ್ನೇನದವಲ್ಲ ಜಡ ಪದಾರ್ಥಗಳು, ಅವೆಲ್ಲದರ ಜೊತೆಗೆ ಇದ್ದು ಅವುದರಂಗ ಹೊಂದಾಣಿಕೆ ಆಗಿ ಅವ ಎಲ್ಲದರ ಜೊತೆಗೆ ಇದ್ದು ಹೊಂದಾಣಿಕೆ ಆಗಿ ತನ್ನಂಗೆ ತಾನದ, ನಾವು ತಂದು ಕಳ್ಕೊಂಡಿಲ್ಲ. ಈಗ ಜೀವಂತ ಮನುಷ್ಯ ಇದೀನಲ್ರಿ, ನನ್ನ ಸಂಗಟ ಹೊಂದ್ಕೊಂಡನ ಇಲ್ಲ ಪರಮಾತ್ಮ? ಈಗ ಹೊಂದ್ಕೊಂಡನ ಅಂದ್ಮೇಲೆ ಈಗ ನಾ ಸಾಕ್ತೀನಿ ಅಂತ ತಿಳ್ಕೊಳ್ರಿ. ನಾನು ಹೆಣದ ಸಂಗಟ ಹೊಂದ್ಕೊಂಡನ ಇಲ್ಲ? ಹೆಣದ ಸಂಗಟ ಹೆಣದಂಗದನ, ಜೀವಂತ ಮನುಷ್ಯರ ಸಂಗಟ ಜೀವಂತ ಮನುಷ್ಯರ ಇದ್ದಂಗದನ. ಮತ್ತಿದು ಕೊಯ್ದು ಸುಟ್ರಿ ಅಂತಂದ್ರೆ ಬೂದಿ ಹಂಗನು ಅದನವ. ಅದು ಕೊಯ್ದು ನದಿಯಾಗ ಹೋದ್ ಕಳ್ಸಿದ್ರಿ ಅಂದ್ರೆ ನೀರಂಗದನ, ಮಣ್ಣು ಮಾಡಿದ್ರಿ ಅಂದ್ರೆ ಮಣ್ಣಿನ ಹಂಗದನ. ಏನೇನದ ಎಲ್ಲಾನು ಅದರಂಗೆ ಅದನ. ಇದ್ದೇನ್ ಮಾಡ್ಯಾನ, ತನ್ನಂಗ ತಾನದನ. ಆ ಸ್ಫಟಿಕಮಣಿ ಹೆಂಗ ಎಲ್ಲದ್ರ ಜೊತೆಗೆ ಹೊಂದ್ಕೊಂಡು ಇದ್ದು ಮತ್ತು ತನ್ನಂಗ ತಾನು ಹೆಂಗ ಶುಭ್ರವಾಗಿರ್ತದ ಹಾಂಗವ ನಿರಂಜನ ಜಂಗಮ ಅದನವ ಚೇತನ. ಆ ಜಂಗಮ ಬೇರೆ ಯಾರು ಅಲ್ಲ, ನಾವೇ ಅದೀವಿ. ನಾವು ಆ ರೀತಿ ಇರೋದು ಕಲಿಬೇಕು. ಗಂಡನ ಜೊತೆಗೆ ಹೊಂದ್ಕೊಂಡಿದ್ರು ಸಹಿತ ನಿಮ್ಮ ಶುಭ್ರತೆ ನೀವು ಕಾಯ್ಕೋಬೇಕು. ಮಕ್ಕಳ ಜೊತೆಗೆ ಹೊಂದ್ಕೊಂಡ್ರು ಸಹಿತ ನಿಮ್ಮ ಶುಭ್ರತೆ ನೀವು ಕಾಯ್ಕೋಬೇಕು. ರೊಕ್ಕ ರೂಪಾಯಿ ಸಂಗಟ, ಹೊಲ ಮನಿ ಸಂಗಟ ಹೊಂದ್ಕೊಂಡ್ರು ಸಹಿತ ನಿಮ್ಮ ಶುಭ್ರತೆ, ನಿಮ್ಮ ಆನಂದ ನೀವು ಕಾಯ್ಕೋಬೇಕು. ಎಲ್ಲದರ ಜೊತೆಗೆ ಇದ್ದು ಸಹಿತ ನಿಮ್ಮ ಶುಭ್ರತೆ ಅಂತಂದ್ರೆ ನಿಮ್ಮ ಆನಂದ, ನಿಮ್ಮ ಸ್ವರೂಪ, ನಿಮ್ಮ ತನ ಅಂತ ಏನದ ನಿಮ್ಮದು ನೀವು ಕಾಯ್ಕೋಬೇಕು. ಅವದ್ರೊಳಗೆ ಮುಳುಗಿ ಅವದ್ರದೇ ಉದ್ಧಾರ ಮಾಡ್ಲಕ್ ಹೋಗಿ ನೀವು ಬ್ಯಾಲೆನ್ಸ್ ಔಟ್ ಆಗಿ ನಿಮ್ಮ ಮನಸ್ಸು, ಆರೋಗ್ಯ, ದೇಹ ಹಾಳು ಮಾಡ್ಕೊಂಡು ಅವ್ರ ಉದ್ಧಾರ ಮಾಡೋದು ಏನು ಅವಶ್ಯಕತೆ ಇಲ್ಲ. ನೀವು ಆನಂದವಾಗಿರ್ಬೇಕು ಫಸ್ಟ್, ಆಮೇಲೆ ಅವೆಲ್ಲ ಕೆಲಸ ತಾನೇ ಆತಾವ. ಒನ್ ಮಸ್ಟ್ ಬಿ ಹ್ಯಾಪಿ. ಯಾವಾಗ ನೀವು ಆನಂದ ಆದ್ರಿ ಆವಾಗ ನಿಮ್ಮ ಬ್ರಹ್ಮ ಸ್ವರೂಪದ ಆಶೀರ್ವಾದ ಅವ್ರಿಗೆ ಉಂಟಾಗಿ ಅವು ಕೆಲಸಗಳು ತಂತಾನೆ ಆಗ್ತಾವ. ಆನಂದ ಅಂದ್ರೆ ಬ್ರಹ್ಮ ಸ್ವರೂಪ, ಸತ್ಚಿತ್ ಆನಂದ. ಮೊದಲು ನೀವು ಆನಂದ ಇರ್ಬೇಕು. ನೀವೇ ಅಳ್ತಿದ್ರಿ ಅಂತಂದ್ರೆ ಅಳಬುರುಕರು ಯಾರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ ಅದ? ಆನಂದ ಇದ್ರೆ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತದೆ. ಹಿಂಗದ ಇದೆಲ್ಲ ಕತೆ. ಆಯ್ತು, ಜಂಗಮಾನದ ಬಗ್ಗೆ ಅರ್ಥ ಆಯ್ತು. ಎಲ್ಲಾ ಬಣ್ಣದ ವಸ್ತ್ರಗಳ ಜೊತೆಗೆ ಹೋಗಿದ್ರು ಕೂಡ ಆಯಾ ಬಣ್ಣಗಳನ್ನು ಧಾರಣೆ ಮಾಡಿದರೂ ಸಹಿತ ತನ್ನ ಶುಭ್ರತೆಯನ್ನು ತಾನು ಹೇಗೆ ಕಾಪಾಡಿಕೊಳ್ಳುತ್ತದೆಯೋ ಅದೇ ರೀತಿ ಜಂಗಮ ಇಡೀ ವಿಶ್ವ 14 ಲೋಕಗಳಲ್ಲಿ ತಿರುಗಿದ್ರು ಸಹಿತ ಆ ಎಲ್ಲ ಲೋಕಗಳಲ್ಲಿ ಜಂಗಮ ವಿಜೃಂಭಿಸಿದ್ರು ಯಾವ ಲೋಕಕ್ಕೂ ಅಂಟುಕೊಳ್ಳಾರದೆ ತಾನು ಹೆಂಗಿರ್ಬೇಕು ಹಂಗೇ ಇರ್ತಾನ. ತನ್ನ ಬ್ಯಾಲೆನ್ಸ್ನಾಗ ತಾನಿರ್ತಾನ. ಅವನಿಗೆ ಜಂಗಮ ಅಂತಾರೆ.
ನಮ್ಮ ಮನೆಗೆ ಊರಿಗೆ ಹೋಗ್ಯಾರ, 8 ದಿವಸ ಆಯ್ತು ನಾವು ಬರ್ತೀವ್ರಿ, ಬರ್ಬೇಡ್ರಿ, ಇನ್ನ ಜೂನ್ 1 ತನ ಸಾಲಿ, ಇನ್ನ ಭಾಳ ದಡ ಅಲ್ಲೇ ಇರ್ರಿ, ಅಲ್ಲೇ ಇರ್ರಿ, ಕೂಸಿನ ಬಲ್ಲಿ ಅಲ್ಲೇ ಮಾಡ್ಕೊತೀರಿ, ಅವೇ ಸಂಸಾರ ಮಾಡ್ಕೊತ, ಯಾಕೆ ಬರ್ತೀರಿ, ನಾವು ಆರಾಮಿದೀವಿ, ನೀವು ಆರಾಮಿರ್ರಿ ಅಲ್ಲೇ ಅಂತ ಹೇಳ್ಬಿಟ್ಟಿವಿ. ನಿಮ್ದೇನ್ ಪರಿಸ್ಥಿತಿ, ಬರ್ತೀವಿ ನಾವು, ನಮ್ಮ ಪರಿಸ್ಥಿತಿ ಏನಾಗಿರಲ್ಲ, ಮಸ್ತ್ ಆರಾಮದೀವಿ ಅಂತ. ಅವ್ರ ಮೇಲೆ ಡಿಪೆಂಡ್ ಇದ್ದೇವೆ ಅಂತಂದ್ರೆ ಮೇಲೆ ಕೆಳಗೆ ಆಗಿಬಿಡ್ತೀವಿ. ಅವ್ರಿಲ್ಲ ಅಂತಂದ್ರೆ ನಮ್ದು ಏನ್ ಪರಿಸ್ಥಿತಿ ಅಂದೇವಂದ್ರೆ ಫಜಿತಿ ಆಗಿಬಿಡ್ತೀವಿ. ಇಲ್ಲಿದ್ದ ವ್ಯವಸ್ಥೆದೊಳಗೆ ಆನಂದ ಇರೋದಕ್ಕೆ ನಮ್ಮದೇ ಆದ ಒಂದು ಸಂಶೋಧನೆ ಇತ್ತು ಅಂತಂದ್ರ ಒಂದು ಯುಗ ಕೂಡ ಒಂದು ದಿನ ಆದಂಗೆ ಆಗ್ತದ. ಇದ್ದ ಪರಿಸ್ಥಿತಿ ಒಳಗೆ ನಾವು ಮನಸ್ಸು ಕನ್ವಿನಿಯೆಂಟ್ ಇರಲಿಲ್ಲ, ದುಃಖಿಗಳಾದೇವಂತಂದ್ರ ಒಂದು ದಿನ ಒಂದು ಯುಗ ಆಗ್ತದೆ. ಜ್ಞಾನದಿಂದ ನಾವು ಇದ್ದ ಪರಿಸ್ಥಿತಿ ಒಳಗ ಆರೋಗ್ಯ ಮನಸ್ಸು ಎಲ್ಲ ಸರಿಯಾಗಿ ಇಟ್ಕೊಂಡು ಸಂತೋಷವಾಗಿರೋಂಥ ಒಂದು ಸ್ಥಿತಿ ನಮ್ಮದೇ ಆದ ಒಂದು ಸಂಶೋಧನೆ ಮಾಡಿಕೊಂಡು ಮಜಾದಾಗ ಎದ್ದು ಬಿಡ್ಬೇಕು, ಆನಂದವಾಗಿರ್ಬೇಕು. ಹೆಂಗ್ ಮಾಡ್ತೀರಿ? ಜಂಗಮ ಎಲ್ಲದರ ಜೊತೆಗೆ ಇದ್ದು ಯಾವದಕ್ಕೂ ಅಂಟುಕೊಳ್ಳಾರ್ದಂಗಿರೋದು. ಅವ ಶುದ್ಧ ಬ್ರಹ್ಮ, ಎದರಾಗೂ ಅಂಟ್ಕೊಂಡಿಲ್ಲ, ಎದರ ಜೊತೆಗೆ ಇಲ್ಲ, ಅವ ತನ್ನ ಪಾಡಿಗೆ ತಾನದನ, ಅವನ್ ತಗೊಂಡು ಏನ್ ಬೆಂಕಿ ಹಚ್ಬೇಕು ನಾವು, ತನ್ನ ಪಾಡಿಗೆ ತಾನಿದ್ದವನ್ ತಗೊಂಡು ಎಲ್ಲದರ ಜೊತೆಗೆ ಇದ್ದು ಯಾವದಕ್ಕೂ ಅಂಟುಕೊಳ್ಳಾರ್ದಂಗೆ ಇರೋಂಥದ್ದು ಕಲಿಬೇಕಲ್ಲ ನಾವೀಗ. ಸನ್ಯಾಸಿಗತ್ಲೆ ಇರ್ಬೇಕಲ್ಲ, ಅದು ನಾವು ರೂಢಿ ಮಾಡ್ಕೋಬೇಕು. ಇವೆಲ್ಲ ಓದಿದ ಮೇಲೆ ಇದು ಅನುಭವ, ಈ ಅನುಭವದಂತೆ ನಮ್ಮ ಜೀವನ ಮಾಡ್ಕೋಬೇಕು. ಅವೆಲ್ಲ ಪುಸ್ತಕ ಓದಿದ್ದು ಉಪಯೋಗ ಇಲ್ಲ. ಮುಗ್ಸೋಣ? ಮತ್ತೇನಾರು ಹೇಳ್ಬೇಕಾ, ಕೇಳ್ಬೇಕಾ, ಡೌಟ್ಸು? ನಾವು ಹಿಂಗೆ ಹೇಳ್ಕೊತಿರ್ತೀವಿ. ನಮ್ಮ ಇವರು ಗುರುಗಳು, ಶಿವಾನಂದ ಗುರುಗಳು ಏನೋ ಪ್ರಾರ್ಥನೆ ಹೇಳ್ತೀರಿ ಅಂದ್ರು, ಅದಿರಪ್ಪ ಶಿವಾನಂದ ಗುರುಗಳೇ? ಅದಿರಿ? ನಮ್ ಸನ್ಯಾಸ ಸ್ವೀಕಾರ ಹೆಂಗದ್ ನೋಡಿದ್ರೆ? ಕಡಕಾದ್ರಿ ಸ್ಟಾರ್ಟಿಂಗ್ ಕಡಕಾಲ, ಸ್ಟಾರ್ಟಿಂಗ್ ಕಡಕಾಲ. ಎಲ್ಲದರ ಜೊತೆಗೆ ಇದ್ದು ಯಾವದಕ್ಕೂ ಅಂಟುಕೊಳ್ಳಾರ್ದಂಗಿರೋದೇ ನಮ್ ಸನ್ಯಾಸ. ಅದೇ ಹೇಳ್ತದಲ್ಲ ಶಾಸ್ತ್ರ. ಶಾಸ್ತ್ರ ಅದೇ ಹೇಳ್ತದಲ್ರಿ. ಅದೇ ಹೇಳ್ತದ. ಸಂಸಾರ ಸನ್ಯಾಸ ಅಂದ್ರೆ ಹೆಂಗಿರ್ಬೇಕಂದ್ರೆ ಸಪೋರ್ಟ್ ಎಣ್ಣೆಯಲ್ಲಿ ಬೀಜ ಇದ್ದಂಗಿರ್ಬೇಕು. ಸಪೋರ್ಟ್ ಹಣ್ಣಿನೊಳಗೆ ಬೀಜ ಅದೇನು ಅಂಟ್ಕೊಂಡಿರಂಗಿಲ್ಲ ನೋಡ್ರಿ, ಎಷ್ಟು ಸ್ವಚ್ಛ ಇರ್ತದ. ಹಂಗಿರ್ಬೇಕಂತ ನೀವೇನು ಭಗವದ್ಗೀತೆ ಮಂಗಲ ಹಾಡ್ತೀರಿ ಅಂದ್ರಲ್ಲ? ಸ್ಟಾರ್ಟ್ ಮಾಡ್ಲಿ? ಹಾ ಹೇಳ್ರಿ. ಇಲ್ಲಿ ಗೀತಾ ಮಾತೆ ನಾಗರತ್ನಂ ಅವ್ರು ಅಂತದಾರ, ಭಗವದ್ಗೀತೆ 10 ಸಾರಿ ಓದಿ ಮುಗಿಸ್ಯಾರ ಅವ್ರು. ಮತ್ತ ದಿನ ಮುಂಜಾನೆ ಅದು ಯಾವ್ದೋ ಲಿಂಕ್ ಅವು ಅದಾವ, ಸ್ವಲ್ಪ ಅವ್ರಿಗೆ ಕೇಳ್ರಿ ಯಾವ ಲಿಂಕ್ನಾಗ ಜಾಯಿನ್ ಆಗ್ಬೇಕು ಏನದ್ ಕೇಳಿ ಒಂದ್ ಸ್ವಲ್ಪ ಭಗವದ್ಗೀತೆ ಪಾಠಕ್ಕೆ ಇವ್ರಿಗೆ ಜಾಯಿನ್ ಮಾಡ್ಕೋರಿ ಮೇಡಮ್. ಮತ್ತ ಮಧ್ಯಾಹ್ನ ಎಷ್ಟಕ್ಕ? ಮಾಡ್ಬಿಡ್ರಿ, ಯಾವ್ದಾವ್ ಟೈಮರ್ ಸಿಗ್ತದ ಅಂದ್ರ ಆ ಲಿಂಕ್ಗೆ ನಾವು ಜಾಯ್ನ್ ಆಗ್ತೀವಿ. ಇಲ್ಲ ಮುಂಜಾನೆ ಒಂದು ಪಾಠ ಜಾಯಿನ್ ಆಗ್ತಿರಲ್ಲ ನಚಿಕ್ನಾಗ ನೀವು 5ರಿಂದ ಆಗಲ್ಲ? ಮತ್ತ 5ಕ್ಕೆ ಜಾಯಿನ್ ಆಗಲ್ಲ ಅಂದ್ರೆ 6ಕ್ಕೆ ಬಂದು ಸೇರ್ತಿರಲ್ಲ ಪಾಠಕ್ಕೆ, ನೀವು 5ಕ್ಕೆ ಇರಂಗಿಲ್ಲಲ್ಲ? ಸ್ವಂತ ನೀವು ಪರ್ಸನಲ್ ಮಾಡ್ಲಕತ್ತೀರ? ನಡಿಲಪ್ಪ, ಏಜ್ ಆಗ್ಯದ, ನೀವು ನಿಮ್ಮದು ಸ್ವಂತದ್ ಮಾಡ್ಕೋಬೇಕಪ್ಪ, ಮಾಡ್ಕೋರಿ, ಬಹಳ ಸಂತೋಷ. ಭಗವದ್ಗೀತೆ ಮಧ್ಯಾಹ್ನ ಎಷ್ಟು ಗಂಟೆಗೆ ಅಂದ್ರಿ? 1 ಗಂಟೆಗೆ ಚಾಲು ಮಾಡ್ತೀರಲ್ಲ ನೀವು? ಅಗ್ರಿ ಭವ್ಯವಾದ ಪಾಠ ಮಾಡ್ತಾರ ನೋಡ್ರಿ. ಭಗವದ್ಗೀತೆ ಪಾರಾಯಣನು ಮಾಡಿಸ್ತಾರ, ಮತ್ತ ಅದ್ರ ವಿಶ್ಲೇಷಣೆನು ಮಾಡ್ತಾರ. ಗೀತಾ ಮಾತೇನೆ ಅಂತೀವಿ ಇವ್ರಿಗೆ ನಾವು, ಭಗವದ್ಗೀತೆ ಪರ್ಫೆಕ್ಟ್ ಅವ್ರು. ನಾಮಕರಣ ಗೀತಾ ಮಾತೇನೆ ಅವ್ರು.
ಎಲ್ಲರೂ ಮುಂದ್ ಹೋಲಕತ್ತಾರ, ನಾವ್ ಒಬ್ಬನೇ ಹಿಂದ್ ಬಿದ್ದೀನಿ, ಏನು ಮಾಡಕ್ಕಾಗಲ್ಲ ನನಗೆ. ಎಲ್ಲರೂ ಪಾಸ್ ಆಗಿ ಎಲ್ಲರೂ ಮುಂದೆ ಹೋಗ್ತಾರ, ಮಾಸ್ತರ್ ಎಲ್ಲಿ ಅದನ್ನ ಅಲ್ಲೇ ಕೂತ ನಾವು ಶಾಲೆಗೆ. ಕುರಿ ಮೇದಷ್ಟು ಕುರುಬರಿಗೆ ಲಾಭ ಅಲ್ರಿಪ್ಪ. ಅದ ಹಂಗಂಗ ನೀವು ಗುರು ಆದವರು ಕುರಿ ಕಾಯ್ದಂಗ ನೀವು. ನಾ ಎಲ್ಲಿರ್ಬೇಕು ಅಲ್ಲೇ ಇದೀನಿ, ಹೋಗ್ತೀನಿ. ಪ್ರೇರಕ ಅದಲ್ಲ. ಮತ್ತೆ ಯಾವ್ದಾದ್ರು ವೀಕ್ ಇದ್ರೆ ಮತ್ತೆ ಅದನ್ನ ಸ್ವಲ್ಪ ಹಿಡ್ಕೊಂಡು ಹೋಗ್ತೀರಿ, ಹಿಂದಿನಾಗ ಸೇರ್ಸ್ಕೊಂಡು ಹೋಗ್ತೀರಿ, ಅವಾಗ ನಿಮ್ಗೆ ಲಾಭ ಆಗ್ತದ. ನಿಮ್ ಶಿಷ್ಯರು ಮುಂದೆ ಬಂದಾಗ ಮಾತ್ರ ನಿಮ್ಗೆ ಲಾಭ ಆಗ್ತದ. ಮುಂದಿನ ಎಂಜಿನ್ ಇದ್ದಂಗ ನಾವು ಹಿಂದೆ ಕೇಳ್ಬೋದು. ಏನಾದ್ರೂ ತಪ್ಪಾದ್ರೆ ಕ್ಷಮಿಸ್ಬೇಕ್ರಿ. ನಾವು ಇನ್ನ ಫಸ್ಟ್ ಓದಕತ್ತೀವಿ, ಟ್ರೈನಿಂಗ್ ಕರೆಕ್ಟ್ ಇಲ್ಲ ನಮ್ದು. ಏನ್ ತೊಂದ್ರೆ ಇಲ್ಲ. ಇಲ್ಲಿ ರಾಯಚೂರಾಗ ಇವರು KSRTCದಾಗ ಕೆಲಸ ಮಾಡ್ತಿದ್ರು. ಒಮ್ಮಿದೊಮ್ಮಿಗೆ ಸನ್ಯಾಸ ಸ್ವೀಕಾರ ಮಾಡಂತ ತಲೆಗೆ ಬಂದ್ಬಿಟ್ಟದ, ಆಗ್ಬಿಟ್ಟಾರ, ಸನ್ಯಾಸಿ ಆಗ್ಯಾರ. ಬಿಜಾಪುರ ಶಿವಾನಂದ ಮಠದಾಗನು ಇರ್ತಾರ, ಮತ್ತ ಹಿಮಾಲಯದಾಗೂ ಇರ್ತಾರ. ನಿಮ್ ಬೇಕಿದ್ರೆ ಹಿಮಾಲಯ ಶಿವಾನಂದ ಮಠಕ್ಕೂ ಕರ್ಕೊಂಡು ಹೋಗ್ತಾರ, ನೀವು ಆದ್ರಿ ಅಂತಂದ್ರ ಎಲ್ಲ ಅನುಕೂಲ ಮಾಡ್ತಾರ. ನಮ್ಮ ಮನಿ ಸಮೀಪ ಅದಾರ ಅವ್ರು. ಓಕೆ, ಮುಂದೇನ್ ಹೇಳ್ತೀರಿ ಹೇಳ್ರಪ್ಪ, ಮಾಡ್ರಿ. ಏನ್ ಹೇಳಿ, ಏನಾದ್ರು ತಪ್ಪಾದ್ರೆ ಕ್ಷಮಿಸ್ಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ಓದಕತ್ತೀನಿ. ಓದ್ರಿ. ಜಯ ಭಗವದ್ಗೀತೆ ಜಯ ಭಗವದ್ಗೀತೆ ಹರಿಯ ಕಮಲ ವಿಹಾರಿಣಿ ಹರಿಯ ಕಮಲ ವಿಹಾರಿಣಿ ಸುಂದರ ಸುಪನೀತೆ ಓಂ ಜಯ ಭಗವದ್ಗೀತೆ ಕರ್ಮ ಸುಮರ್ಮ ಪ್ರಕಾಶಿನಿ कर्म सुमर्म प्रकाशिनी कामस्तची हरा तत्वज्ञान विकासिनी तत्वज्ञान विकासिनी विद्या ब्रह्म परा ओम जय भगवद्गीते निश्चल भक्ति विदायिनी निश्चल भक्ति विदायिनी निर्मल मलहारी शरणाराश्य प्रदायिनी शरणाराश्य प्रदायिनी सद्विधि सुखकारी ओम जय भगवद्गीते रागा द्वेष विदारिणी रागा द्वेष विदारिणी कारिणी मदा सदा परमानंद प्रदा ओम जय भगवद्गीते असुर भाव विनाशिनी असुर भाव विनाशिनी नाशिनी तमरजनी दैवी सद्गुणदायिनी दैवी सद्गुणदायिनी हरिरसिका सजनी ओम जय भगवद्गीते समता त्याग सिखावनी समता त्याग सिखावनी हरिमुख की बानी सकल शास्त्र की स्वामिनी सकल शास्त्र की स्वामिनी श्रुतियों की रानी ओम जय भगवद्गीता
ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ಸ್ವಲ್ಪ ಉಚ್ಚಾರಗಳು ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ಗುರುಗಳೇ. ಮಂಗಲ ಹಾಡುದ್ರೊಳಗೆ ಕಾಮ ಹರ ಕಾಮ ಎರಡು ಮೂರನೇ ಲೈನ್ ರೀ. ಕಾಮ ಶಕ್ತಿ ಹರ ನೀವು ಬೇರೆ ಆಗ್ತೀರ. ಏನಾಯ್ತ್ರಿ? ಕಾಮ ಕರ್ಮ ಸುಕರ್ಮ ಪ್ರಕಾಶಿನಿ ಕಾಮ ಶಕ್ತಿ ಹರ. ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮ ಶಕ್ತಿ ಹರ. ಸತ್ಯ ಚಂದ್ರ ಕಾಮ ಆಸಕ್ತಿ ಕಾಮಾಸಕ್ತಿ. ಅದು ಇಂಟರ್ನೆಟ್ ನೋಡಿ ಅಲ್ರಿ. ಈಗ ಸ್ವಲ್ಪ ಕನ್ನಡ ನೋಡಕತ್ವಿ, ಹಂಗಾಗಿ ಸ್ವಲ್ಪ ಉಚ್ಚಾರ ಚೇಂಜ್ ಆಗಿದೆ. ಈಗ ಬಂದ್ಮೇಲೆ ಕನ್ನಡ ನೋಡಕತ್ತೀವಿ. ಹಿಮಾಲಯದಾಗ ಬರೀ ಹಿಂದಿದಾಗ ಇದು ಮಾಡಿದ್ವಿ. ಹಿಂದಿ ಅಲ್ಲ. ಹೌದ್ರಿ, ಹಂಗಾಗಿ ಸ್ವಲ್ಪ ಚೇಂಜ್ ಆಗಿದೆ. ಕ್ಷಮಿಸ್ಬೇಕು. ಉಚ್ಚಾರ ಸ್ವಲ್ಪ ಚೇಂಜ್ ಆಗ್ತದೆ. ಹೌದ್ರಿ, ಸ್ವಲ್ಪ ಕ್ಷಮಿಸ್ಬೇಕ. ನಾವಿನ್ನ ಈಗ ನಾವು ಕಲಿಯೋರ ನೀವು ಕಲಿಯೋರ ಕ್ಷಮಾ ಮಾಡೋದೇನಿಲ್ಲ. ತಲ್ಕೊಳ್ಳೋದ್ರಿ ಎಲ್ಲ ನೀವು ನಿಮ್ ತಪ್ಪು ನಾವ್ ಇರೋದ. ಹೌದ್ರಿ.